ಓಕೆ, ಒನ್ಸ್ ಅಗೈನ್ ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್ ಪ್ರತಿಯೊಬ್ಬರಿಗೂ. ಇದನ್ನ ಸೀರಿಯಸ್ ಟ್ರೈನಿಂಗ್ ಇದು ಆಕ್ಚುಲಿ. ಇದೆಲ್ಲ ನಾವು ಬೂಟ್ ಕ್ಯಾಂಪ್ ಅಲ್ಲಿ ಅಥವಾ ರೆಸಿಡೆನ್ಷಿಯಲ್ ಕ್ಯಾಂಪ್ ಅಲ್ಲಿ ಮಾಡಬೇಕಾದ ಟ್ರೈನಿಂಗ್. ಸೊ ಬಟ್ ಕಾರಣಾಂತರದಿಂದ ನಾವ್ ಇಲ್ಲೇ ಮಾಡ್ತಾ ಇದೀವಿ. ಹೊಸಬ್ರು ಎಷ್ಟು ಜನ ಬಂದ್ರೆ ಡೋಂಟ್ ಟೇಕ್ ಇಟ್ ಆಸ್ ಎ ಸೀರಿಯಸ್, ಬಟ್ ನೀವು ಸೀರಿಯಸ್ ಬಿಸ್ನೆಸ್ ಮಾಡೋವರಿಗೆ ದಿಸ್ ಟ್ರೈನಿಂಗ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಈ ಟ್ರೈನಿಂಗ್ ಅಗತ್ಯ ಬೇಕಾಗಿದೆ ಅವರಿಗೆ. ಸೊ ಅದನ್ನ ಅವರು ಅಳವಡಿಸ್ಕೊಳ್ಬೇಕಾಗಿದೆ ತಮ್ಮ ಜೀವನದಲ್ಲಿ. ಅವಾಗ ಮಾತ್ರ ಸೀರಿಯಸ್ ಬಿಸ್ನೆಸ್ ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ವಾಟ್ ಈಸ್ ಅವರ್ ಮಿಷನ್? ನಮ್ಮ ಮಿಷನ್ ಏನು ಅಂತ. ಯಾಕೆಂದ್ರೆ ಇದು ಹೋಮ್ ಬೇಸ್ಡ್ ಬಿಸ್ನೆಸ್. ನಾವೇನ್ ಮಾಡ್ತೀವಿ, ಬೇರೆ ಬೇರೆ ರೀತಿಯಲ್ಲಿ ಇದನ್ನ ಟ್ರೈ ಮಾಡ್ಲಿಕ್ಕೆ ನೋಡ್ತೀವಿ. ಎರರ್ ಅಂಡ್ ಟ್ರಯಲ್ ಮೆಥಡ್ ಅಂತ ಹೇಳ್ತೀವಿ. ಆದ್ರೆ ಎಷ್ಟೋ ವರ್ಷ, 100 ವರ್ಷಗಳಿಂದ ಇದನ್ನ ಮಾಡ್ತಾನೆ ಇದ್ದಾರೆ. ಆದ್ರೆ ಅವ್ರು ಹೇಳ್ತಾರೆ, ಡೋಂಟ್ ವೇಸ್ಟ್ ಯುವರ್ ಟೈಮ್ ಅಂಡ್ ಮನಿ ಅಂತಾರೆ. ಯಾಕೆಂದ್ರೆ ಇಟ್ ಈಸ್ ಹೋಮ್ ಬೇಸ್ಡ್ ಬಿಸ್ನೆಸ್. ಇದು ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗ್ಬೇಕೇ ಹೊರತು ನೀವು ಏನು ಪಬ್ಲಿಕ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡಿ ಬಿಸ್ನೆಸ್ ಅಲ್ಲ ಹೇಳ್ತಾರೆ. ಯಾಕೆಂದ್ರೆ ಅದು ರಿಸರ್ಚ್. ಸುಮಾರು 78% ಜನ ಈನ ಮನೆಯಿಂದ ಹೋಮ್ ಬೇಸ್ಡ್ ಬಿಸ್ನೆಸ್, ಹೋಮ್ ಪ್ಲಾನ್ ಅಂತ ಹೇಳ್ತೀವಿ. ಮನೆಯಿಂದ ಒಂದು ಫ್ಯಾಮಿಲಿಯಿಂದ ಇನ್ನೊಂದು ಫ್ಯಾಮಿಲಿಗೆ, ಒಂದು ರಿಲೇಶನ್ಶಿಪ್ ಇಂದ ಇನ್ನೊಂದು ರಿಲೇಶನ್ಶಿಪ್ಗೆ ಹೋಗುವ ವ್ಯಾಪಾರ ಇದು. ಅದಕ್ಕೋಸ್ಕರ ಇದನ್ನ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ದೆ ನಾವೇನ್ ಮಾಡ್ತೀವಿ, ಪಬ್ಲಿಕ್ ಅಲ್ಲಿ ಹೋಗಿ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಮತ್ತೆ ಅದು ನಮ್ಗೆ ಫೇಲ್ಯೂರ್ ಆಗ್ಬಿಡ್ತದೆ. ಯಾಕಂದ್ರೆ ಇದು 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 ಈ ಬಿಸ್ನೆಸ್ ನಿಂತಿರುವುದೇ ರಿಲೇಶನ್ಶಿಪ್ ಮೇಲೆ. ನಿಮ್ಮ ರಿಲೇಶನ್ಶಿಪ್ ಎಷ್ಟು ಸ್ಟ್ರಾಂಗ್ ಇದೆ, ಅಷ್ಟು ದೊಡ್ಡ ಬಿಸ್ನೆಸ್ ಅನ್ನ ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಇಟ್ಸ್ ಕಾಲ್ಡ್ ಹೋಮ್ ಬೇಸ್ಡ್ ಬಿಸ್ನೆಸ್. ವರ್ಕ್ ಫ್ರಮ್ ಹೋಮ್ ಅಟ್ ಕನ್ವೀನಿಯಂಟ್ ಟೈಮ್ ಅಂತ ಹೇಳ್ತಾರೆ. ಅಂದ್ರೆ ಜನ ಬೇರೆ ಬೇರೆ ವೃತ್ತಿಯಲ್ಲಿ, ಬಿಸ್ನೆಸ್ ಅಲ್ಲಿ, ಜಾಬ್ ಅಲ್ಲಿ ಬೇರೆ ಬೇರೆ ಇದೆ. ಆದ್ರೂ ಅವರ ಕನ್ವೀನಿಯಂಟ್ ಟೈಮ್ ಅಲ್ಲಿ ಈ ಬಿಸ್ನೆಸ್ ಅನ್ನ ಮಾಡುವಂತದ್ದು, ಮನೆಯಲ್ಲೇ ಕುತ್ಕೊಂಡು ಮಾಡುವಂತ ವ್ಯಾಪಾರ, ದಟ್ ಈಸ್ ಅ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್. ಸೊ ಅದರಿಂದ ನಾವು ಒಂದು ಫ್ಯಾಮಿಲಿಯವರು ವಿತ್ ಪ್ರಾಡಕ್ಟ್ ಇನ್ನೊಂದು ಫ್ಯಾಮಿಲಿಗೆ ಅಪಾಯಿಂಟ್ಮೆಂಟ್ ತಗೊಂಡು ವಿತ್ ಯುವರ್ ಅಪ್ಲೈನ್ ಹೋಗಿ ಕೊಡುವಂತ ವ್ಯಾಪಾರವೇ ಹೋಮ್ ಪ್ಲಾನ್, ಹೋಮ್ ಬೇಸ್ಡ್ ಬಿಸ್ನೆಸ್ ಅಂತ. ನಾವು ಅಲ್ಲಿ ಹೋಗಿ ಅವರ ಕನ್ವೀನಿಯಂಟ್ ಟೈಮಿಂಗ್ ಅದನ್ನು ನೋಡ್ಕೋಬೇಕಾಗ್ತದೆ. ಅಪಾಯಿಂಟ್ಮೆಂಟ್ ತಗೊಳ್ಬೇಕು. ಮತ್ತೆ ಅಲ್ಲಿ ಹೋಗಿ ನಾವು ಪ್ರಾಡಕ್ಟ್ ಅನ್ನ ಎಕ್ಸ್ಪ್ಲೈನ್ ಮಾಡೋದಾಗ್ಲಿ, ಡೆಮಾನ್ಸ್ಟ್ರೇಷನ್ ಮಾಡೋದಾಗ್ಲಿ, ನಾವು ಅದನ್ನ ಕರೆಕ್ಟ್ ಆಗಿ ಮಾಡ್ಬೇಕು. ಆವಾಗ ಐದರ್ ನಮ್ಮ ಪ್ರಾಡಕ್ಟ್ ಮೂವ್ಮೆಂಟ್ ಆಗ್ತದೆ, ಅದರ್ವೈಸ್ ಅವರ ಡೌಟ್ ಕ್ಲಿಯರ್ ಆಗ್ತದೆ, ಅದರ್ವೈಸ್ ಅವರು ಸೈನ್ ಅಪ್ ಮಾಡ್ತಾರೆ. ಇಷ್ಟೇ ಇರುವುದು. ಹಾಗಾಗಿ ಇದು ಇಸ್ ಕಾಲ್ಡ್ ಹೋಮ್ ಬೇಸ್ಡ್ ಬಿಸ್ನೆಸ್ ಅಂತ ಹೇಳ್ತಾರೆ. ಉಳಿದದ್ದೆಲ್ಲ ಈಗ 80% ಹೇಳ್ತಾರೆ ಸಾಧಾರಣ. 20% ಈ ಮೀಟಿಂಗ್ ಅಲ್ಲಿ ಅಥವಾ ನೀವು ಚಿಕ್ಕದಲ್ಲಿ ನಾವೆಲ್ಲ ಹೇಳ್ತೀವಲ್ಲ, ಅಂತಲ್ಲಿ ಇಂಥದಲ್ಲಿ ಜಾಯಿನ್ ಆಗುವಂತ ಜಾಸ್ತಿ ಆಗೋದು. ಇದು ಬಿಸ್ನೆಸ್ ಆಗೋದು, ಗಟ್ಟಿ ನಿಲ್ಲುವ ಬಿಸ್ನೆಸ್ ಅಂದ್ರೆ ಹೋಮ್ ಪ್ಲಾನ್, ಹೋಮ್ ಬೇಸ್ಡ್ ಬಿಸ್ನೆಸ್. ಇದರಲ್ಲಿ ಏನೇನ್ ಸಿಗ್ತದೆ ಅಂತ ನಾವು ಹೇಳುವಂತದ್ದು, ಗುಡ್ ಹೆಲ್ತ್. ಯಾವಾಗ್ಲೂ ಈ ಡೈರೆಕ್ಟ್ ಮಾರ್ಕೆಟಿಂಗ್ ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗ್, ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅಲ್ಲಿ ನಿಮ್ಗೆ ಪ್ರಾಡಕ್ಟ್ ಅಲ್ಲಿ ಕ್ವಾಲಿಟಿ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ದಿವಸ ನಿಲ್ತದೆ ಅದು, ಮತ್ತೆ ಅದು ಹೋಗೇ ಬಿಡ್ತದೆ. ಅದಕ್ಕೋಸ್ಕರ ತುಂಬಾ ಜನ ಕೇಳ್ತಾರೆ, DXN ಇನ್ನೂ ಉಂಟಾ ಅಂತ ಕೇಳ್ತಾರೆ. ನೋಡಿ, ಮಾರ್ಕೆಟ್ ಅಲ್ಲಿ ತುಂಬಾ ಜನ ಯಾಕಂದ್ರೆ ಮ್ಯಾಕ್ಸಿಮಮ್ ಪ್ರಾಡಕ್ಟ್ ಸ್ಟ್ರಾಂಗ್ ಇರುವುದಿಲ್ಲ. ಏನೋ ಹಣದ ಇಂಟೆನ್ಷನ್ ಇಂದ ಆ ಕಂಪನಿಯವರು ಬಂದಿರ್ತಾರೆ ಹಣ ಮಾಡ್ಲಿಕ್ಕೆ. ಅವರು ಹಣ ಮಾಡ್ತಾರೆ, ಮತ್ತೆ ಕ್ಲೋಸ್ ಮಾಡ್ತಾರೆ, ಮತ್ತೆ ಇನ್ನೊಂದು ಯಾವುದೋ ಒಂದು ಹೆಸರಲ್ಲಿ ಬರ್ತಾರೆ. ಬಟ್ DXN ಅಲ್ಲಿ ಹಾಗಾಗುದಿಲ್ಲ. DXN ಅಲ್ಲಿ ಇರುವುದೇ ನಮ್ಮ ಪ್ರಾಡಕ್ಟ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯೂನಿಕ್ನೆಸ್ ಆಫ್ ಅವರ್ ಪ್ರಾಡಕ್ಟ್. ಯಾವುದೇ ಪ್ರಾಡಕ್ಟ್ ಒಂದು ಹೊಸ್ತಂದ್ರೆ ಅದ್ರಲ್ಲಿ ಒಂದು ಯೂನಿಕ್ನೆಸ್ ಇರ್ತದೆ, ಡಿಫ್ರೆಂಟ್ ಇರ್ತದೆ. ಜನ ಅದನ್ನ ತಗೊಳ್ತಾರೆ, ಮತ್ತೆ ರೀಪರ್ಚೇಸ್ ಮಾಡ್ತಾರೆ. ಯಾಕಂದ್ರೆ ಅದರಿಂದ ನಮ್ಗೆ ಹೆಲ್ತ್ ಸಿಗ್ತದೆ. ಅವರ್ ಹೆಲ್ತ್ ಕೇರ್ ಪ್ರಾಡಕ್ಟ್. ಮ್ಯಾಕ್ಸಿಮಮ್ ಪ್ರಾಡಕ್ಟ್ ಆಲ್ ಹೆಲ್ತ್ ಬಗ್ಗೆ ಅದರಲ್ಲಿ ಇನಿಷಿಯೇಟಿವ್ ತಗೊಂಡಿರ್ತಾರೆ. ಯಾವುದೇ ಇರ್ಬೋದು, ಎನಿ ಪ್ರಾಡಕ್ಟ್ ಯು ಟೇಕ್, ಅದರಲ್ಲಿ ಹೆಲ್ತ್ ವಿಷಯವಿದ್ದೇ ಇರ್ತದೆ. ಸೊ ಅದರಿಂದ ಗುಡ್ ಹೆಲ್ತ್, DXN ಪ್ರಾಡಕ್ಟ್ ನಾವು ಯಾಕೆ ಬಳಸಬೇಕು, ನಮ್ಮ ಮಿಷನ್ ಯಾಕೆ ಅಂತ ಹೇಳಿದ್ರೆ, ಉತ್ತಮ ಆರೋಗ್ಯಕ್ಕೋಸ್ಕರ, ಆರ್ ಕೇರ್ಫುಲಿ ಟೆಸ್ಟೆಡ್ ಅಂಡ್ ಆರ್ ಆರ್ಗ್ಯಾನಿಕ್ ಬೇಸ್ಡ್. ಪ್ರತಿಯೊಂದು ಪ್ರಾಡಕ್ಟ್ ಅನ್ನು ಮ್ಯಾಕ್ಸಿಮಮ್ ಕೇರ್ ತಗೊಳ್ತದೆ ಕಂಪನಿ, ತಗೊಂಡೇ ಅದನ್ನ ತಯಾರು ಮಾಡ್ತದೆ. ಬಟ್ ಕೆಲವು ಟೈಮ್ ನಿಮ್ಗೆ ಇರ್ಬೋದು, 1-2% ಇರ್ಬೋದು. ಯಾಕೆಂದ್ರೆ ಅದು ನಮ್ಮ ಏನ್ ಹೇಳ್ತಾರೆ,
ನ್ಯಾಚುರಲ್ ಪ್ರಾಡಕ್ಟ್ ಆಗಿರೋದ್ರಿಂದ ನ್ಯಾಚುರಲ್ ರಿಸಲ್ಟೇ ಸಿಗ್ತಾ ಇರ್ತದೆ. ಸ್ವಲ್ಪ ಟೇಸ್ಟ್ ವೈಸ್ ಇರ್ಬೋದು, ಅಥವಾ ಕಲರ್ ವೈಸ್ ಇರ್ಬೋದು, ಅಥವಾ ಡೆನ್ಸಿಟಿ ವೈಸ್ ಇರ್ಬೋದು, ಇದರಲ್ಲಿ ನಿಮ್ಗೆ ವ್ಯತ್ಯಾಸಗಳು ಕಂಡು ಬರ್ತದೆ. ಯಾಕೆಂದ್ರೆ ಇದು ಕೆಮಿಕಲ್ ಬೇಸ್ ಆದ್ರೆ ಒಂದೇ ತರ ಇರ್ತದೆ. ಬಟ್ ಇದು ಕೆಮಿಕಲ್ ಬೇಸ್ ಅಲ್ಲದೆ ಇರೋದ್ರಿಂದ, ಆರ್ಗ್ಯಾನಿಕ್ ಬೇಸ್ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ನಿಮ್ಗೆ ವೇರಿಯೇಷನ್ ಕಂಡು ಬರ್ಬೋದು. ಬಟ್ ಅದರಲ್ಲಿರುವ ವಿಟಮಿನ್ಸು, ಮಿನರಲ್ಸು, ಕಾರ್ಬೋಹೈಡ್ರೇಟ್, ಫ್ಯಾಟು, ಫೈಬರು, ಪೈಟೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಸೇಮ್ ಇರ್ತದೆ, ಏನು ಡಿಫ್ರೆನ್ಸ್ ಇರುವುದಿಲ್ಲ. ಸೊ ಇದನ್ನ ನಮ್ಗೆ ಗೊತ್ತಿರಬೇಕು. ಅದಕ್ಕೋಸ್ಕರ ಡಿಎಕ್ಸನ್ ಪ್ರಾಡಕ್ಟ್ ಆಲ್ವೇಸ್ ಗಿವ್ ನಮ್ಗೆ ಒಳ್ಳೆಯ ಆರೋಗ್ಯವನ್ನು ಇದು ಕೊಡ್ತದೆ. ಇದರ ಜೊತೆಗೆ ನೀವು ಎಕ್ಸ್ಟ್ರಾ ಇನ್ಕಮ್ ಅನ್ನ ನೀವು ಸಂಪಾದನೆ ಮಾಡುವಂತದ್ದು. ವರ್ಕ್ ಫಾರ್ 2 and 3 hours, 2 to 3 hours, ದಿನಕ್ಕೆ ಒಂದು 2 ರಿಂದ 3 ಗಂಟೆ ನೀವು ಕಂಪಲ್ಸರಿ ಆಗ್ಬೇಕು. ಇಲ್ಲಿ ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಡೈರಿ ಬರೆಯುವುದಿಲ್ಲ, ನಾವ್ ಏನ್ ಕೆಲಸ ಮಾಡ್ತೀವಿ ಅಂತ ಗೊತ್ತಿಲ್ಲ, ಡಿಎಕ್ಸನ್ ಮಾಡ್ತೀವಂತ ಹೇಳ್ತೀವಿ. ಆದ್ರೆ ನೀವು ನಿಮ್ಮ ಅಪ್ಲೈನಿಗೆ ರಿಪೋರ್ಟ್ ಕೊಡ್ತಾ ಇದ್ದೀರಾ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ದಿನಕ್ಕೆ 2 ರಿಂದ 3 ಗಂಟೆ ನೀವು ಹೇಳ್ತೀರಲ್ಲ, ಎಲ್ಲಿ 2 ಗಂಟೆ 3 ಗಂಟೆ ನೀವು ಮಾಡಿದ್ದೀರಿ, ಎಲ್ಲಿ ಯಾವ ಹೋಮ್ ಮೀಟಿಂಗ್ ಮಾಡಿದಿರಿ, ಅಥವಾ ಒಂದೊಂದು ಮೀಟಿಂಗ್ ಮಾಡಿದಿರಿ, ಅಥವಾ ಬೆಳಿಗ್ಗೆ ಮೀಟಿಂಗ್ ಅಟೆಂಡ್ ಆಗಿದ್ದಾರೆ, ರಿಪೋರ್ಟ್ ಕೊಡಿ ಅಂತ ಹೇಳ್ಬೇಕಂತ. ಆವಾಗ ಮಾತ್ರ ಅವ್ರು ಗೊತ್ತಾಗುದು ಆಕ್ಚುಯಲ್ ಪಿಕ್ಚರ್, ಅವ್ರು ಬಿಸ್ನೆಸ್ ಮಾಡಿದಾರಾ ಇಲ್ವಾ ಅಂತ. ನಾನು ಒಂದು ಡೈಮಂಡ್ ಅವರಿಗೆ ವಿಚಾರ ಮಾಡಿದಾಗ, ನೀವು ಏನ್ ಮಾಡಿ ಕೇಳಿದ್ರೆ, ಅವರು 1 ತಿಂಗಳಲ್ಲಿ 3 ಗಂಟೆ ಆಗ್ಲಿಲ್ಲ. ಯಾವುದೋ ಬೇರೆ ಬೇರೆ ಬಿಸ್ನೆಸ್ ಮಾಡಿದ ನನಗೆ ದುಡ್ಡು ಬರಲಿಲ್ಲ ಅಂತ. ಇಡೀ ತಿಂಗಳಲ್ಲಿ ಒಂದು ಹೋಮ್ ಮೀಟಿಂಗ್ ಅನ್ನು ಕೊಡದೇ ಇದ್ರೆ ಹಣ ಎಲ್ಲಿಂದ ಬರ್ತದೆ? ಎಕ್ಸ್ಟ್ರಾ ಇನ್ಕಮ್ ಎಲ್ಲಿಂದ ಸಂಪಾದನೆ ಮಾಡ್ಲಿಕ್ಕೆ ಆಗ್ತದೆ? ವರ್ಕ್ ಫಾರ್ 2 to 3 hours ನೀವು ಬರ್ದಿಡ್ಬೇಕು ಡೈರಿಯಲ್ಲಿ. ಇವತ್ತು ನಾನು ಹೋಗಿ ಒಬ್ರು ವಿದ್ಯಾವಧರ ಅವರಿಗೆ ಹೋಮ್ ಮೀಟಿಂಗ್ ಕೊಟ್ಟಿದ್ದೀನಿ. ನಾನು ಮೀಟಿಂಗ್ ಕೊಡ್ಬೇಕಾದ್ರೆ ಅವರ ಶ್ರೀಮತಿ ಅವರಿದ್ರು, ಅವರ ಮಕ್ಕಳು ಇದ್ರು. ಸೊ ಈ ಪ್ರಾಡಕ್ಟ್ ಬಗ್ಗೆ ನಾವು ಅವರಿಗೆ ಡೆಮೋ ಮಾಡಿದೀವಿ. 1-2 ಕಾಫಿ ಹೋಗಿದೆ, ಟೀ ಮೂಮೆಂಟ್ ಆಗಿದೆ, ಹಣ ಬಂದಿದೆ, ಅವರ ಫೋನ್ ನಂಬರ್ ಅದನ್ನ ನೋಟ್ ಮಾಡಿ ಇರ್ಬೇಕು ಡೈರಿಯಲ್ಲಿ. ಆವಾಗ ನಿಮ್ಗೂ ಗೊತ್ತಾಗ್ತದೆ, ನಿಮ್ಗೂ ಸಮಾಧಾನ ಆಗ್ತದೆ, ಓ ನಾನು ಇಲ್ಲಿ ಹೋಮ್ ಮೀಟಿಂಗ್ ಕೊಟ್ಟಿದ್ದೀನಿ, ರಿಸಲ್ಟ್ ಬಂದಿದೆ. ನೀವು ಇದೇ ತರ ಹೋಮ್ ಮೀಟಿಂಗ್ ಅನ್ನ ದಿನಕ್ಕೆ 2 ಗಂಟೆ ಹಾಕಿದ್ರೆ ಅಟ್ಲೀಸ್ಟ್ ನೀವು 100% ಸಿಸ್ಟಮ್ ಏನ್ ಹೇಳ್ತದೆ. ಈಗ ನೀವು ಕ್ವಶನ್ ಮಾಡಿ, ನಿಮ್ ಡೈರಿ ಓಪನ್ ಮಾಡಿ ನೋಡಿ, ಎಷ್ಟು ಅವರ್ಸ್ ಹಾಕಿದಿರಿ ಎ ಡೇ ಫಾರ್ 2 to 5 years and get an income of ₹50,000 to 5 lakhs per month. ಈಗ ನಿಮ್ಗೆ ಕೆಲವು ವಿಡಿಯೋಗಳನ್ನೆಲ್ಲ ತೋರಿಸಿದೀವಿ. ಈಗ 32ನೇ ಆನಿವರ್ಸರಿಯಲ್ಲಿ ಬೇರೆ ಬೇರೆ ದೇಶದವರನ್ನ ಅವರು ಸನ್ಮಾನ ಮಾಡಿದ್ರು. ಸೊ ಅವ್ರು ಯಾಕೆ ಸನ್ಮಾನ ತಗೊಳ್ತಾ ಇದ್ದಾರೆ? ಯಾಕೆಂದ್ರೆ ಕಂಪಲ್ಸರಿ ದಿನಕ್ಕೆ 2 ಗಂಟೆ, ದಿನಕ್ಕೆ ಒಂದು ಹೋಮ್ ಮೀಟಿಂಗ್ ಅದನ್ನ ಕೊಡ್ತಾ ಇದ್ದಾರೆ. ಈಗ ನಿಮ್ಮ ಡೈರಿ ತೋರಿಸಿ, ಯಾರಿದ್ದಾರೆ ಡೈರಿ ಬರೆದವರು, ದಿನಕ್ಕೆ 2 ಗಂಟೆ ಹಾಕಿದವ್ರು ಎಷ್ಟು ಜನ ಇದ್ದಾರೆ ನೋಡಿ. ವರ್ಕ್ ಫಾರ್ 2 to 3 hours ಎ ಡೇ ಅಂತ ಹಾಕಿದ್ದಾರೆ. 2 ರಿಂದ 5 ವರ್ಷ ಕಂಟಿನ್ಯೂ ಮಾಡಿದವ್ರು ಕೈ ಎತ್ತಿ. ಯಾರು ಕೈ ಎತ್ತುದಿಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಅದು. ಯಾಕಂದ್ರೆ ನೀವು ಕಾನ್ಶಿಯಸ್ಸಿಗೆ ನೀವು ತಪ್ಪು ಮಾಡ್ತಾ ಇದ್ದೀರಿ. ನಾವು ಇದನ್ನ ಮಾಡ್ಲಿಲ್ಲ, ದಿನ ನಾವು ಡಿಎಕ್ಸನ್ ಮಾರ್ಕೆಟಿಂಗ್ ಪ್ಲಾನ್ ಕೊಡ್ತಾ ಇಲ್ಲ, ಡಿಎಕ್ಸನ್ ಪ್ರಾಡಕ್ಟ್ ಅನ್ನು ದಿನ ಹೇಳ್ತಾ ಇಲ್ಲ, ನಾವೇನೋ ಕಾಟಾಚಾರಕ್ಕೆ ಇದ್ರಲ್ಲಿ ಇದ್ದೀವಿ, ಅಥವಾ ನಾವು ಓನ್ಲಿ ಕನ್ಸ್ಯೂಮರ್ ಆಗಿದ್ದೀವಿ. ನೀವು ಇದು ಮಾಡಿದ್ದೇ ಆದ್ರೆ ನಿಮ್ಮ ಇನ್ಕಮ್ ಎಲ್ಲಿ ಹೋಗ್ತದೆ ನೋಡಿ, 50,000ದಿಂದ 1 ಲಕ್ಷ, 5 ಲಕ್ಷವರೆಗೆ ಹೋಗ್ತದೆ ಹೇಳ್ತಾರೆ. ಜಸ್ಟ್ ವೆರಿ ಸಿಂಪಲ್ ಥಿಂಗ್ ಇದು. ಅಂದ್ರೆ ಇದು ಪ್ರಕೃತಿಯ ನಿಯಮ. ನೀವು ಒಂದು ಬಾಲ್ ಹಾಕಿದ್ರೆ ನಿಮ್ಗೆ ಅದು ಬಂಪ್ ಆಗಿ ವಾಪಸ್ ಬರ್ತದೆ ಅಂತ ಪ್ರಕೃತಿಯ ನಿಯಮ, ನ್ಯೂಟನ್ ಲಾಸ್. ವರ್ಕ್ ಮಾಡಿದ್ರೆ ರಿಸಲ್ಟ್ ಬರ್ಲೇಬೇಕು. ಒಬ್ಬ ಕೂಲಿಯವನು ಬಂದು ಕೆಲಸ ಮಾಡ್ತಾನೆ ಒಂದು 8 ಗಂಟೆ, ಅವನಿಗೆ ಒಂದು 500 ರೂಪಾಯಿ ಸಿಕ್ಲೇಬೇಕು, ಅವ್ನು ಕೆಲಸ ಮಾಡಿದಾನಲ್ಲ. ಅದೇ ತರ ನೀವು ಇದನ್ನ ಕರೆಕ್ಟ್ ಆಗಿ ಸಿಸ್ಟಮ್ಯಾಟಿಕ್ ಆಗಿ ಇಲ್ಲಿ ಕೊಟ್ಟ ಏನು ಪ್ಯಾರಾಮೀಟರ್ ಪ್ರಕಾರ ನೀವು ವರ್ಕ್ ಮಾಡಿದ್ದೆ ಆದ್ರೆ ನಿಮ್ಗೆ 2 ರಿಂದ 5 ವರ್ಷದಲ್ಲಿ ನಿಮ್ಗೆ ಬರ್ಲೇಬೇಕು. ಸೊ ಅದಕ್ಕೆ ನಿಮ್ಗೆ ಸಿಸ್ಟಮ್ ಏನ್ ಹೇಳ್ತದೆ, ಜನ ಕೌಂಟ್ ಆಗೋದಿಲ್ಲ, ಊರು ಕೌಂಟ್ ಆಗೋದಿಲ್ಲ, ಅವರ ಆಟಿಟ್ಯೂಡ್ ಕೌಂಟ್ ಆಗೋದಿಲ್ಲ, ಇದು ಯಾವುದು ಕೌಂಟ್ ಆಗೋದಿಲ್ಲ ಹೇಳ್ತದೆ. ಅವ್ನ್ ಬೇಕಾದ್ರೆ ಬೆಂಗಳೂರಿನಲ್ಲಿರಿ, ಅವ್ನ್ ಬೇಕಾದ್ರೆ ಉಡುಪಿಯಲ್ಲಿ ಇರ್ಲಿ, ಇಟ್ ವೋಂಟ್ ಕೌಂಟ್. ಯಾವ್ದು ಕಟ್ತದೆ, ನೀವು ವರ್ಕ್ ಮಾಡಿದ್ರೆ ಕೌಂಟ್ ಆಗ್ತದೆ ಅಷ್ಟೇ. ನಾವು ಕೆಲವು ಟೈಮ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಇದನ್ನ ಮಾಡೋದಿಲ್ಲ, ಉಳಿದದ್ದೆಲ್ಲ ನಾವು ಹೋಗ್ತಾ. ಇದನ್ನ ನೀವು ಕನ್ಸಿಸ್ಟೆಂಟ್ ಆಗಿ ಇವತ್ತಿಂದ ಡೈರಿ ಬರೀರಿ ನೋಡಿ. ಬೇಕಾದ್ರೆ ಇವತ್ತಿಂದ ನೀವು ಡೈರಿ ಸ್ಟಾರ್ಟ್ ಮಾಡಿ. ನಿಮ್ಮ ಯಾರು ಸ್ಪಾನ್ಸರ್ ಅಪ್ಲೈನ್ಗೆ ಹೇಳಿ, ನಾನು ಡೈರಿ ಬರಿತಾ ಇದ್ದೀನಿ,
ಪ್ರತಿನಿತ್ಯ ನಿಮ್ಗೆ ರಿಪೋರ್ಟ್ ಒಪ್ಪಿಸ್ತೀನಿ. ನನ್ನ ಕೆಲಸ ದಿನಕ್ಕೆ 2 ರಿಂದ 3 ಗಂಟೆ ಮಾಡ್ತೀನಿ. ಇದನ್ನ ನೀವು ಸ್ಟಾರ್ಟ್ ಮಾಡಿ ನೋಡಿ. ರಿಸಲ್ಟ್ ಬರೋದಿಲ್ವ ಕೇಳಿ, ಮತ್ತೆ ನನಗೆ ಹೇಳಿ. ನನಗೆ ಡೈರಿ ತೋರಿಸ್ಬೇಕು, ಯಾರಿಗೆ ಹೋಮ್ ಮೀಟಿಂಗ್ ಮಾಡಿದೆ ಅದನ್ನು ತೋರಿಸ್ಬೇಕು ನೀವು. ನಿಮ್ಗೆ ನಾನು ಪಕ್ಕಾ ಹೇಳ್ತೀನಲ್ಲ, ನೀವು 2 ಗಂಟೆ ಹಾಕಿದ್ರೆ 30 ದಿವಸ ವರ್ಕ್ ಮಾಡಿದ್ರೆ ನಿಮ್ಮ PV ಮಿನಿಮಮ್ 10,000 ಆಗ್ತದೆ. 10,000. ನಾವು ಅದಕ್ಕೆ ವರ್ಕ್ ಮಾಡೋದಿಲ್ಲ, ನಾವು ಕೆಲಸ ಮಾಡೋದಿಲ್ಲ, ನಾವು DXN ಮಾಡ್ತಾ ಇದ್ದೀವಿ. ನಾವು DXN ಅಲ್ಲಿ ಡೈಮಂಡ್, ಡಬಲ್ ಡೈಮಂಡ್, ಪ್ರೊಫೆಸರ್ ನಿನ್ನೆ ಟ್ರೈನಿಂಗ್ ಅಲ್ಲಿ, ನಿನ್ನೆನೋ ಮೊನ್ನೆ ಟ್ರೈನಿಂಗ್. ನಿಮ್ಮ ಪಿನ್ ತಗೊಂಡು ನಾನು ಏನ್ ಮಾಡ್ಲಿ ಕೇಳ್ತಾರೆ. ನಿಮ್ ಪಿನ್ ತಗೊಂಡು ನಾನು ಏನ್ ಮಾಡ್ಲಿ? ಯಾರೆಲ್ಲ ನಿಮ್ಗೆ 1 ಲಕ್ಷ ಇದ್ದಾರೋ ನಿಂತ್ಕೊಳ್ಳಿ ಅಂತ ಅವರ ಟ್ರೈನಿಂಗ್ ಅಲ್ಲಿ ನಿನ್ನೆನೋ ಮೊನ್ನೆ ಒಂದು ದುಬೈಲಿ ಟ್ರೈನಿಂಗ್ ಮಾಡಿ, ಆ ಪಿನ್ ಇಟ್ಕೊಂಡು ಏನ್ ಮಾಡ್ತೀರಿ? ದ ವರ್ಕ್ ಮಾಡ್ಬೇಕಲ್ಲ, ವರ್ಕ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆವಾಗ ಮಾತ್ರ ನಾವು ವರ್ಕ್ ಮಾಡೋದಿಲ್ಲ, ಜನರನ್ನು ನಾವು ನೆಗೆಟಿವ್ ಮಾಡ್ತೀವಿ. ಅದು ಮಾತ್ರ ಅಲ್ಲ, ನಾನು DXN ಇಷ್ಟು ವರ್ಷ ಇದ್ದೀನಿ, ನನಗೆ ಇಷ್ಟೇ ಬರ್ತಾರೆ, ನನಗೇನು ಬರೋದಿಲ್ಲ, ನಾನು ಯಾಕೆ DXN ಮಾಡಬೇಕು? ಆದ್ರೆ ನೀವು ಡೈರಿ ಬರೆದಿದ್ದೀರಾ, ನೀವು ಎಷ್ಟು ಕೆಲಸ ಮಾಡಿದಿರಿ, ಎಷ್ಟು ಪ್ಲಾನ್ ಕೊಟ್ಟಿದ್ದೀರಿ, ಎಷ್ಟು ಹೋಮ್ ಮೀಟಿಂಗ್ ಮಾಡಿದಿರಿ, ಎಷ್ಟು ಟ್ರೈನಿಂಗ್ ಅಟೆಂಡ್ ಆಗಿದಿರಿ, ದಟ್ ಈಸ್ ಇಂಪಾರ್ಟೆಂಟ್. ನೀವು ಕ್ಲಾಸಿಗೆ ಹೋಗ್ಲಿಲ್ಲ, ನಾನು MBBS ಪಾಸ್ ಆಗ್ಲಿಲ್ಲ, ಇಂಜಿನಿಯರ್ ಪಾಸ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಅದರಲ್ಲಿ ಮೀನಿಂಗ್ ಇಲ್ಲ. ಸೊ ಯು ಮಸ್ಟ್ ಬಿ ವೆರಿ ಸ್ಟ್ರಾಂಗ್ ಇನ್ ದಟ್. ಇನ್ನೊಂದು ಅಂತ ಹೇಳಿದ್ರೆ, ನೀವು ಪೊಸಿಷನ್ ಮಾಡ್ಬೇಕಾದ್ರೆ ಈ ಕೆಮಿಕಲ್ ಫ್ರೀ ಪ್ರಾಡಕ್ಟ್ ಅನ್ನ ನೀವು ಯೂಸ್ ಮಾಡ್ಬೇಕಂತ ಹೇಳಿದ್ರೆ, ಕೆಮಿಕಲ್ ಫ್ರೀ ನಮ್ಮಲ್ಲಿ ಆದ್ರೂ ನೀವು ಒಂದು ವರ್ಡ್ ಹೇಳಬೇಕು, ಹಾರ್ಮ್ಫುಲ್ ಕೆಮಿಕಲ್. ಯಾಕೆಂದ್ರೆ ನಮ್ಮ ಹತ್ರ ಈಗ ಆಲ್ರೆಡಿ ಡೈನಾ ಕ್ಲೀನ್ ಇದೆ, ಅಥವಾ ನಮ್ಗೆ ಇನ್ನೂ ಕೆಲವು ಡಿಶ್ ಕ್ಲೀನ್ ಇರ್ಬೋದು, ಮಲ್ಟಿ ಕ್ಲೀನ್ ಇರ್ಬೋದು. ಸೊ ಇದಕ್ಕೆ ನಿಮ್ಗೆ ಕೆಮಿಕಲ್ ಬೇಕಿರ್ತದೆ, ಬಟ್ ನ್ಯಾಚುರಲ್ ಕೆಮಿಕಲ್ ವಿ ಆರ್ ಯೂಸಿಂಗ್ ಇನ್ ದಟ್. ಅದೇನು ಹಾರ್ಮ್ ಇರೋದಿಲ್ಲ. ಸೊ ದಟ್ ವರ್ಡ್ ಯು ಕ್ಯಾನ್ ಟೆಲ್. ನಾನು ಹೇಳಿದ್ ನಿಮ್ಗೆ ಸ್ವಲ್ಪ ಸ್ಟ್ರಾಂಗ್ ಇರ್ಬೋದು, ಬಟ್ ಸ್ಟ್ರಾಂಗ್ ಟಫ್ ಇದ್ರೆ ಮಾತ್ರ ಅದು ನಿಮ್ಗೆ ರಿಸಲ್ಟ್ ಗೊತ್ತಾಗ್ತದೆ. ಯಾಕಂದ್ರೆ ದಿಸ್ ಇಸ್ ಎ ಟ್ರೈನಿಂಗ್ ಅಲ್ಲಿ ನಮ್ಗೆ ಇದು ಬೇಕೇ ಬೇಕು. ಸೊ ಹೌ ಟು ಪ್ರೊಸೀಡ್? ಸೀರಿಯಸ್ ಆಗಿ ನೀವು ತಿಂಗಳಿಗೆ 5 ಲಕ್ಷ ಮಾಡಬೇಕು, 1 ಲಕ್ಷ ಮಾಡಬೇಕು, ಅಥವಾ ಅಟ್ಲೀಸ್ಟ್ 50,000 ಮಾಡ್ಬೇಕಂತ ಹೇಳಿದ್ರೆ ನೀವು ಇದನ್ನ ಕಲ್ತ್ಕೊಳ್ಳೇಬೇಕು. ಮಸ್ಟ್ ಅಂಡ್ ಶುಡ್. ಸುಮ್ಮನೆ ನೀವು ಇನ್ನು ಪುನಃ ಒಂದು 2 ವರ್ಷದ ನಂತರ ಇದು ಹೇಳಲಿಕ್ಕೆ ಹೋಗ್ಬೇಡಿ. ನೀವು ಯಾರೆಲ್ಲ ಸೀರಿಯಸ್ ಬಿಸ್ನೆಸ್ ಮಾಡೋರಿದ್ರೆ ನೀವು ಇದನ್ನ 100% ಬರ್ಕೊಳ್ಳಿ, ಅಥವಾ ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಳ್ಳಿ. ಇನ್ನು 2 ವರ್ಷ ನೋಡಿ, ಪುನಃ 2 ವರ್ಷದಲ್ಲಿ ನೋಡಿ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಿ ಹೋಗ್ತದೆ. ಇದನ್ನ ಫಾಲೋ ಮಾಡಿ ಅಷ್ಟೇ. ಇದನ್ನ ನಾವು ಫಾಲೋ ಮಾಡ್ಬೇಕಾದ್ರೆ ಯೂಸ್ ದ ಪ್ರಾಡಕ್ಟ್, ವಾಟ್ ಎವರ್ ದ ಪ್ರಾಡಕ್ಟ್ ಇದೆ. ನಾವು ಯಾವುದೇ ಪ್ರಾಡಕ್ಟ್ಗೆ ಕಂಪನಿ ಪ್ರಾಡಕ್ಟ್ ಇದೆ ಅಂತ ಹೇಳಿದ್ರೆ ಅದನ್ನ ನಾವು, ನಮ್ಗೆ ಅದು ಯೂಸಬಲ್ ಇದ್ರೆ, ನಾವು ಯೂಸ್ ಮಾಡ್ತಾ ಇದೀವ, ಅದನ್ನ ನಾವು ಯೂಸ್ ಮಾಡ್ಲೇಬೇಕು. ಪ್ರಾಡಕ್ಟ್ ಅನ್ನ 100ಕ್ಕೆ 100 ನಾವು ಯೂಸ್ ಮಾಡುವಂಥದ್ದು. ಲರ್ನ್. ನೆಕ್ಸ್ಟ್ ಇಸ್ ದ ಲರ್ನ್. ನಾವು ಕಲಿಬೇಕು. ನಾವು ಯಾವಾಗ್ಲೂ ಹೇಳ್ತೀವಿ ಲರ್ನಿಂಗ್ ಅಂತ, ಮತ್ತೆ ಅರ್ನಿಂಗ್ ಅಂತ. ಲರ್ನ್ ಒಳಗಡೆ ಅರ್ನ್ ಇದೆ ಅಂತ ಗೊತ್ತಿಲ್ಲ. ನಾವೇನ್ ಮಾಡ್ತೀವಿ, ಲರ್ನ್ ಮಾಡ್ತೀವಿ ಅಂತ. ಆದ್ರೆ ಯಾಕೆ ಅರ್ನ್ ಮಾಡೋದಿಲ್ಲ ಅಂದ್ರೆ ನಾವು ಲರ್ನೇ ಮಾಡೋದಿಲ್ಲ. ಈ ಕಿವಿಯಲ್ಲಿ ಕೇಳಿ ಆ ಕೇಳಿ ಬಿಟ್ಬಿಡ್ತೀವಿ. ಎಷ್ಟು ಜನ ನೋಟ್ಸ್ ಬರೆದಿದ್ರೋ ಗೊತ್ತಿಲ್ಲ. ಯಾಕಂದ್ರೆ ನೀವು ನೋಟ್ಸ್ ಬರೀಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಟೀಮ್ ಅನ್ನ ನೀವು ಹೇಗೆ ಬೆಳೆಸ್ತೀರಿ? ಟೀಚರ್ಸ್ನವರು ಸ್ಕೂಲಿಗೆ ಹೋಗ್ತಾರೆ, ಪಾಠ ಮಾಡ್ಬೇಕಾದ್ರೆ ಅವ್ರ ಹತ್ರ ನೋಟ್ಸ್ ಇರ್ಬೇಕಲ್ಲ. ಅದರ್ವೈಸ್ ಏನ್ ಪಾಠ ಮಾಡ್ತಾರೋ ಅದ್ರ ಬಗ್ಗೆ ಅವರು ಮನನ ಮಾಡಿ ಮತ್ತೆ ಹೇಳ್ಬೇಕಲ್ಲ ಅವರು. ಲರ್ನ್. ವಾಟ್ ಈಸ್ ಲರ್ನ್? ಲರ್ನ್ ದ ಬೇಸಿಕ್ ಆಫ್ ದ ಬಿಸ್ನೆಸ್. ಬೇಸಿಕ್ ಅಂದ್ರೆ ಯಾರಿಗೂ, ಎಷ್ಟೋ ಜನ ಕೇಳ್ತೀನಿ, ವಾಟ್ ಈಸ್ ದ ಬೇಸಿಕ್ ಆಫ್ ದಿ DXN ಬಿಸ್ನೆಸ್ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ, ಬೇಸಿಕ್ಸೇ ಗೊತ್ತಿಲ್ಲ. ವಾಟ್ ಈಸ್ ದ ಬೇಸಿಕ್? ವೈ ಯು ಜಾಯಿನ್ DXN? ವಾಟ್ ಈಸ್ ಯುವರ್ ಡ್ರೀಮ್? ವಾಟ್ ಈಸ್ ಯುವರ್ ಗೋಲ್? ಎಷ್ಟು ಲಿಸ್ಟ್ ಮಾಡಿದಿರಿ? ಎಷ್ಟು ಜನರಿಗೆ ನೀವು ಇನ್ವೈಟ್ ಮಾಡಿದಿರಿ? ಎಷ್ಟು ಜನರಿಗೆ ನೀವು ಪ್ಲಾನ್ ಕೊಟ್ಟಿದ್ದೀರಿ? ದಿಸ್ ಆಲ್ ದ ಬೇಸಿಕ್ ಥಿಂಗ್ಸ್ ನಮ್ಗೆ ಗೊತ್ತಿಲ್ಲ. ಅಲ್ಲಿ ಬೇಸಿಕ್ 6 ಸ್ಟೆಪ್ ಇದೆ, ಅದೇ ನಾವು ಕಲ್ತ್ಕೊಳ್ಳಿಲ್ಲ. ಅಥವಾ ನಮ್ಮ ಹತ್ರ ಬೇಸಿಕ್ ಕಂಪನಿಯ ಮಾಡ್ಯೂಲ್ಸ್ ಇಲ್ಲ, ಕಂಪನಿಯ ಪ್ರೊಫೈಲ್ ಇಲ್ಲ, ಕಂಪನಿಯ ಕೋಡ್ ಆಫ್ ಎಥಿಕ್ಸ್ ಬುಕ್ ಇಲ್ಲ, ಪ್ರಾಡಕ್ಟ್ ಬುಕ್ಸ್ ಇಲ್ಲ. ಅಂದ್ರೆ ಬೇಸಿಕ್ ಅನ್ನೇ, ಪಂಚಾಂಗವನ್ನೇ ಬಿಟ್ಬಿಟ್ಟಿದೀವಿ ನಾವು, ಮತ್ತೆ ಬಿಲ್ಡಿಂಗ್ ಕಟ್ತಾ ಇದೀವಿ ನಾವು. ಸೊ ಇದು ಡುಪ್ಲಿಕೇಶನ್ ಆಗ್ಬೇಕಲ್ಲ. ನೀವು ಹೇಳ್ತಾ ಇದ್ರೆ ಅದು ಡುಪ್ಲಿಕೇಟ್ ಆಗೋದಿಲ್ಲ. ಏನ್ ನಿಮ್ಮ ಹತ್ರ ಸಲಕರಣೆ ಇದೆ ಅದು ಮಾತ್ರ ಡುಪ್ಲಿಕೇಶನ್ ಆಗ್ತಾರೆ. ಲರ್ನ್ ದ ಡೀಟೇಲ್ಸ್ ಅಬೌಟ್ ದ ಪ್ರಾಡಕ್ಟ್. ಈವನ್ ಪ್ರಾಡಕ್ಟ್ ಕೂಡ, ನೀವು ಪ್ರಾಡಕ್ಟ್ ಅನ್ನ ಪೊಸಿಷನ್ ಮಾಡ್ಬೇಕಾದ್ರೆ ನಿಮ್ಗೆ ಪ್ರಾಡಕ್ಟ್ ಬಗ್ಗೆ, ವಾಟ್ ಈಸ್ ದಟ್ ಪ್ರಾಡಕ್ಟ್ ಅಂಡ್ ವೈ ದಟ್ ಪ್ರಾಡಕ್ಟ್ ಅಂಡ್ ಹೌ ದಟ್ ಪ್ರಾಡಕ್ಟ್, ಇದು 3 ನೀವು ಕಲ್ತಿರ್ಬೇಕು. ವಾಟ್ ಅಂಡ್ ವೈ
ಅಂಡ್ ಹೌ. ನೀವು ಯಾವುದೇ ಪ್ರಾಡಕ್ಟ್, ಒಂದು ಟೂತ್ ಪೇಸ್ಟ್ ಅಂತ ಹೇಳಿದ್ರೆ ವಾಟ್ ಈಸ್ ಟೂತ್ ಪೇಸ್ಟ್? ಟೂತ್ ಪೇಸ್ಟ್ ಗೊತ್ತಿದೆ. ಇದರಲ್ಲಿ ನೋಡಿ 150 ಗ್ರಾಮ್ ಇದೆ, ಇದರಲ್ಲಿ 75 ಗ್ರಾಮ್ ಇದೆ, 40 ಗ್ರಾಮ್ ಇದು 3 ಪ್ಯಾಕ್ ಬರ್ತದೆ. ಸೊ ಇದರಲ್ಲಿ ನಿಮ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಇದೆ, ಇದು ವಾಟ್ ಈಸ್. ಸೊ ಗ್ಯಾನೋಡರ್ಮ ಏನ್ರು, ಮೆಂಥಾಲ್ ಅಂದ್ರೆ ಏನು, ಇದೆಲ್ಲ ನಮ್ಗೆ ಗೊತ್ತಿರ್ಬೇಕಾಗ್ತದೆ. ಲರ್ನ್ ಡೀಟೇಲ್ಸ್ ಆಫ್ ದ ಪ್ರಾಡಕ್ಟ್. ಸೊ ಇದಕ್ಕೆ PV ಎಷ್ಟಿದೆ, ಇದಕ್ಕೆ SV ಎಷ್ಟಿದೆ, ಇಟ್ಸ್ ಆಲ್ ದ ಥಿಂಗ್ಸ್, ಆಲ್ ದ ಡೀಟೇಲ್ ಹೇಳ್ತಾರೆ, ಡೀಟೇಲ್ ಅಬೌಟ್ ದ ಪ್ರಾಡಕ್ಟ್. ಸೊ ಅದನ್ನ ನಮ್ ಕಲ್ತಿದ್ವಿ, ಲರ್ನ್ ಟು ಶೇರ್ ದ ಪ್ರಾಡಕ್ಟ್. ಪುನಃ ಇಲ್ಲಿ ಕೊಟ್ಟಿದ್ದಾರೆ, ನಾವು ಪ್ರಾಡಕ್ಟ್ ಅನ್ನ ಏನ್ ಮಾಡ್ತೀವಿ, ತುಂಬಾ ಜನ ಸೆಲ್ ಮಾಡ್ಲಿಕ್ಕೆ ಹೋಗ್ತಾರೆ. ಸೆಲ್ ಮಾಡುವಂತ ಎಲ್ಲಿಯೂ ಇಲ್ಲ ಇಲ್ಲಿ. ನೀವು ಸೆಲ್ ಮಾಡಿದ್ರೆ ನಿಮ್ಮನ್ನ ಏನಿಲ್ಲ, ಅವರು ಇದು 350, 150, 500 ವಾಪಸ್ ಕಳಿಸ್ಬಿಡ್ತಾರೆ. ನೀವೇನ್ ಮಾಡ್ಬೇಕು, ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ನೀವು ಹಂಚ್ಕೊಳ್ಬೇಕು ಅಂತ ಹೇಳ್ತಾರೆ. ನಿಮ್ಮ ಅನುಭವಗಳನ್ನ ಹಂಚಿ. ನೀವೇನ್ ಅನುಭವ ತಗೊಂಡ್ರಿ ಪೇಸ್ಟ್ ಅಲ್ಲಿ, ಸೋಪ್ ಅಲ್ಲಿ, ಕಾಫಿಯಲ್ಲಿ, ಟೀ ಅಲ್ಲಿ, ಬ್ರಷ್ ಅಲ್ಲಿ, ನಿಮ್ಗೇನಾಗಿದೆ ಅದನ್ನ ನೀವು ಹಂಚ್ಕೊಳ್ಳಿ. ಆವಾಗ ನೋಡಿ ಪ್ರಾಡಕ್ಟ್ ಮೂವ್ಮೆಂಟ್ ಸ್ಟಾರ್ಟ್ ಆಗ್ತದೆ. ಡೈರೆಕ್ಟ್ ಆಗಿ ನಾವು ಹಣ ಬರ್ತದ ಸೇಲ್ ಮಾಡ್ಲಿಕ್ಕೆ ಹೋಗ್ತೀವಿ, ಸೇಲ್ ಆಗುದಿಲ್ಲ, ಅವನು ಕ್ವಿಟ್ ಆಗಿ ಹೋಗ್ಬಿಡ್ತಾನೆ. ಲರ್ನ್ ಟು ದ ಶೇರ್ ದ ಪ್ರಾಡಕ್ಟ್, ಶೇರ್ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡಿ. ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್, ಇದು ತುಂಬಾ ದೊಡ್ಡ ಸಬ್ಜೆಕ್ಟ್. ತುಂಬಾ ಜನ ಅಬ್ಜೆಕ್ಷನ್ ಕೇಳಲಿಕ್ಕೆ ರೆಡಿ ಇರುವುದಿಲ್ಲ. ಡಾಕ್ಟರ್ ಲಿಮ್ ಹೇಳ್ತಾರೆ ಶಾಕ್ ಪ್ರೂಫ್ ಆಗಿರ್ಬೇಕು ಅಂತ. ಶಾಕ್ ಪ್ರೂಫ್. ಅಬ್ಜೆಕ್ಷನ್ ಇಸ್ ಕಾಮನ್. ಯಾವ್ದ್ರಲ್ಲೂ ಅಬ್ಜೆಕ್ಷನ್ ಬಂದೇ ಬರ್ತದೆ. ಯಾವ್ದು ಎಲ್ಲಿ ಅಬ್ಜೆಕ್ಷನ್ ಇಲ್ಲ ಹೇಳಿ? ಅಬ್ಜೆಕ್ಷನ್ ಇಲ್ದಿದ್ದು ಇಲ್ಲೇ ಇಲ್ಲ. ಎನಿ ಒನ್ಗೆ ಅಬ್ಜೆಕ್ಷನ್ಸ್ ಇದೆ. ಅಬ್ಜೆಕ್ಷನ್ ಬಂದ್ರೆ ಒಳ್ಳೇದು, ಯಾಕೆಂದ್ರೆ ಅವನ ಡೌಟ್ ಕ್ಲಿಯರ್ ಆಯ್ತು ಅಂದ್ರೆ ಅವನ ಪ್ರಾಡಕ್ಟ್ ಅನ್ನ ತಗೊಳ್ತಾನೆ. ದಟ್ಸ್ ಆಲ್ ಆಸೆ. ಸೊ ನಾವು ಎಷ್ಟು ಅಬ್ಜೆಕ್ಷನ್ ಹೇಳ್ತಾ ಇದ್ವಿ, ಎಲ್ಲಿವರೆಗೆ ನಾವು ಯೂಸ್ ಮಾಡ್ಬೇಕು ಅಬ್ಜೆಕ್ಷನ್? ಇದು ಎಷ್ಟು ಯೂಸ್ ಮಾಡ್ಬೇಕು ಅಬ್ಜೆಕ್ಷನ್? ಇದನ್ನ ನಾವು ಯೂಸ್ ಮಾಡಿದ್ರೆ ಎಲ್ಲಾ ಕಾಯಿಲೆ ಗುಣ ಆಗ್ತದೆ ಅಬ್ಜೆಕ್ಷನ್. ಸೊ ಇದನ್ನ ನಾವು ಹ್ಯಾಂಡಲ್, ಇದು ತಗೊಂಡಾಗ ಹೇಗೆ ರಿಫ್ಲೆಕ್ಷನ್ ಬರ್ತದೆ ಅಬ್ಜೆಕ್ಷನ್. ಅದನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಯಾರಿಗೆ ಗೊತ್ತಾಯ್ತು, ಈ ಬಿಸ್ನೆಸ್ ಅನ್ನ ನೀವು ಸೀರಿಯಸ್ ಆಗಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಇದರಲ್ಲಿ ಒಂದೇ ಅಂತ ಹೇಳಿದ್ರೆ ಗ್ಯಾನೋಡರ್ಮದಲ್ಲಿ ರಿಫ್ಲೆಕ್ಷನ್ ಇದೆ. ರಿಫ್ಲೆಕ್ಷನ್, ಡಾಕ್ಟರ್ ಲಿಮ್ ಹೇಳ್ತಾರೆ, ರಿಫ್ಲೆಕ್ಷನ್ ಇಲ್ಲ ಅಂದ್ರೆ ಈ ಪ್ರಾಡಕ್ಟ್ ಮೂವ್ಮೆಂಟೇ ಆಗ್ತಾ ಇರಲಿಲ್ಲ. ಸರಿ ಕೇಳ್ಕೊಳ್ಳಿ, ಈ ಪ್ರಾಡಕ್ಟ್ ಅಲ್ಲಿ ರಿಫ್ಲೆಕ್ಷನ್ ಇರ್ಲಿಲ್ಲ ಅಂತ ಹೇಳಿದ್ರೆ ಪ್ರಾಡಕ್ಟ್ ಮೂವ್ಮೆಂಟ್ ಆಗೋದಿಲ್ಲ. ರಿಫ್ಲೆಕ್ಷನ್ ಇದೆ ಅಂತ ಹೇಳಿದ್ರೆ ಜನರಿಗೆ ಗೊತ್ತಾಗ್ತದೆ ಇದು ಕೆಲಸ ಮಾಡ್ತಾ ಇದೆ ಅಂತ. ಅದರಿಂದನೇ ಈ ಪ್ರಾಡಕ್ಟ್ ಮೂವ್ಮೆಂಟ್ ಆಗೋದು. ಇದು ತಗೊಂಡಾಗ ನಿಮ್ಗೆ ಸುಮಾರು 32 ತರದ ರಿಫ್ಲೆಕ್ಷನ್ ಇದೆ ಗ್ಯಾನೋಡರ್ಮದಲ್ಲಿ. ಅದಕ್ಕೋಸ್ಕರ ಗ್ಯಾನೋಡರ್ಮ 100% ಬಾಡಿ ಒಳಗಡೆ ಹೋಗಿ ವರ್ಕ್ ಆಗ್ತದೆ. ಸೊ ಹಾಗಾಗಿರೋದ್ರಿಂದ ಈ ಪ್ರಾಡಕ್ಟ್ ಮೂವ್ಮೆಂಟ್ ಆಗ್ತದೆ, ವರ್ಕ್ ಆಗೋದು ಗ್ಯಾರಂಟಿ. ಅದಕ್ಕೋಸ್ಕರ ನಮ್ಗೆ ಗೊತ್ತಿರ್ಬೇಕು ಅಬ್ಜೆಕ್ಷನ್ಸ್ ಬರ್ತದೆ, ಹ್ಯಾಂಡಲ್ ಯಾವ ತರ ಮಾಡ್ಬೇಕು ಅಂತ. ಸೊ ಅದರಿಂದ ಹೌ ಟು ಪ್ರೊಸೀಡ್, ಯೂಸ್ ದ ಪ್ರಾಡಕ್ಟ್, ಲರ್ನ್ ಅಂಡ್ ನೆಕ್ಸ್ಟ್ ಇಸ್ ದ ಟೀಚ್. ನಾವೇನ್ ಮಾಡ್ತೀವಿ, ಡೈರೆಕ್ಟ್ ಆಗಿ ಟೀಚ್ ಮಾಡ್ಲಿಕ್ಕೆ ಹೋಗ್ತೀವಿ. ಈ ಲರ್ನ್ ಇಲ್ಲೇ ಇಲ್ಲ. ಮೀಟಿಂಗ್ ಅಟೆಂಡ್ ಆಗೋದಿಲ್ಲ. ಬೆಳಿಗ್ಗೆ ಮೀಟಿಂಗ್ ಬಂದ್ರೆ ಬೆಳಿಗ್ಗೆ 7 ಗಂಟೆಗೆ ಇನ್ನು ಇದ್ರೆ ಬರ್ಲಿಕ್ಕೆ ಆಗೋದಿಲ್ಲ. 7 7:20 ಬರ್ತಾರೆ. ಇನ್ನು ನೋಡಿ ಈಗ 7:34 ಆಯ್ತು, ಇಬ್ರೇನೋ ಜಾಯ್ನ್ ಆದ್ರೆ ಈಗ 34. ಯಾಕೆಂದ್ರೆ ನಿದ್ರೆ, ರಾತ್ರಿ 2 ಗಂಟೆವರೆಗೆ ಮೊಬೈಲ್ ಅಥವಾ ಟಿವಿ ನೋಡ್ತಾ ಇರ್ತಾರೆ, ಸೀರಿಯಲ್ ನೋಡ್ತಾ ಇರ್ತಾರೆ. ಸೊ ಅಬ್ಜೆಕ್ಷನ್ಸ್ ಅಂಡ್ ಲಾಸ್ಟ್ ಇಸ್ ದ ಟೀಚ್ ಅಂಡ್ ಟ್ರೈನ್ ಯುವರ್ ಡೌನ್ ಲೈನ್ಸ್. ಟೀಚ್, ನಿಮ್ಮ ಹತ್ರನೇ ಬಂಡವಾಳ ಇಲ್ಲ ಅಂದ್ರೆ ಬೇರೆಯವ್ರಿಗೆ ಏನ್ ಟೀಚ್ ಮಾಡ್ತೀರಿ? ನಮ್ಮ ತಲೆ ಒಳಗೆ ಏನು ಇಲ್ಲ ಅಂದ್ರೆ ಬೇರೆಯವ್ರಿಗೆ ಏನ್ ಹೇಳ್ತೀರಿ ನೀವು? ನಾವು ಫಸ್ಟ್ ಶೇಖರಣೆ ಮಾಡ್ಬೇಕಲ್ಲ. ಟೀಚ್ ಮಾಡುವ ಮೊದಲು ನಮ್ಗೆ ಗೊತ್ತಿರ್ಬೇಕು ವಾಟ್ ಟು ಟೀಚ್, ಹೌ ಟು ಟೀಚ್, ಈ ವೇರ್ ಟು ಟೀಚ್. ಇದು ನಮ್ಗೆ ಗೊತ್ತಿರ್ಬೇಕು. ಯಾವ ರೀತಿ ನಾವು ಹೋಮ್ ಮೀಟಿಂಗ್ ಮಾಡಬೇಕು, ಒನ್ ಮೀಟಿಂಗ್ ಮಾಡಬೇಕು, ಅಥವಾ ಹಾಲಲ್ಲಿ ಮೀಟಿಂಗ್ ಮಾಡಬೇಕು, ಎವ್ರಿಥಿಂಗ್. ಪ್ರಾಡಕ್ಟ್ ಅನ್ನ ಹೇಗೆ ಪೊಸಿಷನ್ ಮಾಡಬೇಕು, ಮಾರ್ಕೆಟಿಂಗ್ ಪ್ಲಾನ್ ಯಾರಿಗೆ ಕೊಡಬೇಕು, ಇದನ್ನೆಲ್ಲ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾವು ನಮ್ ಡೌನ್ ಲೈನ್ ಯಾವ ರೀತಿ ಟ್ರೈನ್ ಮಾಡ್ತೀವಿ. ಅದಕ್ಕೋಸ್ಕರ ನಾವು ಫಸ್ಟ್ ಕಲೀಲಿಕ್ಕೆ ರೆಡಿ ಇರಬೇಕು. ಅದಕ್ಕೋಸ್ಕರ ಸಿಸ್ಟಮ್ ಹೇಳ್ತದೆ, ಅರ್ಧ ಗಂಟೆ ಆದ್ರೂ ಒಂದು ವಿಡಿಯೋ ನೋಡಿ, ಅರ್ಧ ಗಂಟೆ ಆದ್ರೂ ಬುಕ್ ಅನ್ನ ಓದಿ, ಅಥವಾ ಅಟ್ಲೀಸ್ಟ್ ಒಂದು ಫಂಕ್ಷನ್ ಆದ್ರೂ ಅಟೆಂಡ್ ಮಾಡಿ ವೀಕ್ಲಿ, ಅಟ್ಲೀಸ್ಟ್ ವೀಕ್ಲಿ ಅಂತ. ಎಷ್ಟೋ ಜನ ಲೀಡರ್ಸ್ ಇದ್ದಾರೆ, ಸೊ ವೀಕ್ಲಿ ಹೋಗ್ಲಿ, ಮಂತ್ಲಿ ಒಂದು ಟ್ರೈನಿಂಗ್ ಅಲ್ಲಿ ಇರುವುದಿಲ್ಲ. ಹೇಗೆ ಅವರು ಸಕ್ಸಸ್ ಆಗ್ತಾರೆ? ದಟ್ ಈಸ್ ದ ಕ್ವಶನ್ ಮಾರ್ಕ್. ಅದರಿಂದ ಕಲಿಯುವುದು ಇಂಪಾರ್ಟೆಂಟ್ ಇದೆ. ಯಾರು ಮೈಂಡ್ ಅನ್ನ ಯಾವಾಗ್ಲೂ ಓಪನ್ ಆಗಿ ಇಟ್ಕೋಬೇಕು.
ತುಂಬಾ ಜನರಿಗೆ ಇದು ಈಗೋ ಇರ್ತದೆ. ಐ ಆಮ್ ಎ ಇಂಜಿನಿಯರ್, ಐ ಆಮ್ ಎ ಡಾಕ್ಟರ್, ಐ ಆಮ್ ಎ ಪ್ರೊಫೆಷನಲ್ಸ್. ಯಾವಾಗ ಹೆಡ್ ವೈಟ್ ಬರ್ತದೋ ಅವರು ಮುಂದೆವರಿಯೋದು ಕರೆಯುದು ಆಗುದಿಲ್ಲ. ಈವನ್ ನೀವು ಅಗ್ರಿಕಲ್ಚರ್ ಮಾಡ್ಬೇಕಾದ್ರೂ ಕೂಡ ನೀವು ಅಗ್ರಿಕಲ್ಚರ್ ಯಾರು ಒಳ್ಳೆ ಪ್ರೊಫೆಷನಲ್ ರೈತರ ಜೊತೆಗೆ ಕುತ್ಕೊಂಡು ಅದನ್ನ ಯಾವ ರೀತಿ ಬೀಜ ಮಾಡಬೇಕು, ಹಸನ್ ಹೇಗೆ ಮಾಡಬೇಕು, ನೀರ್ ಯಾವಾಗ ಬಿಡಬೇಕು, ಗೊಬ್ಬರ ಯಾವಾಗ ಕೊಡಬೇಕು, ಅಥವಾ ಏನು ಪ್ರಾಣಿಗಳೆಲ್ಲ ಬರ್ತದೆ ಹೇಗೆ ಅದನ್ನ ಕಂಟ್ರೋಲ್ ಮಾಡ್ಬೇಕು, ಇದೆಲ್ಲ ನಾವು ಕಲಿಬೇಕಾಗ್ತದಲ್ಲ. ಕಲಿಯದೆ ಎಲ್ಲಿ ಸಾಧ್ಯ ಇದೆ? ಹಾಗೆ ಕೂಡ ಈ ಬಿಸ್ನೆಸ್ ಅಲ್ಲಿ ತಿಂಗಳಿಗೆ ನಮ್ಗೆ 25 ಬೇಕು, 50 ಬೇಕು, 1 ಲಕ್ಷ ಬೇಕು, 1 ಕೋಟಿ ಬೇಕು. ಸೊ ಐ ಡೋಂಟ್ ಥಿಂಕ್ ಪ್ರಕೃತಿಯ ವಿರೋಧ ಆಗ್ತದೆ ಅದು. ಅದರಿಂದ ಕಲಿಯುವುದು ಇಂಪಾರ್ಟೆಂಟ್. ಪ್ರತಿಯೊಬ್ರು ನೀವು ಸ್ವಿಮ್ಮಿಂಗ್ ಮಾಡೋದವನಿರ್ಲಿ, ಅವನಿಗೆ ಆ ಮೆಡಲ್ ಸಿಕ್ಕಿದಾಗ ಅವನು ಹೇಳ್ತಾನೆ, ಎಷ್ಟು ಸಲ ನಾವು ಸ್ವಿಮ್ ಮಾಡಿದೀನಿ, ಎಷ್ಟು ಸಲ ತೊಂದರೆ ಆಯ್ತು, ಎಷ್ಟು ಕಂಟಿನ್ಯೂಸ್ ಸ್ವಿಮ್ ಮಾಡಿದೀನಿ. ಅಥವಾ ಫುಟ್ಬಾಲ್ ಅವನು ಹೇಳ್ತಾನೆ, ಅಥವಾ ಬಾಸ್ಕೆಟ್ ಬಾಲ್ ಅನ್ನು ಇರ್ಬೋದು, ಅಥವಾ ಕ್ರಿಕೆಟ್ ಅವರು ಇರ್ಬೋದು, ಎನಿ ಒನ್ ಯು ಟೇಕ್. ಆದ್ರಿಂದ ಪ್ರತಿ ಒಂದು ಕಲಿಯುವುದಿದ್ದೇ ಇರ್ತದೆ. ಕಲೀಲಿಕ್ಕೆ ನೀವು ರೆಡಿ ಇದ್ರೆ ಸಾಧ್ಯ ಉಂಟು. ಸೊ ಈಗ ಪುನಃ ನಾವು 4 ಬೇಸಿಕ್ಸ್ಗೆ ಬರೋಣ. ಬೇಸಿಕಲಿ ಇದೆಲ್ಲ ನಾನು ಹೇಳಿದಲ್ಲ, ಇದು RVC ಇದ್ದು ನಾನು ಹೇಳಿದ್ದು. ಇಟ್ಸ್ ನಾಟ್ ಇಟ್ RVC ಒನ್ ಆಫ್ ದ ಬೆಸ್ಟ್ ಟ್ರೈನಿಂಗ್ ಸಿಸ್ಟಮ್. RVC ಇದೆ ನಾನೀಗ ನಿಮ್ಗೆ ಹೇಳ್ತಾ ಇರೋದು. ಯಾಕೆಂದ್ರೆ ಇದು ಪ್ರೊಫೆಸರ್ ಟ್ರೈನಿಂಗ್ RVC ಚಾನಲ್ ಅಲ್ಲಿ ಕೊಟ್ಟ ಟ್ರೈನಿಂಗ್ ಇದು. ಅದನ್ನೇ ನಾನು ನಿಮ್ಗೆ ರಿಪೀಟ್ ಮಾಡ್ತಾ ಇದ್ದೀನಿ. ಸೊ ಆದ್ರಿಂದ ಇದು ನಿಮ್ಗೆ ನನ್ನ ಟ್ರೈನಿಂಗ್ ಅಲ್ಲ, ಇದು ನಾನು ಹೇಳ್ಬೋದಷ್ಟೇ. ಬಟ್ ಇದು ಆಲ್ರೆಡಿ ಸಿಸ್ಟಮ್ ಇಂದು ಟ್ರೈನಿಂಗ್. ಇವತ್ತು RVC ಎಷ್ಟು ದೊಡ್ಡದಾಗಿ ಬೆಳೀತಾ ಇದೆ. ಸೊ ಹಾಗಾಗಿ ಈವನ್ ಬಿಹಾರ್ ಇರ್ಬೋದು, ಜಾರ್ಖಂಡ್ ಇರ್ಬೋದು, ಆಲ್ ಉತ್ತರ UP ಇರ್ಬೋದು, ಆಲ್ಮೋಸ್ಟ್ ಆಲ್ ದ ಉತ್ತರ ಇಂಡಿಯಾ ಅದು ಅವರು 100ಕ್ಕೆ 100 ಸಕ್ಸಸ್ ಆಗೋದು ಬಿಕಾಸ್ ಆಫ್ ದಿಸ್ ಸಿಸ್ಟಮ್. ಲಿಸ್ಟ್ ಮೇಕಿಂಗ್, ಎನಿ ಪರ್ಸನ್ ಕುಡ್ ಬಿ ಎ ಪ್ರಾಸ್ಪೆಕ್ಟಿವ್. ಯಾರನ್ನು ನೀವು ಪ್ರೀಜಡ್ಜ್ ಮಾಡಬೇಡಿ ಹೇಳ್ತಾರೆ. ಲಿಸ್ಟ್ ಮಾಡ್ಲೇಬೇಕು. ನಿಮ್ಗೆ ವೈ ಫಸ್ಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ನಾವು ಯಾಕೆ ಈ DXN ಬಂದಿದೆ ಅದು ನಮಗೆ ಗೊತ್ತಿರಬೇಕು. ಆ ಕ್ವಶನ್ಗಾದ್ರೆ 2ನೇ ಕ್ವಶನ್ ನೀವ್ ಏನ್ ಮಾಡ್ಬೇಕು, ಸೆಕೆಂಡ್ ಲಿಸ್ಟ್ ಮೇಕಿಂಗ್ ಮಾಡ್ಬೇಕು. ಯಾರನ್ನು ನೀವು ಪ್ರೀಜಡ್ಜ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಎನಿ ಒನ್, ಯಾರೋ ಗೊತ್ತಿಲ್ಲ, ಅವನಿಗೆ ಶ್ರೀಮಂತ ಇದ್ದಾನೆ, ಅವನಿಗೆ ಗಾಡಿ ಇದೆ, ಅವನಿಗೆ ಬಂಗ್ಲೋ ಇದೆ, ಅವನಿಗೆ ಎಲ್ಲಾ ಇದೆ ಅಂತ ಹೇಳಿದ್ರೆ ಅವನಷ್ಟು ಸಾಲ ಇರುವುದು ಯಾರು ಇಲ್ಲ, ಅಷ್ಟು ಸಾಲ ಇರ್ತದೆ. ಸೊ ಅದನ್ನು ನಾವು ನೋಡ್ಕೋಬೇಕಾಗ್ತದೆ. ಸೊ ಅದನ್ನ ನೋಡ್ಕೊಂಡು ನಾವು ಮಾಡ್ಬೇಕಾಗ್ತದೆ. ಸೊ ಅದರಿಂದ ಅದರಲ್ಲಿ 3 ಕ್ಯಾಟಗರೀಸ್ ಇದ್ದಾರೆ. ದ ಕ್ಯಾಟಗರಿ ನಂಬರ್ 1 ಕ್ಲೋಸ್ ಫ್ರೆಂಡ್ಸ್. ನಮ್ಗೆ ಹತ್ತಿರದು ಕ್ಲೋಸ್ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಅಂತ. ಸೊ ಫಸ್ಟ್ ಇವರಿಗೆ ತಿಳಿಸಿ ಅಂತ ಹೇಳ್ತಾರೆ. ಆದ್ರೆ ಇದರಲ್ಲಿ ಅವರು ಪರ್ಸೆಂಟೇಜ್ ಎಕ್ಸ್ಪೆಕ್ಟ್ ಮಾಡೋದು ಈವನ್ 10% ಜನ ಇದರಲ್ಲಿ ಬರುವುದಿಲ್ಲ ಹೇಳ್ತಾರೆ. ನಿಮ್ಗೆ ಅಷ್ಟು ಕ್ಲೋಸ್ ಫ್ರೆಂಡ್ಸ್ ಇದ್ದಾರೆ, ರಿಲೇಟಿವ್ಸ್ ಇದ್ದಾರೆ, ಆದ್ರೆ ಅವರು ನಿಮ್ಗೆ ಈ ಬಿಸ್ನೆಸ್ಗೆ ಬರುವುದಿಲ್ಲ ಅಂತ ನಿಮ್ಗೆ ಗೊತ್ತಿರ್ಬೇಕು. ನಾವು ಟ್ರೈನಿಂಗ್ ಅಲ್ಲಿ ಹೇಳ್ತೀವಿ ಇದನ್ನು, ಕ್ಲೋಸ್ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್. ಯಾಕೆಂದ್ರೆ ಅವರಿಗೆ ನಮ್ಮ ಇನ್ ಅಂಡ್ ಔಟ್ ಗೊತ್ತಿರ್ತದಂತ. ಕ್ಲೋಸ್ ಫ್ರೆಂಡಿಗೆ ಗೊತ್ತಿರ್ತದಲ್ಲ, ನೀವೇನ್ ಮಾಡ್ತಾ ಇದ್ದೀರಿ, ನೀವ್ ಎಲ್ಲೆಲ್ಲಿ ಹೋಗ್ತಾ ಇದ್ದೀರಿ, ಏನೇನ್ ಬಿಸ್ನೆಸ್ ಮಾಡ್ತಾ ಇದ್ದೀರಿ, ಯಾವ್ಯಾವ ಬ್ಯಾಂಕಲ್ಲಿ ಎಷ್ಟೆಷ್ಟು ಲೋನ್ ಮಾಡಿದಿರಿ, ನೀವ್ ಎಷ್ಟು ಜನರಿಗೆ ಕೊಡ್ಲಿಕ್ಕೆ ಉಂಟು, ಇದೆಲ್ಲ ಅವ್ರಿಗೆ ಗೊತ್ತಿರ್ತದೆ. ಆದ್ರಿಂದ ಅವರು ನಮ್ ಜೊತೆಗೆ ಸೇರೋದು ತುಂಬಾ. ಎಲ್ಲೋ ನಿಮ್ಗೆ ಕ್ಲೋಸ್ ನಿಮ್ಮ ಸಿಸ್ಟರ್ಸೋ ನಿಮ್ಮ ಬ್ರದರ್ಸೋ ಏನೋ ಬಂದಿದ್ದಾನೆ, ಒಂದು ಪ್ರಾಡಕ್ಟ್, ಒಂದು ಸೋಪ್ ತಗೊಳ್ಳೋಣ ಅಥವಾ ಒಂದು ಕಾಫಿ ಕುಡಿಯೋಣ ಅಷ್ಟೇ ಇರ್ಬೋದು, ಅದರ ಮೇಲೆ ಅವರು ಹೋಗುದಿಲ್ಲ. ಸೊ ಇದನ್ನ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಹಾಗೆ ಪೀಪಲ್ ಯು ನೋ. ನಂತರ ನಿಮ್ಗೆ ಯಾರೆಲ್ಲ ಈ ಬಿಸ್ನೆಸ್ ಅಲ್ಲಿ ನಿಮ್ಗೆ ಜನ ಗೊತ್ತಿದೆ ಅವ್ರಿಗೆ ಹೇಳ್ಬೇಕಂತ. ಫಸ್ಟ್ ಇಲ್ಲಿ ಕ್ಲೋಸ್ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಆದ ನಂತರ ನಿಮ್ಗೆ ಕೆಲವು ಜನ ಗೊತ್ತಿದೆ ನಿಮ್ಗೆ, ಅಂದ್ರೆ ಅವರು ಅಷ್ಟು ಕ್ಲೋಸ್ ಇಲ್ಲ. ನೀವು ಮದುವೆ ಮನೆಯಲ್ಲಿ ಅಥವಾ ಪಾರ್ಟಿಯಲ್ಲಿ ಅಥವಾ ಕ್ಲಬ್ ಅಲ್ಲಿ ಅಥವಾ ಹೊರಗಡೆ ಹೋದಾಗ ಎಲ್ಲೋ ಮೀಟ್ ಮಾಡಿರ್ತೀರಿ. ಇಂಥವ್ರು ಪೀಪಲ್ ಯು ನೋ, ನಿಮ್ಗೆ ಯಾರೆಲ್ಲ ಗುರ್ತಾ ಇದೆ ಅವ್ರದ್ದೆಲ್ಲ ಲಿಸ್ಟ್ ಅಲ್ಲಿ ತರಬೇಕು. ಇದು ಮುಗಿದ ನಂತರ ನೀವು ಸುಮ್ಮನೆ ಕುತ್ಕೋಬಾರ್ದು, ಪುನಃ ಟ್ರೈನಿಂಗ್ ಅಟೆಂಡ್ ಆಗ್ಬೇಕು. ಪ್ರಾಸ್ಪೆಕ್ಟಿಂಗ್ ಹೇಗ್ ಮಾಡೋದನ್ನ ಕಲ್ಕೋಬೇಕು. ಪ್ರಾಸ್ಪೆಕ್ಟಿಂಗ್ ಹೇಗೋ ಮಾಡುದು ಅಂದ್ರೆ, ನಮ್ಗೆ ಜನ ಗೊತ್ತಿದ್ದವ್ರು ನಿಮ್ಗೆ ಕೆಲವರಿಗೆ 200 ಇರ್ಬೋದು, ಕೆಲವರಿಗೆ 500 ಇರ್ಬೋದು, ಕೆಲವರಿಗೆ 1000 ಇರ್ಬೋದು, ಕೆಲವರಿಗೆ 5000 ಇರ್ಬೋದು, ಇಲ್ಲ ಅಂತ ನಾನು ಹೇಳುದಿಲ್ಲ. ಆದ್ರೆ ಅದಕ್ಕಿಂತನೂ ಪೀಪಲ್ ಯು ಡೋಂಟ್ ನೋ ಇದಾರಲ್ಲ, ಅವ್ರು ತುಂಬಾ ಜಾಸ್ತಿ ಇದ್ದಾರೆ. ಪೀಪಲ್ ನಿಮ್ಗೆ ಯಾರಂತ ಗೊತ್ತಿಲ್ಲ ಅವರು, ಬಟ್ ಅವರು ನಿಮ್ಗೆ ಇದಕ್ಕೆ ಈ ಬಿಸ್ನೆಸ್ ಬರ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ಈ ಲಾಸ್ಟ್ ಪಾರ್ಟ್ ಇದೆಯಲ್ಲ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್. ಪೀಪಲ್ ಯು ಡೋಂಟ್ ನೋ, ಅವರನ್ನ ಈ ಬಿಸ್ನೆಸ್ ಕರ್ತಾ ಇರೋದು ಉಂಟಲ್ಲ, ತುಂಬಾ ತುಂಬಾ
ಇಂಪಾರ್ಟೆಂಟ್. ಅವರು ನಿಮ್ ಜೊತೆಗೆ ಬಿಸ್ನೆಸ್ ಮಾಡ್ಲಿಕ್ಕೆ ಬರ್ತಾರೆ. ಈ ಉಳಿದವರೆಲ್ಲ ಇದಾರಲ್ಲ, ಇವ್ರು ಏನಾದ್ರು ಪ್ರಾಡಕ್ಟ್ ಏನಾದ್ರು ಯೂಸ್ ಮಾಡ್ಬೋದು, ಬಟ್ ಬಿಸ್ನೆಸ್ಸಿಗೆ ಬರೋದು ಅಷ್ಟು ಬರೋದು. ನೀವು ಅವರಿಗೆ ಬಿಸ್ನೆಸ್ ಅನ್ನ ಬಿಂದಾಸ್ ಹೇಳಲಿಕ್ಕೂ ಹೋಗುದಿಲ್ಲ. ಯಾರಿಗೆ ನಿಮ್ಗೆ ಗೊತ್ತಿಲ್ಲೋ ಅವರಿಗೆ ನೀವು ಬಿಸ್ನೆಸ್ ಅನ್ನೇ ಹೇಳ್ಬೇಕು ಹೇಳ್ತಾರೋ. ಪೀಪಲ್ ಯು ಡೋಂಟ್ ನೋ. ಸರಿಯಾಗಿ ಅವರಿಗೆ ನೀವು ಬಿಸ್ನೆಸ್ ಹೇಳಿದ್ರೆ ಆಟೋಮೆಟಿಕ್ ಅವರು ಬಿಸ್ನೆಸ್ಗೆ ಬರ್ತಾರೆ. ಅವ್ರ ಬಿಸ್ನೆಸ್ ಅನ್ನ ಹುಡುಕ್ತಾ ಇದ್ದಾರೆ. ಸೊ ಏನ್ ಮಾಡ್ಬೇಕು, ಇದನ್ನೆಲ್ಲ ಪಟ್ಟಿ ಮಾಡಿದ್ರೆ ಈಗ ಲಿಸ್ಟ್ ಆಯ್ತು, ದೊಡ್ಡ ಲಿಸ್ಟ್ ಆಯ್ತು. 500,000 ಲಿಸ್ಟ್ ಮಾಡಿದ್ರು. 1000 ಲಿಸ್ಟ್ ಎಷ್ಟು ಜನ ಮಾಡಿದ್ರೋ ಗೊತ್ತಿಲ್ಲ. ನಾವಂತೂ 1000ಕ್ಕಿಂತ ಜಾಸ್ತಿ ಲಿಸ್ಟ್ ಮಾಡಿ. ನೀವೇನ್ ಮಾಡ್ಬೇಕು ನೆಕ್ಸ್ಟ್, ಕಾಂಟ್ಯಾಕ್ಟ್ ಅಂಡ್ ಇನ್ವೈಟ್. ಬೇಸಿಕಲಿ ಈ 4 ಸ್ಟೆಪ್ ವೆರಿ ಇಂಪಾರ್ಟೆಂಟ್ ಭಾಗವಹಿಸ್ತದೆ. ಕಾಂಟ್ಯಾಕ್ಟ್ ಅಂಡ್ ಇನ್ವೈಟ್. ಯಾವ ರೀತಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದು, ಅವ್ರ ಹತ್ರದಲ್ಲಿದ್ದಾರ, ದೂರದಲ್ಲಿದ್ದಾರ, ಯಾವ ರೀತಿ ಅವ್ರಿಗೆ ನಮ್ಮನೆ ಕರೆಯುವುದ, ನಾವು ಅವ್ರ ಮನೆಗೆ ಹೋಗುದ, ದಿಸ್ ಇಸ್ ಕ್ವಶನ್ ಮಾರ್ಕ್. ಸೊ ಅದನ್ನ ನೀವು ಯಾವ ರೀತಿ ಮಾಡ್ತೀರಿ, ನೀವು ಹ್ಯಾವ್ ಟು ಸಿಟ್ ವಿತ್ ಯುವರ್ ಅಪ್ಲೈನ್, ಅಥವಾ ನಿಮ್ಮ ಸಿಟ್ ವಿತ್ ಯುವರ್ ಸ್ಪಾನ್ಸರ್ ಅಂಡ್ ಸಿಟ್ ವಿತ್ ದ ಕಂಪನಿ. ನಮ್ಗೆ ಈಗ ಬೆಂಗಳೂರಲ್ಲಿ ಇದ್ದಾರೆ ಅಂತ ತಿಳ್ಕೊಳ್ಳಿ, ನಿಮ್ಗೆ ಬೆಂಗಳೂರಿಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಅಥವಾ ಬೆಂಗಳೂರಿನಲ್ಲಿ ಒಂದು ಮೀಟಿಂಗ್ ಇದೆ, ನಿಮ್ಗೆ ಚಾನ್ಸ್ ಇದ್ರೆ ನೀವು ಬೆಂಗಳೂರಿಗೆ ಹೋಗುದು ಒಳ್ಳೇದು. ಇನ್ ಕೇಸ್ ಆಗ್ಲಿಲ್ಲ, ಬೆಂಗಳೂರಲ್ಲಿ ಯಾರು ನಿಮ್ಮ ಅಪ್ಲೈನ್ ಇದಾರ ನೋಡುದು. ಇನ್ ಕೇಸ್ ಆಗ್ಲಿಲ್ಲ, ಬೆಂಗಳೂರಲ್ಲಿ ಕಂಪನಿ ಇದೆ ಅಲ್ಲ, ಮೀಟಿಂಗ್ ಯಾವಾಗ ನೋಡಿ ವಿಜಯ್ ಕುಮಾರ್ಗೆ ಅವ್ರಿಗೆ ಫೋನ್ ಮಾಡಿ, ನಮ್ಮ ಒಂದು ಪಾರ್ಟಿ ಬರ್ತಾ ಇದ್ದಾರೆ, ಸೊ ಅವ್ರು ಮೀಟಿಂಗ್ ಅಟೆಂಡ್ ಆಗ್ತಾರೆ. ನೆಕ್ಸ್ಟ್ ನೀವು ಫಾಲೋ ಅಪ್, ಮೀಟಿಂಗ್ ಮೊದಲು ಮೀಟಿಂಗ್ ನಂತರ ನೀವು ಫಾಲೋ ಅಪ್ ಮಾಡ್ಬೇಕು. ಹಾಗೆ ಅವ್ರು ಮೀಟಿಂಗ್ ಅಲ್ಲಿ ಬಂದು ಅಂದ್ರೆ ಯಾರೋ ಸ್ಪಾನ್ಸರ್ ಮಾಡಿ ಕಳಿಸ್ಬಿಟ್ಟಿರ್ತಾರೆ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಇದೆ. ಫಿಕ್ಸ್ ಪ್ಲೇಸ್ ಅಂಡ್ ಟೈಮ್ ಇನ್ ಅಡ್ವಾನ್ಸ್. ಮೀಟಿಂಗ್ ಅಲ್ಲಿ ಫಿಕ್ಸ್ ದ ಪ್ಲೇಸ್, ಎಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು, ಎಲ್ಲಿ ನೀವು ಮೀಟಿಂಗ್ ಮಾಡುವಂತದ್ದು, ಯಾವ ಟೈಮ್ ಮಾಡ್ತಾ ಇದ್ದಾರೆ, ಇದನ್ನೆಲ್ಲ ಮೊದಲೇನೆ ನಾವು ಫಿಕ್ಸ್ ಅಪ್ ಮಾಡಬೇಕು ಅಂತ ಹೇಳಿ ಅಡ್ವಾನ್ಸ್. ಸೊ ನೆಕ್ಸ್ಟ್ STP ಅಂತ ಹೇಳ್ತಾರೆ, ಶೋ ದ ಪ್ಲಾನ್. STP, ಶೋ ದ ಪ್ಲಾನ್. ನೀವು ಅಂಡರ್ಸ್ಟ್ಯಾಂಡ್ ಮಾಡಬೇಕು, ಅವರು ಯಾರು, ಯಾಕಾಗಿ ಬಂದಿದ್ದಾರೆ ಅಂತ ಫಸ್ಟ್ ನಿಮ್ಗೆ ಗೊತ್ತಿರ್ಬೇಕು. ಅಥವಾ ನಿಮ್ಮ ಸ್ಪಾನ್ಸರ್ ಮುಖಾಂತರ, ಅಥವಾ ನೀವು ಪ್ರಾಸ್ಪೆಕ್ಟ್ ಮಾಡಿದ್ರೆ ಅವ್ರ ಮುಖಾಂತರ ನಿಮ್ಗೆ ಅವ್ರಿಗೆ ಏನು ಇಂಪಾರ್ಟೆಂಟ್ ಇದೆ ಇದೆಲ್ಲ ನಿಮ್ಗೆ ಟ್ರೈನಿಂಗ್ ಅಲ್ಲಿ ಗೊತ್ತಾಗ್ತದೆ, ಅವ್ರಿಗೆ ಏನ್ ಬೇಕು ಅಂತ. ಸೊ ಅವರಿಗೆ ಬಿಸ್ನೆಸ್ ಹೆಂಗ್ ಬಂದಿದ್ದಾರೆ, ಅವರಿಗೆ ಬಿಸ್ನೆಸ್ ಬೇಕಂದ್ರೆ ಯು ಹ್ಯಾವ್ ಟು ಶೋ ದ ಮಾರ್ಕೆಟಿಂಗ್ ಪ್ಲಾನ್ ಓನ್ಲಿ. ಅವರಿಗೆ ಪ್ರಾಡಕ್ಟ್ ಹೇಳಲಿಕ್ಕೆ ಹೋಗ್ಬೇಡಿ ನೀವು. ಬಿಸ್ನೆಸ್, ಅಥವಾ ಎಲ್ಲ ಏಜ್ಡ್ ಇರ್ತಾರೆ, ಹೆಲ್ತ್ ಇಶ್ಯೂಸ್ ಇದೆ, ಸೊ ಯು ಕ್ಯಾನ್ ಶೋ ದ ಪ್ರಾಡಕ್ಟ್. ದಟ್ ಈಸ್ ಡಿಪೆಂಡ್ ಅಪಾನ್ ಯುವರ್ ಸೆಲ್ಫ್. ಸೊ ಬಿ ಸ್ಪೆಸಿಫಿಕ್ ಅಂಡ್ ಟು ದ ಪಾಯಿಂಟ್. ತುಂಬಾ ಡ್ರ್ಯಾಗ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಯಾವಾಗ್ಲೂ ನಿಮ್ಮ ಟೈಮ್, ಈವನ್ ನಿಮ್ಗೆ ಒನ್ ಮೀಟಿಂಗ್ ಇದ್ರೆ, ಅವ್ರ ಅರ್ಜೆಂಟ್ ಇದ್ರೆ 10 ನಿಮಿಷ, ಅಥವಾ ಹೋಮ್ ಮೀಟಿಂಗ್ ನೀವು ಅಪಾಯಿಂಟ್ಮೆಂಟ್ ತಗೊಂಡ್ರೆ ಮ್ಯಾಕ್ಸಿಮಮ್ ಹೇಳ್ತಾರೆ 30 ಮಿನಿಟ್ಸ್ ಅಂತ. ಅವ್ರಿಗೆ ಇಂಟ್ರೆಸ್ಟ್ ಇದ್ರೆ ಪುನಃ ಕಂಟಿನ್ಯೂ ಮಾಡಬೇಕು ಅಂತ. ಸೊ ದಿಸ್ ಆರ್ ದ ಥಿಂಗ್ಸ್ ವಿ ಮಸ್ಟ್ ಅಂಡರ್ಸ್ಟ್ಯಾಂಡ್. ಯಾಕಂದ್ರೆ ಇದೆಲ್ಲ ನಿಮ್ಗೆ ಟ್ರೈನಿಂಗ್ ಮೆಟೀರಿಯಲ್ಸ್ ಇದು. ಅಂದ್ರೆ ಶೋ ದ ಪ್ಲಾನ್. ಕರೆಕ್ಟ್ ಆಗಿ ನೀವು ಪ್ಲಾನ್ ಅನ್ನ ತೋರಿಸಿ, ಅವರಿಗೆ ರಿಟೇಲಿಂಗ್ ಎಷ್ಟಿದೆ, ಅಥವಾ ನಿಮ್ಗೆ 71% ಬೋನಸ್ ಸಿಗ್ತದೆ, ಸೊ ನಿಮ್ಗೆ 15,000 ಸಿಗ್ತದೆ, 1,20,000 ಸಿಗ್ತದೆ. ಇಟ್ಸ್ ವೆರಿ ಸಿಂಪಲ್ ಆಗಿ ನೀವು ಅವರಿಗೆ ಹೇಳುವಂತ ಸ್ಟಾರ್ಟಿಂಗ್ ಅಲ್ಲಿ. ತುಂಬಾ ಡ್ರ್ಯಾಗ್ ಮಾಡ್ಲಿಕ್ಕೆ ಹೋದ್ರೆ ಟೈಮ್ ಇಲ್ಲ. ಸೊ ಇದನ್ನ ಕೊಟ್ಬಿಟ್ಟು ನೆಕ್ಸ್ಟ್ ಇಂಪಾರ್ಟೆಂಟ್. ತುಂಬಾ ಜನ ಏನ್ ಮಾಡ್ತಾರೆ, ಇದಕ್ಕೆ ಇಲ್ಲಿಗೆ ನಿಲ್ಸ್ಬಿಡ್ತಾರೆ. ಇಲ್ಲಿ ರಾಂಗ್ ಥಿಂಗ್ ಇದೆ. ಸಾಧಾರಣ 80% ಜನ ನೆಕ್ಸ್ಟ್ ನೀವು ಫಾಲೋ ಅಪ್ ಮಾಡ್ತಿರಲ್ಲ, ಆವಾಗ ಅವರು ಜಾಯಿನ್ ಆಗ್ತಾರಂತೆ ನೋಡಿ. ನಾವೇನ್ ಮಾಡ್ತೀವಿ, ಪ್ಲಾನ್ ತೋರಿಸಿ ಬಿಟ್ಬಿಟ್ಟು ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂತ ಬಿಟ್ಬಿಡ್ತೀವಿ. ಇಲ್ಲಿ ನಾವು ತಪ್ಪು ಬಿಡ್ತೀವಿ. ನಾವೇನ್ ಮಾಡ್ಬೇಕು, 24 ಗಂಟೆ, ಜಾಸ್ತಿ ಅಂದ್ರೆ 36 ಗಂಟೆ ಒಳಗಡೆ ಅವರಿಗೆ ನಾವು ಫಾಲೋ ಅಪ್ ಮಾಡ್ಬೇಕು. ಫಾಲೋ ಅಪ್ ಮಾಡಿ, ನಿನ್ನೆ ನಾವು ಬಂದಿದ್ದೀವಿ ಮೀಟಿಂಗ್ ಮಾಡಿದ್ವಿ, ನಿಮ್ಗೆ ಏನು ಇಂಟ್ರೆಸ್ಟ್ ಆಯ್ತು, ಅದರಲ್ಲಿ ಏನು ನಿಮ್ಗೆ ಲೈಕ್ ಆಯ್ತು, ಈ ತರದಲ್ಲಿ ನೀವು ಅವರಿಗೆ ಕ್ಯಾಶುವಲ್ ಆಗಿ ಮಾತಾಡ್ಬಿಟ್ಟು, ಅವ್ರಿಗೆ ಇಂಟ್ರೆಸ್ಟ್ ಇದ್ರೆ ಅದನ್ನ ಮತ್ತೆ ಕರೆಕ್ಟ್ ಫಾಲೋ ಅಪ್ ಅಲ್ಲಿ ಯಾವಾಗ ಬರ್ಲಿ, ಅಥವಾ ನೀವು ಇಲ್ಲಿ ಬರ್ತೀರಾ, ನಮ್ಮ ಆಫೀಸಿಗೆ ಬರ್ತೀರಾ, ಅಥವಾ ಮನೆಗೆ ಬರ್ತೀರಾ, ಸ್ಟಾಕ್ ಪಾಯಿಂಟಿಗೆ ಬರ್ತೀರಾ, ಸೊ ಅದನ್ನ ಫಾಲೋ ಅಪ್ ಮಾಡೋದು ಇಂಪಾರ್ಟೆಂಟ್ ಇರ್ತದೆ. ಫಾಲೋ ಅಪ್ ಮಾಡೋದ್ರಿಂದ ಅವರು ಪುನಃ ಜಾಯಿನ್ ಆಗಿ ಬಿಸ್ನೆಸ್ ಮಾಡ್ಲಿಕ್ಕೆ ಫಿಟ್ ಆಗ್ತಾರೆ ಅಂತ. ಸೊ ಅದರಿಂದ ಈ 4 ಬೇಸಿಕ್. ಸೊ ನಾವು ವಿಲ್ ಕಮ್ ಟು ದ 9 ಕೋರ್ ಸ್ಟೆಪ್. ಸೊ 9 ಕೋರ್ ಸ್ಟೆಪ್ ವೆರಿ 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 ಇಂಪಾರ್ಟೆಂಟ್. ಇಲ್ಲಿ ನಾವು ಇದನ್ನ ಮಾಡೋದಿಲ್ಲ, ಇಲ್ಲ ನಾವು ಸೋತೋಗ್ಬಿಡ್ತೀವಿ. ಯಾಕಂದ್ರೆ ನಾವು ಅಪ್ಡೇಷನ್ ಆಗ್ಲೇಬೇಕು ನಾವು. ಯಾಕಂದ್ರೆ ಇದು ಡುಪ್ಲಿಕೇಶನ್ ಬಿಸ್ನೆಸ್. ಡುಪ್ಲಿಕೇಟ್ ಆಗ್ಬೇಕು. ಡುಪ್ಲಿಕೇಟ್ ಯಾವ್ದಾಗ್ತದೆ, ರಿಟರ್ನ್ ಮೆಟೀರಿಯಲ್ ಆಗ್ತದೆ, ಅಥವಾ ಪ್ರಿಂಟೆಡ್ ಬುಕ್ ಇದೆಯಲ್ಲ, ಅದು ಡುಪ್ಲಿಕೇಶನ್ ಆಗ್ತದೆ.
ಆಮೇಲೆ ನಿಮ್ಗೆ ವಾಯ್ಸ್ ರೆಕಾರ್ಡ್ ಇದ್ರೆ ಅದು ಡೂಪ್ಲಿಕೇಶನ್ ಆಗ್ತದೆ. ನಾವು ನಮ್ಮನ್ನ ಡೂಪ್ಲಿಕೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ನಾವೇನೆ SN ಶೆಟ್ಟಿ ಡೂಪ್ಲಿಕೇಟ್ ಹೆಂಗ್ ಮಾಡ್ತೀರಿ ನೀವು ಆನಂದ್ ಮಸ್ಲಿ ಅವ್ರನ್ನ ಡೂಪ್ಲಿಕೇಟ್ ಮಾಡ್ಲಿಕ್ಕೆ ಆಗ್ತದ? ಶೈಲಾ ಶೆಟ್ಟಿ ಅವ್ರನ್ನ ಡೂಪ್ಲಿಕೇಟ್ ಮಾಡ್ಲಿಕ್ಕೆ ಆಗ್ತದ? ಅಶೋಕ್ ಅವ್ರನ್ನ ಮಾಡ್ಲಿಕ್ಕೆ ಆಗ್ತದ? ಆಗೋದಿಲ್ಲ. ನಿಮ್ಮ ಹಾಗಾದ್ರೆ ನೋಡಿ ಬೇಕಾದ್ರೆ ನಿಮ್ ಕಾಲೇಜಲ್ಲಿ ನೋಡಿ, ನಿಮ್ಮ ಪ್ರಿನ್ಸಿಪಾಲ್ ಇರ್ಬೋದು, ಟೀಚರ್, ನಮ್ಮ ಇವರು ಮೇಡಮ್ ಎಲ್ಲ ಹೇಗೆ ಡೂಪ್ಲಿಕೇಟ್ ಆಗ್ತದೆ? ಅವರು ಡೂಪ್ಲಿಕೇಟ್ ಆಗುದಿಲ್ಲ, ಅವರೇನೆ. ಬಟ್ ಮೆಟೀರಿಯಲ್ಸ್, ದ ಸಿಸ್ಟಮ್ ವಿಲ್ ಡೂಪ್ಲಿಕೇಟ್. ಅದಕ್ಕೋಸ್ಕರ ನೀವು ಸಿಸ್ಟಮ್ ಅನ್ನ ನೀವು ಏನ್ ಹೇಳ್ಬೇಕು ನೋಡಿ, ಇದನ್ನ ನಾನು ಕಲ್ತೆ, ಇದರಲ್ಲಿ ನನಗೆ ಕರೆಕ್ಟ್ ಗೊತ್ತಾಯ್ತು ಈ ಸಿಸ್ಟಮ್, ಮತ್ತೆ ಇದನ್ನ ನಾನು ನನ್ನ ಟೀಮಿಗೆ ಕಲಿಸ್ತಾ ಇದ್ದಾರೆ, ಇದು ಡೂಪ್ಲಿಕೇಟ್. ಸೊ ಅದರಿಂದ ಈ 9 ಕೋರ್ ಸ್ಟೆಪ್ ಇದೆ RBC ಅಲ್ಲಿ. ಸೊ ಇದನ್ನ ನೀವು ಸರಿಯಾಗಿ ಕಲಿತು ಅಗರ್ ಚಾಹಿಯೆ ಮೋರ್ ಬನ್ ಜಾಯಿಯೆ ಕೋರ್. ಹಿಂದಿಯಲ್ಲಿ ಒಂದು ಪ್ರಾಬ್, ನೀವು ಏನಾದ್ರೂ ಜಾಸ್ತಿ ದೊಡ್ಡ ಟೀಮ್ ಕಟ್ಬೇಕಂತ ಹೇಳಿದ್ರೆ ಇದನ್ನ ನೀವು ಡೂಪ್ಲಿಕೇಟ್ ಮಾಡಿ ನಿಮ್ಮ ಟೀಮ್ ಅಲ್ಲಿ ಅಂತಾರೆ. RBC ಅಲ್ಲಿ ಮಾಡಿರೋದು ಇದನ್ನೇ ನೋಡಿ. ಸೊ ಇದನ್ನ ನಾವು ಕಲಿಬೇಕು ಫಸ್ಟ್, ಆಮೇಲೆ ನಮ್ಮ ಟೀಮಿಗೆ ಕಲ್ಸ್ಕೊಡ್ಬೇಕು. ನಾವು ಜಾಸ್ತಿ ಪ್ರಾಡಕ್ಟ್ ಬಗ್ಗೆ ಹೋಗ್ಬಾರ್ದು. ಪ್ರಾಡಕ್ಟ್ ಇಸ್ ಓನ್ಲಿ ಒಳಗಡೆ ಹೋಗ್ಲಿಕ್ಕೆ ಮಾತ್ರ. ನಾವು ಈ ಸಿಸ್ಟಮ್ ಅನ್ನ ಅವ್ರಿಗೆ ಕಲಿಸ್ಬೇಕಾಗ್ತದೆ. ಈ ಸಿಸ್ಟಮ್ ಅನ್ನ ನಾವು ಕಲಿಸಿದಾಗ ಆ ಸಿಸ್ಟಮ್ ವರ್ಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಲೀಡರ್ಸ್ ರೆಡಿ ಆಗ್ತಾ ಹೋಗ್ತಾ ಇರ್ತಾರೆ. ನಾವು ಲೀಡರ್ಸ್ ರೆಡಿ ಆಗ್ಬೇಕಾದ್ರೆ ನಾವು ಬರೀ ಪ್ರಾಡಕ್ಟ್ ಅಂತ ಆಗುದಿಲ್ಲ. ಪ್ರಾಡಕ್ಟ್ ನಿಮ್ಗೆ ಜಸ್ಟ್ ಓನ್ಲಿ ಎಂಟ್ರಿ ಆಗ್ಲಿಕ್ಕೆ ಪ್ರಾಡಕ್ಟ್ ಬೇಕು, ಎಂಟ್ರಿ ಹೋಗ್ಲಿಕ್ಕೆ ಪ್ಲಾನ್ ಬೇಕು. ಮತ್ತೆ ನೀವೇನ್ ಮಾಡ್ಬೇಕು, ಅಲ್ಲಿ ಆದ ನಂತರ ಅವರನ್ನ ಪ್ರಾಡಕ್ಟ್ ಆಫ್ ದ ಪ್ರಾಡಕ್ಟ್ ಮಾಡ್ಬೇಕಾದ್ರೆ ಸಿಸ್ಟಮ್ ತುಂಬಾ ಪಾತ್ರ ವಹಿಸ್ತದೆ. ಸೊ ಅದನ್ನ ಇದನ್ನ ನಾವು ಫಸ್ಟ್ ನಾವು ಕಲಿಬೇಕು, ನಾವು ಕೋರ್ ಆಗ್ಬೇಕು. ಅದರ ನಂತರ ಕೋರ್ ಅನ್ನ ರೆಡಿ ಮಾಡ್ಬೇಕು. 6 ಪೀಪಲ್ ಬೇಕಾಗ್ತದೆ ನಿಮ್ಗೆ ಕೋರ್, ಇದನ್ನ ಫಾಲೋ ಮಾಡೋರು, ನಿಮ್ಮನ್ನ ಫಾಲೋ ಮಾಡುವರು. ಮೀಟಿಂಗ್ ಅಲ್ಲಿ ನೋಡಿದ್ರೆ ನೀವು ಇರ್ತೀರಿ, ಒಬ್ರು ಮಾತ್ರ ಮೀಟಿಂಗ್ ಇರ್ತೀರಿ, ನಿಮ್ ಟೀಮ್ ಯಾರು ಇರುವುದಿಲ್ಲ. ಯಾಕೆಂದ್ರೆ ಅವರಿಗೆ ಈ ಕೋರ್ ಸಿಸ್ಟಮ್ ಅನ್ನ ನಾವು ಅವರಿಗೆ ಕಲ್ಸಿರುವುದಿಲ್ಲ, ಅಥವಾ ನಾವು ಕೋರ್ ಆಗಿರೋದಿಲ್ಲ. ಎರಡೇ ಇರೋದು. ಒಂದೇ ನಾವು ಕೋರ್ ಆಗ್ಬೇಕು, ನೆಕ್ಸ್ಟ್ ಕೋರ್ ಅನ್ನ ರೆಡಿ ಮಾಡ್ಬೇಕು, ಸಿಸ್ಟಮ್ ಅನ್ನ ಅವ್ರಿಗೆ ಕಲ್ಸ್ಕೊಡ್ಬೇಕು. ಸೊ ಇದರಲ್ಲಿ ನಿಮ್ಗೆ ಫಸ್ಟ್ ಆಫ್ ಆಲ್ ಬುಕ್ಸ್ ರೀಡಿಂಗ್ ಅಂತ ಇದೆ. ಈ 9 ಸ್ಟೆಪ್ ಅಲ್ಲಿ 1ನೇ ಸ್ಟೆಪ್, ಯು ಹ್ಯಾವ್ ಟು ರೀಡ್ ದ ಬುಕ್ಸ್. ಐದರ್ DXN ಬುಕ್ಸ್ ಇರ್ಬೋದು ಅಥವಾ ನಿಮ್ಗೆ ಪಾಸಿಟಿವ್ ಬುಕ್ಸ್ ಇರ್ಬೋದು. ಅಟ್ಲೀಸ್ಟ್ ನೀವು ಅದನ್ನ ಓದ್ಬೇಕಾಗ್ತದೆ. ಅಟ್ಲೀಸ್ಟ್ ದಿನಕ್ಕೊಂದು ಅರ್ಧ ಗಂಟೆ ಆದ್ರೂ ಓದ್ಬೇಕಾಗ್ತದೆ ನಿಮ್ಗೆ. ಯಾಕಂದ್ರೆ ನಿಮ್ಮ ಮೈಂಡ್ ಎಲ್ಲಿ ಓಪನ್ ಆಗ್ತದೆ ಅಂತ ಒಂದು ಕ್ವಶನ್ ಮಾರ್ಕ್ ಇದೆ. ಎಷ್ಟೋ ಜನರ ಮೈಂಡ್ ಓಪನ್ ಆಗುದಿಲ್ಲ. ಯಾಕೆಂದ್ರೆ ಅವ್ರು ನಾವು ಹೇಳ್ತಾ ಇದೀವಿ, ಆದರ್ಶ್ ಶೆಟ್ಟಿ ಹೇಳ್ತಾರೆ, ಅದು ಅಷ್ಟೇ ಇರ್ತದೆ ಅವ್ರಿಗೆ. ಆದ್ರೆ ಒಂದು ಸಲ ಹೋಗ್ತಾರೆ, ಅವರು ನೋಡ್ತಾರೆ, ರಾಬರ್ಟ್ ಫ್ರಿಟ್ಜ್ ಅವರ ಬುಕ್ ದ ಮ್ಯಾಜಿಕ್ ಆಫ್ ಥಿಂಕಿಂಗ್ ಬುಕ್ ಓದ್ತಾರೆ. ಅದರಲ್ಲಿ ಒಂದು ಪಾಯಿಂಟ್ ಇರ್ತದೆ. ಆ ಪಾಯಿಂಟ್ ಅವ್ರು ಓದ್ ನಂತರ ಅವರ ಮೈಂಡ್ ಓಪನ್ ಆಗ್ಬಿಡ್ತದೆ ನೋಡಿ, ಸೀರಿಯಸ್ ಬಿಸ್ನೆಸ್ ಗೆ ಬಂದ್ಬಿಡ್ತಾರೆ. ಸೊ ಅಂದ್ರೆ ಎಲ್ಲಿ ನಿಮ್ಮ ಮೈಂಡ್ ಪ್ರಿಕ್ ಆಗ್ತದೆ ಅಂತ ಗೊತ್ತಿರೋದಿಲ್ಲ. ಅದಕ್ಕೋಸ್ಕರ ನೀವು ಬುಕ್ಸ್ ಗಳನ್ನ ಆದಷ್ಟು ನೀವು ರೆಕಮೆಂಡೆಡ್ ಬುಕ್ಸ್ ಅಂತ ಹೇಳ್ತೀವಿ ನಾವು, ಅದನ್ನ ನೀವು ಓದ್ಬೇಕು. ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಬುಕ್ ಇರ್ಬೋದು, ಅಥವಾ ನಿಮ್ಗೆ ದ ವಿನ್ ಫ್ರೆಂಡ್ಸ್ ಅಂಡ್ ಇನ್ಫ್ಲುಯೆನ್ಸ್ ಪೀಪಲ್ ಇರ್ಬೋದು, ದ ಥಿಂಕ್ ಅಂಡ್ ಗ್ರೋ ರಿಚ್ ಬುಕ್ ಇರ್ಬೋದು. ಇಂಥ ಪುಸ್ತಕಗಳನ್ನ, ಪಾಸಿಟಿವ್ ಬುಕ್ಸ್ ಅನ್ನ ನೀವು ಸೊ ಅಟ್ಲೀಸ್ಟ್ ದಿನಕ್ಕೆ ಒಂದು ಅರ್ಧ ಗಂಟೆ ನೀವು ಓದ್ಬೇಕಾಗ್ತದೆ. ವಾಚ್ ಗುಡ್ ಅಂಡ್ ಪಾಸಿಟಿವ್ ವಿಡಿಯೋಸ್ ಡೈಲಿ. ಅಟ್ಲೀಸ್ಟ್ ಇವತ್ತು ಎಷ್ಟು ನಿಮ್ಗೆ ಈಸಿಯಾಗಿ ಮೊಬೈಲ್ ಇದೆ, ಮೊದಲೆಲ್ಲ ಎಷ್ಟು ಕಷ್ಟ ಇತ್ತು ಇದನ್ನೆಲ್ಲ ನೋಡ್ಬೇಕಾದ್ರೆ, ಎಷ್ಟು ದುಡ್ಡು ಖರ್ಚು ಮಾಡ್ಬೇಕಾಗಿ. ಜಸ್ಟ್ ಈಗ ನೋಡಿ, ನಾನೊಂದು ನಿಮ್ಗೆ ಬೆಳಿಗ್ಗೆ ಒಂದು ಲೇಡೀಸ್ ಒಂದು ಹಾಕಿದೆ, ಅದು ಒಂದು ಹಾಕಿದ್ರೆ ಸಾಕು, ಲೇಡೀಸ್ ಎಲ್ಲ ಮೋಟಿವೇಟ್ ಆಗ್ಬಿಡ್ತಾರೆ, ಕೇಳ್ತಾರೆ. ಸೊ ವಾಚ್ ಗುಡ್ ಅಂಡ್ ಪಾಸಿಟಿವ್ ವಿಡಿಯೋಸ್. ಫ್ರೀ ಇದ್ದಾಗ ಯಾವ್ದ್ಯಾವ್ದೋ ಸೀರಿಯಲ್ ನೋಡ್ತಾ ಕುತ್ಕೋಬೇಡಿ, ಯಾವ್ದ್ಯಾವ್ದೋ ಪೊಲಿಟಿಕ್ಸ್ ವಿಷಯ ಮಾತಾಡ್ತಾ ಕುತ್ಕೋಬೇಡಿ, ಅಥವಾ ಚಿಟ್ ಚಾಟ್ ಮಾಡ್ತಾ ಕುತ್ಕೊಳ್ಬೇಡಿ. ಬ್ಯಾಟ್ರಿ ವೀಕ್ ಅಂತ. ಓಕೆ, ಥ್ಯಾಂಕ್ ಯು. ಓಕೆ, ಅದಕ್ಕೋಸ್ಕರ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಅಟ್ಲೀಸ್ಟ್ ದಿನಕ್ಕೆ ಒಂದು ಅರ್ಧ ಗಂಟೆ ನೋಡಿದ್ರೆ ಒಳ್ಳೇದು. ಯಾಕೆಂದ್ರೆ ಮೈಂಡ್ ಉಂಟಲ್ಲ ನಿಮ್ಗೆ, ಯಾವಾಗ್ಲೂ ಪಾಸಿಟಿವ್ ಆಗಿರ್ಬೇಕು. ನಮ್ಮ ಮೈಂಡ್ ಬಗ್ಗೆ ನಾವು ಎಷ್ಟು ಬೇಕಾದ್ರೂ ಹೇಳ್ಬೋದು, ನಿಮ್ಗೆ ಏನ್ ಬೇಕಾದ್ರೂ ನೀವು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ಮೈಂಡ್ ಅನ್ನ ಯಾವ ರೀತಿ ಇಟ್ಕೊಳ್ತೀರಿ ಅದು ಇಂಪಾರ್ಟೆಂಟ್. ನಿಮ್ಗೆ ಏನ್ ಬೇಕೋ ಅದು ಇದು ಕರೆಕ್ಟ್ ಆಗಿ ಅದಕ್ಕೆ ನಂಬಿಕೆ ಬರ್ಬೇಕಷ್ಟೇ. ನಂಬಿಕೆ ಬಂದು ಅದನ್ನ ಫಾಲೋ ಮಾಡ್ಲಿಕ್ಕೆ ಮಾಡಿದ್ರೆ ನೀವು 100ಕ್ಕೆ 100 ನಿಮ್ಗೆ ಎಲ್ಲಾ ಸಿಗ್ತದೆ ನೋಡಿ. ವಾಚ್ ಗುಡ್ ಅಂಡ್ ಪಾಸಿಟಿವ್ ವಿಡಿಯೋಸ್ ನೋಡ್ತಾ ಹೋಗಿ, ಕೇಳ್ತಾ ಹೋಗಿ. ನೀವು ಒಂದ್ ದಿವಸ ನೀವೇ ಆಗ್ಬಿಡ್ತೀರಿ, ನೀವೇ ವಿಡಿಯೋ ಆಗ್ಬಿಡ್ತೀರಿ, ನೀವೇ ಒಂದು ವಿಡಿಯೋ ತಯಾರು ಮಾಡ್ತೀರಿ. ಈಗ ನಮ್ದು ಆನಂದ್ ಮಸ್ಲಿ ಅವ್ರು ನೋಡಿ,
ಎಷ್ಟು ವಿಡಿಯೋಸ್ ಅನ್ನ, ಯಾಕಂದ್ರೆ ಕೇಳಿ 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 ಅವು ಬಂದ್ಬಿಟ್ಟಿರ್ತಾರೆ, ಆಟೋಮ್ಯಾಟಿಕ್ ಅದು ಬಂದೇ ಬಿಟ್ಟು ವರ್ಡ್ಸ್. ಸೊ ನೆಕ್ಸ್ಟ್ ಥರ್ಡ್ ಈಸ್ ಅಟೆಂಡ್ ಆಲ್ ಮೀಟಿಂಗ್ಸ್, ಟ್ರೈನಿಂಗ್ ಅಂಡ್ ಸೆಮಿನಾರ್. ಬೆಳಿಗ್ಗೆ ಮೀಟಿಂಗ್ಸ್ ಇರ್ತದೆ, ಅಟೆಂಡ್, ಟ್ರೈ ಟು ಮೀಟ್, ಅಟೆಂಡ್ ಮಾಡ್ಬೇಕು ನಾವು ಮೀಟಿಂಗ್ಸ್. ಹೇಳಿದ್ದೇ ಹೇಳ್ತಾ ಇದ್ದಾರೆ, ಕೇಳಿದ್ದೇ ಕೇಳೋದು. ಸೊ ನೀವು ಹೇಳಿದ್ದೇ ಹೇಳೋದು, ನಿಮ್ಗೆ ಟೀಚರ್ಸಿಗೆಲ್ಲ ಕೇಳಿ, ಸ್ಕೂಲಲ್ಲಿ ಮಾಡಿದ್ದೇ ಪಾಠ ಮಾಡ್ತಾರೆ, ಏನು ಹೇಳ್ತಾರೆ. 1ನೇ ಕ್ಲಾಸಿಗೆ ಹೋದ್ರೆ ಅದನ್ನೇ ಹೇಳ್ತಾರೆ, 1 2 3 4 ABCD, ಏನ್ ಹೇಳ್ಬೇಕು ಅವ್ರು. ಹಾಗೆ ಕೂಡ ಇದು ಕೂಡ, ಯಾವುದನ್ನ ಕನ್ಸಿಸ್ಟೆಂಟ್ ಆಗಿ ಮಾಡ್ತೀರಿ ಅದು ಆಟೋಮ್ಯಾಟಿಕ್ ನಿಮ್ಗೆ ಡುಪ್ಲಿಕೇಶನ್ ಆಗ್ತಾರೆ, ಸ್ಟಾರ್ಟ್ ಆಗ್ತದೆ. ಸೊ ಟ್ರೈನಿಂಗ್ ಕೂಡ ಅಷ್ಟೇ, ಲಿಸ್ಟ್ ಹೇಗೆ ಮಾಡೋದು, ಇನ್ವೈಟ್ ಹೇಗೆ ಮಾಡೋದು, ಜನರಿಗೆ ಪ್ಲಾನ್ ಹೇಗೆ ತೋರಿಸೋದು, ಇಟ್ ಈಸ್ ಆಲ್ಸೋ ಸೇಮ್, ಡಿಫರೆನ್ಸ್ ಇಲ್ಲ ಅದರಲ್ಲಿ. ಯಾಕೆಂದ್ರೆ ಇಟ್ ಇಸ್ ಎ ಕೋರ್ ಸಿಸ್ಟಮ್ ಇದು. ಸೊ ಅದನ್ನೇ ನಾವು ಕಲಿಸ್ಬೇಕಾಗ್ತದೆ, ಮಾಡಿದ್ದನ್ನೇ ಮಾಡ್ಬೇಕು. ಬಟ್ ನಾವು ಜನರ ಹತ್ರ ಮಾಡಿಸ್ಬೇಕು. ದಟ್ ಈಸ್, ನೀವು ಹೇಗೆ ಡ್ರೀಮ್ ಬಗ್ಗೆ ಒಬ್ರಿಗೆ ಕೊಡಿ, ಅಥವಾ ಒಬ್ರಿಗೆ ಕೋರ್ ಅಂದ್ರೆ ಏನು ಅದ್ರ ಬಗ್ಗೆ ಹೇಳಲಿಕ್ಕೆ ಹೇಳಿ, ಡ್ರೀಮ್ ಆಮೇಲೆ ಗೋಲ್ ಅಂದ್ರೆ ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೇಳಿ, ಇನ್ವೈಟ್ ಹೇಗೆ ಮಾಡ್ಬೇಕು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೇಳಿ, ಆಮೇಲೆ ಇನ್ನು ಕೆಲವರಿಗೆ ಲಿಸ್ಟ್ ಹೇಗೆ ಮಾಡ್ಬೇಕು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೇಳಿ, ಅಥವಾ ನಿಮ್ಗೆ ಜಿನಾಲಜಿ ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೇಳಿ, ಕೋಡ್ ಆಫ್ ಎಥಿಕ್ಸ್ ಬಗ್ಗೆ ಮಾತಾಡ್ಲಿಕ್ಕೆ ಹೇಳಿ. ಸೊ ಅವ್ರ ಹತ್ರ ಮಾತಾಡಿಸ್ಬೇಕು, ಟ್ರೈನಿಂಗ್ ಅಂಡ್ ಸೆಮಿನಾರ್. ಯಾಕೆಂದ್ರೆ ಟ್ರೈನಿಂಗ್ ನಾವು ಅವರಿಗೆ ಕೊಡ್ಲೇಬೇಕು, ಅವ್ರ ಹತ್ರನೂ ಮಾಡಿಸ್ಬೇಕು. ಸಣ್ಣ ಸಣ್ಣದೆಲ್ಲ ಸ್ಟಾರ್ಟಿಂಗ್ ಕೊಡ್ಬೇಕು, ಅವರಿಗೆ ಚಾನ್ಸ್ ಕೊಡ್ಬೇಕು. ನಾವು ಮಾತಾಡೋದು, ಲೀಡರ್ ಆದವ್ರು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗ್ಬಾರ್ದು, ಆದಷ್ಟು ಅವ್ರನ್ನ ಕೊಟ್ಟು ಅವರನ್ನ ಸರಿ ಮಾಡ್ಬೇಕು. ಆಮೇಲೆ ಸರಿ ಮಾಡ್ಬೇಕಾದ್ರೂ ನಿಮ್ಗೆ ನೀವು ಜೋರ್ ಮಾಡಿ ಮಾತಾಡಬಾರ್ದು. ಸ್ಟಾರ್ಟಿಂಗ್ ಅಲ್ಲಿ ಅವ್ರು ಮಾತಾಡಿದ್ರೆ ತುಂಬಾ, ನೀವು ಹೇಳಿದ್ದು ಏನೇ ಅವರು ತಪ್ಪು ಮಾಡಲಿ, ಏನೇ ಕರೆಕ್ಟ್ ಮಾತಾಡ್ದಲ್ಲಿ, ನಿಮ್ದು ಮಾತಾಡಿದ ಒಳ್ಳೇದಾಯ್ತು ಅಂತ ಹೇಳ್ಬೇಕು. ಸ್ಟಾರ್ಟಿಂಗ್ ಅಲ್ಲಿ ನೀವು ಮಾತಾಡಿ ಚೆನ್ನಾಗಾಗಿದೆ, ಒಳ್ಳೇದ್ ಮಾಡಿದ್ರಿ, ಟೈಮಿಗೆ ಮುಗಿಸಿದ್ರಿ, ಒಳ್ಳೇದಾಗಿದೆ. ಆ ನಂತರ ನೀವು ಹೇಳ್ಬೇಕು, ನೋಡಿ ಇದಕ್ಕಿಂತನೂ ನೀವು ಬೆಟರ್ ಮಾಡ್ಬೇಕಾ ಅಂತ ಕೇಳ್ಬೇಕು ಅವ್ರಿಗೆ. ಏನ್ ಮಾಡ್ಬೇಕು, ಆವಾಗ ನೋಡಿ ಈ ತರ ಮಾಡಿದ್ರೆ ಇನ್ನೂ ಒಳ್ಳೇದಾಗ್ತದೆ ಅಂತ ಹೇಳ್ಬೇಕು. ಸೊ ಅದನ್ನೇ ನೀವು ಅವರಿಗೆ ಸಾಧಾರಣ ನಿಮ್ಗೆ ಟೈಮ್ ಇದ್ರೆ ಅವ್ರದ್ದು ವಿಡಿಯೋ ಮಾಡಿ ಕೊಟ್ಬೇಕು, ಆವಾಗ ಅವ್ರ ಮಿಸ್ಟೇಕ್ ಅವ್ರಿಗೆ ಗೊತ್ತಾಗ್ತದೆ. ಅಂಡ್ ಸೆಮಿನಾರ್ ಮೀಟಿಂಗ್ಸ್, ಟ್ರೈನಿಂಗ್ ಅಂಡ್ ಸೆಮಿನಾರ್ ಇಸ್ ಡಿಫ್ರೆಂಟ್ ಇದೆ. ಇದಕ್ಕೆ ನಾವೆಲ್ಲದಕ್ಕೂ ಒಂದೇ ಅಂತ ತಗೊಳ್ತೀವಿ. ಸೊ 1 by 1 ಸ್ಟೆಪ್ ದ ಸೆಮಿನಾರ್, ದೊಡ್ಡ ದೊಡ್ಡ ಸೆಮಿನಾರ್ ನೀವು ಅಟೆಂಡ್ ಆಗ್ಬೇಕು ಅಂತ ಹೇಳಿ, ಆವಾಗ ಮಾತ್ರ ನಿಮ್ಮ ಮೈಂಡ್ ಕಂಪ್ಲೀಟ್ಲಿ ಓಪನ್ ಆಗ್ತದೆ. ದಟ್ ಈಸ್ ಅವರ್ ಥರ್ಡ್ ಸ್ಟೆಪ್. ಅಂಡ್ 4th ಸ್ಟೆಪ್ ಅಲ್ಲಿ 100% ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ಬೇಕಂತ ಇದ್ರಲ್ಲಿ ಬರ್ತದೆ. 9 ಕೋರ್ ಸ್ಟೆಪ್ ಅಲ್ಲಿ ಪ್ರಾಡಕ್ಟ್ ಅನ್ನ, ನಿಮ್ಗೆ ಅದ್ರ ಬಗ್ಗೆ ನಾನು ಡೀಟೇಲ್ ಹೇಳುದಿಲ್ಲ, ಎಲ್ಲ ಪ್ರಾಡಕ್ಟ್ ಅನ್ನ ತಾವು ಯೂಸ್ ಮಾಡಿ. ಅದ್ರ ಜೊತೆಗೆ ನಾವು ಯಾರಿಗೆ ಪ್ಲಾನ್ ಬೇಕೋ ಪ್ಲಾನ್ ತೋರಿಸ್ಬೇಕು. ಕರ್ನಾಟಕದಲ್ಲಿ ಇದು ತುಂಬಾ ಡ್ರಾಬ್ಯಾಕ್ ಇದೆ ನೋಡಿ, ಶೋ ದ ಪ್ಲಾನ್ ಇಲ್ಲ. ಪ್ಲಾನ್ ಬಗ್ಗೆ ಜನ, ಪ್ಲಾನೇ ಗೊತ್ತಿಲ್ಲ, ಡೈಮಂಡ್ ಆದವರಿಗೆ ಪ್ಲಾನ್ ಗೊತ್ತಿಲ್ಲ ನೋಡಿ. ಪ್ಲಾನ್ ಇಸ್ ದ ಬೇಸಿಕ್. ನಿಮ್ಗೆ ಲೀಡರ್ಸ್ ಆಗ್ಬೇಕು ಅಂತ ಹೇಳಿದ್ರೆ ನೀವು ಪ್ಲಾನ್ ಅನ್ನ ಮಸ್ಟ್ ಅಂಡ್ ಶುಡ್ ಕಲಿಬೇಕು ನೋಡಿ. ಮಸ್ಟ್ ಅಂಡ್ ಶುಡ್ ಶೋ ದ ಪ್ಲಾನ್, ಮಾರ್ಕೆಟಿಂಗ್ ಪ್ಲಾನ್. ಅಟ್ಲೀಸ್ಟ್ ನಿಮ್ಗೆ ಕಂಪನಿ ಹೇಳ್ತಾ 9 ರೀತಿಯ ಲಾಭಗಳು ಯಾವುದು ಅಂತ ನಿಮ್ಗೆ ಟಿಪ್ಸ್ ಆಫ್ ದ ಟಂಗ್ ಅಂತ ಹೇಳ್ತಾರೆ, ಗೊತ್ತಿರ್ಬೇಕು ನಿಮ್ಗೆ. ದೆನ್ ಓನ್ಲಿ ಯು ಆರ್ ಎ ಲೀಡರ್. ಪ್ರಾಡಕ್ಟ್ ಅಫ್ಕೋರ್ಸ್ ಯಾರು ಬೇಕಾದ್ರೂ ನೀವು ಯೂಸ್ ಮಾಡಿದ್ರೆ ಹೇಳಲಿಕ್ಕೆ ಆಗ್ತದೆ, ಆದ್ರೆ ಮಾರ್ಕೆಟಿಂಗ್ ಪ್ಲಾನ್ ಹೇಗೆ ಹೇಳ್ತೀರಿ? ಸೊ ಅದನ್ನ ಕಲೀಲೇಬೇಕು, ಅದರ ಸ್ಟೆಪ್ ನ ನೀವು ಬರ್ಕೋಬೇಕಾಗ್ತದೆ. 1 by 1 ಸ್ಟೆಪ್ ನ ನೀವು ಹೇಳ್ಬೇಕಾಗ್ತದೆ. ಬೇಸಿಕ್ ನೀವು ಹೇಳ್ಬಹುದು, ಒಂದು ನೋಡಿ, ಈಗ ಬೇಸಿಕ್ ಅಲ್ಲಿ 25% ಲಾಭ ಇದೆ ಅಂತ ಹೇಳ್ಬಹುದು, ನಿಮ್ಗೆ ₹3 ಒಂದು PV ಇದೆ ಅಂತ ಹೇಳ್ಬಹುದು. SV ಬಗ್ಗೆ ಗೊತ್ತಿರ್ಬೇಕು. ನೆಕ್ಸ್ಟ್ 2 ಸ್ಟೆಪ್ ಇಂಪಾರ್ಟೆಂಟ್ ಇರ್ತದೆ. ಸ್ಟಾರ್ ಆಗ್ಲೇಬೇಕಾದ್ರೆ ನೀವು 45,000 PV ಸ್ಟಾರ್. 3 ಜನ ನೀವು ಸ್ಟಾರ್ ಆದ್ರೆ ನೀವು ರೂಬಿ ಆಗ್ತೀರಿ, ಕಂಪನಿ 15,000 ಕೊಡ್ತದೆ. ನೆಕ್ಸ್ಟ್ ನೀವು 5 ಜನ ರೂಬಿ ಆದ್ರೆ 1,20,000 ಕೊಡ್ತದೆ. ಇಲ್ಲಿವರೆಗಾದ್ರೂ ನೀವು ಹೇಳ್ಬೇಕು ನೋಡಿ, ಇಲ್ಲಿವರೆಗೂ ಹೇಳಲಿಕ್ಕೆ ಕಲ್ತಿರ್ಬೇಕು ನೀವು. ದ ಬೇಸಿಕ್. ನೆಕ್ಸ್ಟ್ ಸ್ಟೆಪ್ ಡೀಪ್ ಸ್ಟೆಪ್, ಅದು ನಿಮ್ಮ ಅಪ್ಲೈನ್ ಜೊತೆ ಕುತ್ಕೊಂಡು, ಅವರು ಸೀರಿಯಸ್ ಬಿಸ್ನೆಸ್ ಇದ್ದವ್ರಿಗೆ ಅವರಿಗೆ ಬರ್ಸ್ಬಹುದು. ಅವ್ರಿಗೆ ಆದಷ್ಟು ನೀವು ವೈಟ್ ಬೋರ್ಡ್ ಯೂಸ್ ಮಾಡಬೇಕು, ಅಥವಾ ಪೇಪರ್ ಯೂಸ್ ಮಾಡಬೇಕು, ಬರ್ಸ್ಬೇಕು. ನೀವು ಹೇಳ್ಬೇಕು, ಅವ್ರ ಹತ್ರನೇ ಬರ್ಸ್ಬೇಕು ನೋಡಿ. ಆವಾಗ ನಿಮ್ಗೆ ಪ್ಲಾನ್ ಅವರಿಗೆ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಶೋ ದ ಪ್ಲಾನ್, ಇಟ್ಸ್ ವೆರಿ ಇಂಪಾರ್ಟೆಂಟ್. 6th ಸ್ಟೆಪ್, ಶೇರ್ ದ ಪ್ರಾಡಕ್ಟ್ಸ್ ಅಂಡ್ ರಿಟೇಲ್ ಕನ್ಸ್ಯೂಮರ್ಸ್ ಆರ್ ರಿಟೇಲ್ ಕಸ್ಟಮರ್. ಪ್ರಾಡಕ್ಟ್ ಅನ್ನ, ನಿಮ್ಮ ಅನುಭವವನ್ನು ಹಂಚಿ ನಿಮ್ಗೆ ರಿಟೇಲ್ ಕಸ್ಟಮರ್ 10 ಕಸ್ಟಮರ್, 20 ಕಸ್ಟಮರ್, 50 ಕಸ್ಟಮರ್ ಇದ್ರೆ ನಿಮ್ಗೆ ಏನೇನೂ ತೊಂದರೆ ಇಲ್ಲ. ಒಂದು 5 ಪೇಸ್ಟ್ ಕಸ್ಟಮರ್, 5 ಸೋಪ್ ಕಸ್ಟಮರ್, 5 ಕಾಫಿ ಕಸ್ಟಮರ್, 5 ಶಾಂಪೂ ಕಸ್ಟಮರ್, 5 ನೀಲಿ ತೈಲಂ ಕಸ್ಟಮರ್, 5 ಎಣ್ಣೆ ಕಸ್ಟಮರ್, 5 ನಿಮ್ಗೆ ಮಲ್ಟಿ ಕ್ಲೀನರ್ ಕಸ್ಟಮರ್.
5 ಈಗ ಸೂಪರ್ ಗ್ರೀನ್ ಕಸ್ಟಮರ್, ಟಾಯ್ಲೆಟ್ ಕ್ಲೀನರ್ 5 ಕಸ್ಟಮರ್, ಆಯ್ತಲ್ಲ 50 ಕಸ್ಟಮರ್, 10,000 PV ಆಗೋಯ್ತು. ಯಾಕೆಂದ್ರೆ ನಾವು ಹೇಳಿದ್ವಿ 2 ಗಂಟೆ ನೀವು ಹಾಕ್ಬೇಕಂತ ಹೇಳಿದೀವಲ್ಲ. ಎವ್ರಿಥಿಂಗ್ ಇನ್ ಬಿಲ್ಟ್ ಇದೆ ನೋಡಿ ಇದ್ರಲ್ಲಿ, ಎವ್ರಿಥಿಂಗ್ ಇನ್ ಬಿಲ್ಟ್. ಇದೊಂದು ಪ್ಯಾಕ್. ಇದನ್ನ ಫಸ್ಟ್ ನಾವು ಮಾಡಬೇಕು, ನಮ್ಮ ಟೀಮಿಗೆ ಕಲಿಸ್ಬೇಕು. ದುಡ್ಡು ಆಗ್ಬೇಕಾ, ನೀವು ಇದನ್ನ ಕಲೀರಿ ಹೇಳ್ಬೇಕಷ್ಟೇ. ನೀವು ಇಂಜಿನಿಯರ್ ಆಗ್ಬೇಕಾ, 5 ವರ್ಷ ಓದಿ ಅಂತ. ಡಾಕ್ಟರ್ ಆಗ್ಬೇಕಾ, MD ಆಗ್ಬೇಕಾ, ಓದಿ 5 ವರ್ಷ 2 ವರ್ಷ ಪುನಃ MD ಮಾಡಿ ಅಂತ ಹೇಳ್ಬೇಕು ಅಷ್ಟೇ, ಬೇರೆ ಏನಿಲ್ಲ ಇದ್ರಲ್ಲಿ. ನೆಕ್ಸ್ಟ್, ಬಿ ಅಕೌಂಟಬಲ್. ಅಕೌಂಟಬಲ್ ಅಂದ್ರೆ ಏನು ಅಂತ ಕನ್ನಡಿಯಲ್ಲಿ ಹಿಂಗೆ ನೋಡ್ತೀರಿ. ಕನ್ನಡಿಯಲ್ಲಿ ನಂದು ಮೂಗು ಹೀಗೆ ಕಾಣ್ತದೆ ನೋಡಿ, ಬೇಕಾದ್ರೆ ಕಣ್ಣು ಇದೇ ತರ ಕಾಣ್ತದೆ ಕನ್ನಡಿಯಲ್ಲಿ, ಇಷ್ಟೇ ಇದೆ. ಹಲ್ಲೆ ಹಾಗೇ ಕಾಣ್ತದೆ, ತುಟಿ ಹಾಗೇ ಕಾಣ್ತದೆ, ಕಿವಿ ಹಾಗೇ ಕಾಣ್ತದೆ, ಕೈ ಹಾಗೆ. ಏನಾದ್ರೂ ಚೇಂಜ್ ಕಾಣ್ತದೆ? ಯಾರಿಗಾದ್ರೂ ಚೇಂಜ್ ಕಾಣಿದ್ರೆ ಕೈ ಎತ್ತಿ. ಅಂದ್ರೆ ನೀವು ಒಳಗೆ ಹೇಗಿದ್ರಿ ಹೊರಗೂ ಹಾಗೆ ಇರ್ಬೇಕು. ನಾವು ಹೊರಗೆ ಮಾತಾಡೋದು ಒಂದು, ಒಳಗೆ ಇನ್ನೊಂದು. ಇದು ಪ್ರಾಬ್ಲಮ್. ಆವಾಗ ಇದು ಬಿಸ್ನೆಸ್ ವರ್ಕ್ ಆಗೋದಿಲ್ಲ. ಬಿ ಅಕೌಂಟಬಲ್. ನಿಮ್ಗೆ ನೀವು ಅಕೌಂಟಬಲ್ ಆಗಿರಿ, ಬೇರೆಯವರಿಗೆಲ್ಲ. ನಾವು ಹೇಳೋದು ಒಂದು, ಮಾಡೋದು ಇನ್ನೊಂದು. ಏನು ಹೇಳ್ತಾರೆ, ಇಕ್ಕುವುದು ಗಾಳ ಏನೋ ಹೇಳ್ತಾರೆ, ನನಗೆ ನೆನಪೋಯ್ತು ಗಾದೆ. ಸೊ ಇದು ಆಗ್ಬಾರ್ದು. ಬಿ ಅಕೌಂಟಬಲ್ ಪ್ರತಿಯೊಂದರಲ್ಲೂ. ಇದು ಅಕೌಂಟಬಲ್ ಅಂದ್ರೆ ಬರೀ ಅಕೌಂಟೆನ್ಸಿ ಅಲ್ಲ, ಇದು ಲೆಕ್ಕಾಚಾರ ಮಾತ್ರ ಅಲ್ಲ, ಎವ್ರಿಥಿಂಗ್. ನಮ್ಮ ಕ್ಯಾರೆಕ್ಟರ್ ಇರ್ಬೋದು, ಅಥವಾ ನಮ್ಮ ನಡತೆ ಇರ್ಬೋದು, ನಮ್ಮ ಡ್ರೆಸ್ ಇರ್ಬೋದು, ನಾವು ಮಾತಾಡೋದಿರ್ಬೋದು, ಅಥವಾ ದುಡ್ಡು ಕೊಡುವುದಿರ್ಬೋದು, ದುಡ್ಡು ತಗೊಳ್ಳೋದಿರ್ಬೋದು, ಪ್ರತಿ ಒಂದು ಬಿ ಅಕೌಂಟಬಲ್ ಆಗಿರ್ಬೇಕು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ತುಂಬಾ ಜನ ನೋಡಿ ಇದೆಲ್ಲ ಮಾಡ್ತಾರೆ, ಇಲ್ಲಿ ಅಕೌಂಟಬಿಲಿಟಿ ಇರುವುದಿಲ್ಲ. ಅವರು DXN ಬಿಟ್ಟು ಹೋಗ್ತಾರೆ, DXN ಕ್ವಿಟ್ ಆಗ್ತಾರೆ. ಒಂದೇ ಅವರಿಗೆ ಗೊತ್ತಿರೋದಿಲ್ಲ, ಅಥವಾ ಅಪ್ಲೈನ್ ಅವರಿಗೆ ಕರೆಕ್ಟ್ ಮಾಡಬೇಕು, ಅದು ಮಾಡ್ಲಿಲ್ಲ ಅಂತ ಹೇಳಿದ್ರೆ ಅವರು ಕ್ವಿಟ್ ಆಗಿ ಹೋಗ್ತಾರೆ. ಅಕೌಂಟಬಿಲಿಟಿ ಇರುವುದಿಲ್ಲ. ಅಕೌಂಟಬಿಲಿಟಿ ವೆರಿ ಇಂಪಾರ್ಟೆಂಟ್ ಇನ್ ಬಿಸ್ನೆಸ್. ನಾನು ಹೇಳೋದು ಬಿಸ್ನೆಸ್ ವೈಸ್ ಬೇಕೇ ಬೇಕು. ನೀವು ಕೊಡುವುದು ಲೇಟ್ ಆಗ್ಬೋದು, ತಗೊಳ್ಳೋದು ಲೇಟ್ ಆಗಿರ್ಬೋದು, ಬಟ್ ಬಿ ಪ್ರಾಂಪ್ಟ್ ಅದಿರ್ಬೇಕಾಗ್ತದೆ. ಈವನ್ ಕ್ಯಾರೆಕ್ಟರ್ ವೈಸ್ ಹೇಳ್ತಾರೆ, ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಬಿ ಅಕೌಂಟಬಲ್. ಬಿ ಟೀಚಬಲ್. ಟೀಚಬಲ್ ಆಗ್ಬೇಕಂತ ಹೇಳ್ತಾರೆ. ಟೀಚಬಲ್ ಆಗ್ಬೇಕಾದ್ರೆ ನಿಮ್ಗೆ ಈಗ ತುಂಬಾ ಜನರಿಗೆ ಏನಾಗ್ತದೆ, ಟೀಚಬಲ್ ನಾನು ಯಾಕೆ ಕಲಿಸ್ಬೇಕು, ನಾನು ಯಾಕೆ ಹೇಳ್ಬೇಕು. ನೀವು ಕಲೀಲೇಬೇಕು. ನೀವು ಕಲೀದಿದ್ರೆ ಕಲಿಸ್ಲಿಕ್ಕೆ ಆಗೋದೇ ಇಲ್ಲ. ನೀವು ಈಗೋ ಎಲ್ಲಿ ಇಟ್ಕೊಳ್ಳಿ, ಈಗೋ ನಿಮ್ಮ ಪರ್ಸ್ ಅಲ್ಲಿ ಇಟ್ಕೊಳ್ಳಿ ಹೇಳ್ತಾರೆ, ನಿಮ್ಮ ಪಾಕೆಟ್ ಅಲ್ಲಿ ಇಟ್ಕೊಳ್ಳಿ, ಬ್ಯಾಕ್ ಪಾಕೆಟ್ ಅಲ್ಲಿ ಇಟ್ಕೊಳ್ಳಿ. ಇಲ್ಲಿ ನೀವು ಟೀಚಬಲ್, ಇಲ್ಲಿ ಕಲೀಲಿಕ್ಕೆ ಬಂದಿರಿ, ಕಲ್ತ್ಕೊಳ್ಳಿ ಈ ಸ್ಟೆಪ್. ಯಾಕಂದ್ರೆ ಇದು ಡೂಪ್ಲಿಕೇಟ್ ಆಗ್ಲೇಬೇಕಲ್ಲ, ನಿಮ್ ಟೀಮಿಗೆ ಕಲಿಸ್ಬೇಕಲ್ಲ. ನೀವು ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಅಥವಾ MBA ಮಾಡಿರ್ಬೋದು, ಇವಾಗ DC ಆಗಿರ್ಬೋದು. ಬಟ್ ಇಲ್ಲಿ ಬಂದು ನೀವು DC ರೆಡಿ ಮಾಡೋದಲ್ಲ, ಇಲ್ಲಿ ಬಂದು ನೀವು ಒಬ್ಬ ನೆಟ್ವರ್ಕ್ ಅನ್ನ ರೆಡಿ ಮಾಡ್ಬೇಕಾದ್ರೆ ಯು ಮಸ್ಟ್ ಬಿ ಟೀಚಬಲ್. ನೀವು ಕರೆಕ್ಟ್ ಆಗಿ ಫಸ್ಟ್ ಕಲಿಬೇಕು, ಜನರಿಗೆ ಅದನ್ನ ಕಲಿಸ್ಲಿಕ್ಕೆ ರೆಡಿ ಆಗ್ಬೇಕು. ಇಲ್ಲ ಕಲಿಲ್ಲ, ಓಕೆ, ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಯು ಹ್ಯಾವ್ ಟು ಲರ್ನ್, ಯು ಹ್ಯಾವ್ ಟು ಪರ್ಚೇಸ್ ದ ಬುಕ್, ಯು ಹ್ಯಾವ್ ಟು ನೋಟ್ ಮಾಡಿ. ನೀವು ಅದನ್ನ ಫಸ್ಟ್ ಕರೆಕ್ಟ್ ಮಾಡಿ ಮತ್ತೆ ಬೇರೆಯವರಿಗೆ ನೀವು ಹೇಳ್ಬೇಕಾಗ್ತದೆ. ಆದ್ರಿಂದ ಬಿ ಟೀಚಬಲ್. 9th ಸ್ಟೆಪ್, ಕೌನ್ಸಿಲಿಂಗ್ ವಿತ್ ಯುವರ್ ಅಪ್ಲೈನ್. ನಿಮ್ಗೇನು ಗೊತ್ತಿಲ್ಲ, ಗೊತ್ತಿದೆ ಅಷ್ಟೇ. ಇದನ್ನ ಸರಿ ಅರ್ಥ ಮಾಡ್ಬೇಕು. ಎಷ್ಟೋ ಜನ ಗೊತ್ತಿರೋದಿಲ್ಲ, ಆದ್ರೂ ಅದನ್ನ ಹೇಳ್ತಾ ಹೋಗ್ತಾ ಇರ್ತಾರೆ. 38,000 ಅಣಬೆ ಇದೆ ಅಂತ ಹೇಳ್ತಾರೆ. ಇಲ್ಲ, ಇವನು ಹೇಳ್ತಾನೆ ಅವನಿಗೆ ಗೊತ್ತಿರೋದಿಲ್ಲ, ಅವ 58,000 ಅಂತ. 58,000 ಒಂದ್ ಸ್ವಲ್ಪ ದಿವಸ ಹೋಗ್ತದೆ ಅವ್ರ ಟೀಮಲ್ಲಿ. ಇನ್ನೊಬ್ಬ ಬರ್ತಾನೆ, ಅವನು ಸರಿ, ಅವನಿಗೂ ಗೊತ್ತಿರೋದಿಲ್ಲ, ಅವನಿಗೆ ನೆನಪು ಹೋಗಿರುತ್ತೆ. ಇನ್ನೊಂದ್ಸಲ ಅವನು 38 ಹೇಳಿ 48 ಹೇಳ್ತಾನೆ, 48 ಹೋಗ್ತಾರೆ. DXN ಕಂಪನಿ ಸ್ಟಾರ್ಟ್ ಆಗಿದ್ದು 1991 ಅಂದ್ರೆ 1993 ಹೇಳ್ತಾನೆ, 1994 ಹೇಳ್ತಾನೆ. ಇದನ್ನ ಮಾಡಬಾರ್ದು ಹೇಳ್ತಾರೆ. ಕೌನ್ಸಿಲಿಂಗ್ ವಿತ್ ಅಪ್ಲೈನ್. ನಿಮಗೆ ಗೊತ್ತಿಲ್ಲ, ನಾನು ಕೇಳಿ ಹೇಳ್ತೀನಿ ಅಪ್ಲೈನ್ ಜೊತೆಗೆ. ನಾನು ಈಗ ಜಸ್ಟ್ ಜಾಯಿನ್ ಆಗಿದ್ದೀನಿ, ನಾನು ಕೇಳ್ಬಿಟ್ಟು ಹೇಳ್ತೀನಿ. DXN ಎಷ್ಟು ದೇಶದಲ್ಲಿದೆ ಕೇಳ್ಬಿಟ್ಟು ಹೇಳ್ತೀನಿ. DXN ಎಷ್ಟು ಟರ್ನ್ ಓವರ್ ಇದೆ ಕೇಳ್ಬಿಟ್ಟು ಹೇಳ್ತೀನಿ. ಏನ್ ಕಳ್ಕೊಳ್ಳೋದಿಲ್ಲ ನೀವು. ಯು ಆರ್ ನಾಟ್ ಲೂಸಿಂಗ್ ಎನಿಥಿಂಗ್. ದಟ್ ಈಸ್ ದ ಥಿಂಗ್. ಸೊ ಕೌನ್ಸಿಲಿಂಗ್ ವಿತ್ ಯುವರ್ ಅಪ್ಲೈನ್ ಆಲ್ವೇಸ್. ಅಪ್ಲೈನ್ ಇಸ್ ಯುವರ್ ಲೈಫ್ ಲೈನ್. ಅವ್ರ ಜೊತೆಗೆ ನೀವು ಎಷ್ಟು ರಿಲೇಶನ್ಶಿಪ್ ಎಷ್ಟು ಚೆನ್ನಾಗಿರ್ತೀವಿ. ಅಪ್ಲೈನ್ ಜೊತೆಗೆ ಒಂದು ಕಾಫಿ ಕುಡಿಲಿಕ್ಕೆ ಸಿಕ್ಕಿದ್ರೆ ನೀವು ಪುಣ್ಯ ಅಂತ ನೋಡಿ. ನಾವು ಬೆಳಿಗ್ಗೆ ಎದ್ದು ಸಂಜೆವರೆಗೆ ಇಲ್ಲಿ ಇರ್ತೀವಿ ನಿಮ್ ಮೀಟಿಂಗ್ ಅಲ್ಲಿ ಡೈಲಿ. ಅಪ್ಲೈನ್ ಜೊತೆಗೆ ಸಿಸ್ಟಮ್ ಏನ್ ಹೇಳ್ತದೆ, ಎಲ್ಲಾದ್ರೂ ಅವ್ರು ಸಿಕ್ಕಿ ಏನಾದ್ರೂ ಅವ್ರ ಜೊತೆಗೆ ಒಂದು ಕಾಫಿ ಕುಡಿಲಿಕ್ಕೆ ಅಂದ್ರೆ ಇದ್ರೆ ಸಿಕ್ಕಿದ್ರೆ
ನೀವು ಅವ್ರನ್ನ ಫೋಟೋ ಹೊಡೆದು ನಮ್ಮ ಅಪ್ಲೈನ್ ಬಂದಿದ್ದಾರೆ, ನಮ್ಮ ಜೊತೆಗಿದ್ದಾರೆ ಅಂತ, ಅದು ಪುಣ್ಯ ಅಂತ ಹೇಳ್ತಾರೆ ಸಿಸ್ಟಮ್ ಅಲ್ಲಿ. ಯಾಕಂದ್ರೆ ನಮ್ಮಂತವ್ರು ಬೇಕಾದಷ್ಟು ನಮ್ಮ ಪ್ರೊಫೆಸರ್ ಎಷ್ಟು ಲೈನ್ ಇರ್ತದ ಅವ್ರಿಗೆ. ಸೊ ಹಾಗಾಗಿರೋದ್ರಿಂದ ಅದು ಕರೆಕ್ಟ್ ಅಲ್ಲ ಅವ್ರು ಹೇಳಿರೋದು. ನಮ್ ಜೊತೆಗೆ ಅಟ್ಲೀಸ್ಟ್ ಬಂದು ಒಂದು ಕಾಫಿ ಕುಡ್ದಾರೆ, ಓಕೆ, ನಮ್ಮ ಅಪ್ಲೈನ್ ನಮ್ ಜೊತೆಗಿದ್ದಾರೆ, ಅವ್ರ ಜೊತೆಗೆ ಒಂದು ಫೋಟೋ. ಎಷ್ಟು ನಿಮ್ಗೆ ನಾವು ಮೊದಲು ಕಂಪ್ನಿಯಲ್ಲಿ ಇರ್ಬೇಕಾದ್ರೆ ಲಂಚ್ ವಿತ್ ಅವರ್ ಅಪ್ಲೈನ್, ಡಿನ್ನರ್ ವಿತ್ ಅವರ್ ಅಪ್ಲೈನ್, ಅದು ದೊಡ್ಡ ದೊಡ್ಡ ಒಂದು ಪಾರ್ಟಿ. ಅದು ಬ್ರೇಕ್ಫಾಸ್ಟ್ ವಿತ್ ಅವರ್ ಅಪ್ಲೈನ್, ಈ ತರದ್ದು ಎಲ್ಲ ಪ್ರೋಗ್ರಾಮ್ಸ್ಗಳು. ಅದು ಅಂದ್ರೆ ಅಷ್ಟು ರೆಸ್ಪೆಕ್ಟ್ ಅದಕ್ಕೆ, ಅವ್ರು ನಮ್ ಜೊತೆಗಿದ್ದಾರೆ ಅಂತ. ಸೊ ಹಾಗಾಗಿರೋದ್ರಿಂದ ಈ ಕೌನ್ಸಿಲಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಮ್ಗೆ ಪ್ರತಿಯೊಂದನ್ನು ನೀವು ಮಾಡುವ ಮೊದಲು ಏನು ಸ್ಟೆಪ್ ಮಾಡ್ತೀರಿ ಅದರ ಮೊದಲು ನೀವು ಕೌನ್ಸಿಲಿಂಗ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅದರ್ವೈಸ್ ನಿಮ್ಮ ದುಡ್ಡು ವೇಸ್ಟ್ ಆಗ್ತದೆ. ಸೊ ಅದನ್ನ ನೀವು ಕರೆಕ್ಟ್ ಕೌನ್ಸಿಲಿಂಗ್ ಮಾಡ್ಕೊಳ್ಳಿ. ಆಕ್ಟಿವ್ ಅಪ್ಲೈನ್ ಎಷ್ಟೋ ಇರ್ತಾರೆ, ಆಕ್ಟಿವ್ ಅಪ್ಲೈನ್ ಜೊತೆಗೆ ನೀವು ಕೌನ್ಸಿಲಿಂಗ್ ಮಾಡಿಕೊಂಡು ಅದನ್ನ ಕಂಟಿನ್ಯೂ ಮಾಡ್ಬೇಕು. ದಟ್ ಈಸ್ 9 ಕೋರ್ ಸ್ಟೆಪ್, ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ನೀವು ಫಸ್ಟ್ ನಾವು ಮಾಡ್ಬೇಕು, ನಾವು ಕೋರ್ ಆಗ್ಬೇಕು, ಜನರಿಗೆ ಕೋರ್ ಅನ್ನ ರೆಡಿ ಮಾಡ್ಬೇಕು ಅಂತ. ಸೊ ಹಾಗಾಗಿ ಇದರಲ್ಲಿ ಬೇಸಿಕ್ ಒಂದು 3 ಸ್ಟೆಪ್ ಮಾಡಿದ್ದಾರೆ ಇದರಲ್ಲಿ. ಫಸ್ಟ್ 3 ಸ್ಟೆಪ್ಸ್ ಆರ್ ಎಜುಕೇಶನ್, ದ ಬುಕ್ಸ್ ರೀಡಿಂಗ್, watch good and positive videos, and attend all meetings and training and seminar. It's for your education, our education ಅಂತ ತಿಳ್ಕೊಳ್ಳಿ. ಈ 3 ಇದೆಯಲ್ಲ, ಅವರ್ ಎಜುಕೇಶನ್. ನೆಕ್ಸ್ಟ್ ಇದು ಆಕ್ಷನ್, ಡುಪ್ಲಿಕೇಶನ್ ಆಗ್ಬೇಕಲ್ಲ. ನಮ್ಮ ಆಕ್ಷನ್ ಆಗ್ಬೇಕಾದ್ರೆ ನೆಕ್ಸ್ಟ್ 3 ಸ್ಟೆಪ್ಸ್. 100% ಪ್ರಾಡಕ್ಟ್ ಯೂಸ್, ನಮ್ಮನ್ನ ನೋಡಿ ಬೇರೆಯವ್ರು ಮಾಡ್ತಾರೆ, ಇದು ಆಕ್ಷನ್ ಮಾಡ್ಬೇಕು. ನಾವು ಪ್ಲಾನ್ ತೋರಿಸ್ಬೇಕು, ನಾವು ಆಕ್ಷನ್ ಅಲ್ಲಿ ತೋರಿಸ್ಬೇಕು. ಆಮೇಲೆ ಶೇರ್ ದ ಪ್ರಾಡಕ್ಟ್, ರಿಟೇಲಿಂಗ್ ಕಸ್ಟಮರ್, ನಾವು ಡೆಮಾನ್ಸ್ಟ್ರೇಷನ್ ಮಾಡ್ಬೇಕು, ರಿಟೇಲ್ ಮಾಡ್ಬೇಕು. ಇದು 3 ಆಕ್ಷನ್ ಅಲ್ಲಿ ಬರ್ತದೆ. ಫಸ್ಟ್ 3 ಸ್ಟೆಪ್ಸ್ ಯಾವುದು ನಿಮ್ಗೆ ಎಜುಕೇಶನ್ ಕಲಿಯೋದ್ರಲ್ಲಿ, ಆಕ್ಷನ್, ಅಂಡ್ ನೆಕ್ಸ್ಟ್ 2 ಟೈಪ್ಸ್ ಇದೆ ನೋಡಿ. ಸಾರಿ, ನೆಕ್ಸ್ಟ್ 3 ಸ್ಟೆಪ್ಸ್ ಇದೆಯಲ್ಲ ಅದು ಟೆಕ್ನಿಕಲ್ ಆಗಿ ವರ್ಕ್ ಆಗ್ತದೆ. ಯಾಕಂದ್ರೆ ನಾವೇ ಚೇಂಜ್ ಮಾಡ್ಕೋಬೇಕು, ನಮ್ಮನ್ನ ನಾವು ತಿದ್ಕೋಬೇಕು. ನಾವು ಅಕೌಂಟಬಲ್ ಹೇಳ್ತಿಲ್ಲ ಅವರಿಗೆ, ಸ್ಟಾಕ್ ಅವ್ರಿಗೆ 10,000 ಪ್ರಾಡಕ್ಟ್ ತಗೊಳ್ಳಿ, ನೆಕ್ಸ್ಟ್ ಫೋನ್ ಎತ್ತುದಿಲ್ಲ, ನಾವೇ ತಿದ್ಕೋಬೇಕಲ್ಲ. ಯಾಕೆಂದ್ರೆ ಅವರು ಸಹ ಅಲ್ಲಿ ಹಣ ಕೊಟ್ಟು ತರಬೇಕು ಕಂಪನಿಯಿಂದ. ಸೊ ಅವರಿಗೆ ನಾವು ಅದನ್ನ ಕೊಡ್ಲೇಬೇಕು. ಅಥವಾ ಟೀಚಬಲ್ ಅಂದ್ರೆ ನಾವು ಕಲೀಲಿಕ್ಕೆ ರೆಡಿ ಇಲ್ಲ, ನೀವೆಲ್ಲಿ ಬೇರೆಯವರಿಗೆ ಹೇಗೆ ಹೇಳ್ತೀರಿ? ಅಥವಾ ಅಪ್ಲೈನ್ ಜೊತೆ ಕೌನ್ಸಿಲಿಂಗ್ ಮಾಡೋದಿಲ್ಲ, ಅಪ್ಲೈನ್ ಸರಿ ಇಲ್ಲ, ಅವ್ರು ಸರಿ ಇಲ್ಲ. ದಿಸ್ ಇಸ್ ನಾಟ್ ಎಜುಕೇಶನ್, ಆಕ್ಷನ್ ಅಂಡ್ ಟೆಕ್ನಿಕಲ್. ಈ 3 ಪಾರ್ಟ್ ಇದರಲ್ಲಿ ಇದೆ, ಇದನ್ನ ನಾವು ಸರಿಯಾಗಿ ತಿಳ್ಕೊಬೇಕಾಗ್ತದೆ. ನೆಕ್ಸ್ಟ್ ಕಾರ್ಡಿನಲ್ ರೂಲ್ಸ್ಗೆ ಬರೋಣ. ಇದನ್ನ ನೀವು ಬರ್ದಿಡ್ಬೇಕು, ಕಾಪಿ ಪ್ರಿಂಟ್ ಎಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಕಾಪಿ ಪೇಸ್ಟ್ ಅಲ್ಲ ಇದು, ಬೇರೆಯವ್ರಿಗೆ ಕಲ್ಸೋದಲ್ಲ. ಫಸ್ಟ್ ನಾವು ಚೇಂಜ್ ಆಗ್ಬೇಕು, ನಾವೇ ಚೇಂಜ್ ಆಗೋದಿಲ್ಲ, ಕಾಪಿ ಪೇಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ನೀವು. ಇದನ್ನ ಫಸ್ಟ್ ನಾವು ಚೇಂಜ್ ಆಗ್ಬೇಕು. ಈ 3 ಕಾರ್ಡಿನಲ್ ರೂಲ್ಸ್ ಮ್ಯಾಂಡೇಟ್ರಿ. ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಇದು ಮ್ಯಾಂಡೇಟ್ರಿ ಅಂದ್ರೆ ಏನ್ ಗೊತ್ತುಂಟ ನಿಮ್ಗೆ? ಇಟ್ ಈಸ್ ಅ ರೂಲ್. ಈಗ ನಿಮ್ಗೆ ಒನ್ ವೇ ಅಲ್ಲಿ ಹೋಗ್ಬಿಟ್ರೆ ಅಂತ ಹೇಳಿದ್ರೆ ನೀವು ಅವನು 200 ರೂಪಾಯಿ ಹಾಕ್ತಾನೆ ಫೈನ್. ಅದೇ ತರ ಇದು, ಫೈನ್ ಕಟ್ಲಿಕ್ಕೆ ರೆಡಿ ಇರ್ಬೇಕು ನೀವು. ಇಟ್ ಈಸ್ ಎ ಮ್ಯಾಂಡೇಟರಿ. ಕಾರ್ಡಿನಲ್ ರೂಲ್ಸ್ ಆರ್ ಮ್ಯಾಂಡೇಟರಿ. ನೆಟ್ವರ್ಕ್ ಮಾರ್ಕೆಟ್ ಇದನ್ನ ಅವ್ರು ಫಾಲೋ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಈಸ್ ಔಟ್ ಫ್ರಮ್ ದ DXN business or network business. For every new venture, coordinate with growing upline. ನಿಮಗೆ ಯಾರು ಆಕ್ಟಿವ್ ಅಪ್ಲೈನ್ ಜೊತೆ ಅವ್ರ ಜೊತೆಗೆ ನೀವು ಕೋಆರ್ಡಿನೇಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಒನ್ ಫೈನ್ ಡೇ ನೀವು ಬಿಸ್ನೆಸ್ ಅಲ್ಲಿ ಇರುವುದಿಲ್ಲ. For every new venture, coordinate with growing upline. ಅವ್ರ ಜೊತೆಗೆ ನೀವು ಕೋಆರ್ಡಿನೇಟ್ ಮಾಡ್ಲೇಬೇಕು. ಇಲ್ಲ ಅಂತ ಹೇಳಿದ್ರೆ ನಿಮ್ದು ಡುಪ್ಲಿಕೇಶನ್ ಎಲ್ಲಿಂದ ಆಗ್ತದೆ? ಯಾರು ನಿಮ್ಗೆ ಗೈಡೆನ್ಸ್ ಕೊಡ್ತಾರೆ? ಎಲ್ಲಿಂದ ನಿಮ್ಗೆ ಇನ್ಫಾರ್ಮೇಶನ್ ಬರ್ತದೆ? ಎಲ್ಲೋ ಲಕ್ಷಕ್ಕೊಬ್ರು ಇನ್ಬಿಲ್ಟ್ ಟೆಕ್ನಾಲಜಿ, ಇಲ್ಲಪ್ಪ ನಾನು ಆನ್ಲೈನ್ ಅಲ್ಲೇ ಕಲ್ತ್ಕೊಳ್ತೇನೆ, ಆನ್ಲೈನ್ ಅಲ್ಲೇ ಮಾಡ್ತೇನೆ, ಇರ್ಬೋದು. ಇಲ್ಲ ಅಂತ ಹೇಳಿ ಎಲ್ಲೋ ಲಕ್ಷಕ್ಕೊಬ್ರು ಇರ್ಬೋದು. ಓನ್ ಆಗಿ ಬೆಳೆದು ಓನ್ ಆಗಿ ನಿಂತು ಮಾಡುವಂತದ್ದು. ನಾವು ಎಷ್ಟೋ ಲೈನ್ ನೋಡ್ತೀವಲ್ಲ, ಅಪ್ಲೈನ್ ಲಿಂಕ್ ಇಲ್ಲದೆ ಅವ್ರು ಹೋಗ್ಬಿಡ್ತಾರೆ, ನಾವೇನು ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಫಾರ್ ಎವ್ರಿ ನ್ಯೂ ವೆಂಚರ್, ಕೋಆರ್ಡಿನೇಟ್ ವಿತ್ ಗ್ರೋಯಿಂಗ್ ಅಪ್ಲೈನ್. ಡೈರೆಕ್ಟ್ ಮಾರ್ಕೆಟಿಂಗ್ ರೂಲ್ ನಂಬರ್ 1, ಕಾರ್ಡಿನಲ್ ರೂಲ್ಸ್ ಇದು. ಸೊ ಅವರ ಅಪ್ಲೈನ್ ಇಲ್ದ್ರೆ ಅವರ ಮೇಲಿನ ಅಪ್ಲೈನ್, ಅವ್ರು ಇಲ್ದ್ರೆ ಅವರ ಮೇಲಿನ ಅಪ್ಲೈನ್ ಜೊತೆಗೆ ನಿಮ್ಗೆ ಲಿಂಕ್ ಇದ್ದೇ ಇರ್ಬೇಕು. ಲಿಂಕ್ ಇಲ್ಲ ಅಂತ ಹೇಳಿದ್ರೆ ಸೊ ನೀವು ಸೋತೋಗ್ತೀರಿ. ಆದ್ರಿಂದ ಇದನ್ನ ಬರ್ದಿಟ್ಕೊಳ್ಳಿ. ಇದು ಕಾರ್ಡಿನಲ್ ರೂಲ್ಸ್ ನಂಬರ್ 1. ರೂಲ್ಸ್ ನಂಬರ್ 2, ನೆವರ್ ಮೆಸ್ ಅಪ್ ವಿತ್ ಎನಿಬಡಿ, ಮನಿ, ಈಗೋ ಅಂಡ್ ಸ್ಪೌಸ್.
ನಾನು ಹೇಳುವೆ, ಇದು DXN ಇಸ್ ಎ ಮೋರ್ ದನ್ ಎ ಬಿಸ್ನೆಸ್. ಇದು ಬರೇ ನಿಮ್ಗೆ ಬಿಸ್ನೆಸ್ ಅಲ್ಲ, ಇದು ಮೋರ್ ದನ್ ಎ ಬಿಸ್ನೆಸ್. ಇಲ್ಲಿ ಏನ್ ಹೇಳ್ತಾರೆ, ಮೆಸ್ ಅಪ್ ವಿತ್ ಎನಿಬಡೀಸ್ ಮನಿ. ಏನಾಗ್ತದೆ, ನಾವು ಫ್ರೆಂಡ್ಶಿಪ್ ಆಗ್ಬಿಡ್ತೇವೆ. ಈಗ ನಮ್ಗೆ ಆನಂದ್ ಮಸ್ಲಿ ಅವರು ಒಂದು ಒಳ್ಳೆ ನಮ್ಮ ಫ್ರೆಂಡ್, ಶೈಲಾ ಅವರು ನಮ್ಮ ಫ್ರೆಂಡ್ ಇದ್ದಾರೆ, ಅಶೋಕ್ ಅವರು ನಮ್ಮ ಫ್ರೆಂಡ್ ಇದ್ದಾರೆ. ನಾವು ಹೋಗಿ ಆನಂದ್ ಮಸ್ಲಿ ಅವರ ಭಾರಿ ಅರ್ಜೆಂಟ್ ಮಾರಿ ಒಂದು 20,000 ಕೊಡ್ಬೋದಾ? ಮೆಸ್ಅಪ್, ಮಿಸ್ಯೂಸ್ ಮಾಡುವಂತದ್ದು. ಓಕೆ, ಅವ್ರು ನಮ್ಗೆ ಇಷ್ಟು ವರ್ಷದಿಂದ ಇದೆ, ಒಂದು 20,000 ಕೊಟ್ಟು ಆಮೇಲೆ ಅವರಿಗೆ ಕೊಡದೇನೆ ಇರೋದು, ಇಂದಾಪಿತ್ ಮಾಡು, ನಮ್ಮಲ್ಲಿ ಹೇಳ್ತಾರೆ ಮಿಸ್ಯೂಸಿಂಗ್ ಮಾಡುದು. ಇದು ಯಾರು ಮಾಡ್ತಾರೋ ನಡೆಯುವುದಿಲ್ಲ. ಇದು ನೆವರ್ ನೆವರ್ ಮೆಸ್ ಅಪ್ ವಿತ್ ಎನಿಬಡೀಸ್ ಮನಿ. ವೆರಿ ವೆರಿ ಡೇಂಜರಸ್ ಒನ್. ಇದನ್ನ ನಾವು ಮಾಡ್ಲಿಕ್ಕೆ ಹೋಗ್ಬಾರ್ದು. ಇನ್ನು ಕೆಲವು ಟೈಮ್ ನಾವು ಬಾರಿ ಕ್ಲೋಸ್ ಇದ್ದೀವಿ, ನಾವೇನ್ ಮಾಡ್ತೀವಿ, ಯಾವುದೋ ಒಂದು ನೆಟ್ವರ್ಕ್, ಇನ್ನೊಂದು ನೆಟ್ವರ್ಕ್ ಆಸೆ, ಅತಿ ಆಸೆ ಅವರಿಗೆ ಹೇಳುವಂತ, ನೋ ಇದೊಂದು ಮಾಡಿ, ಅದು DXN ಮಾಡಿ, ಅದ್ರ ಜೊತೆಗೆ ಇದು ಒಂದು ಮಾಡಿ, ನಿಮ್ಗೆ ಮೆಸ್ಅಪ್. ಮನಿ ಅಂತ ಕೊಟ್ಟಿದ್ದಾರೆ, ಅದ್ರ ಜೊತೆಗಿದೆ ನೋಡಿ, ಅದು ಸಹ ಡೇಂಜರ್. ಬೇರೆಯವ್ರನ್ನ ಇದು ಮಾಡುದು, ಬೇರೆಯವ್ರಿಗೆ ಇದು ಮಾಡುದು. ಯಾಕೆಂದ್ರೆ ನಿಮ್ಗೆ DXN ಥ್ರೂ ಇದು ಲಿಂಕ್ ಆಗಿದೆ, ನೀವು DXN ಹೇಳ್ಬೇಕು. ಅವ್ರು ಈ ಹಿಮ್ಸೆಲ್ಫ್ ಏನಾದ್ರೂ ಹೇಳಿದ್ರೆ ಓಕೆ, ನೀವು ಕ್ಯಾನ್. ನೆಕ್ಸ್ಟ್ ಇದೆ ಈಗೋ. ಇದು ಸಹ ಡೇಂಜರ್. ಜನರಿಗೆ ಅವ್ರದ್ದೇ ಆದ ಒಂದು ರೆಸ್ಪೆಕ್ಟ್ ಇರ್ತದೆ, ಅವ್ರದ್ದೇ ಆದ ಒಂದು ಜೀವನ ಶೈಲಿ ಇರ್ತದೆ, ಅದಕ್ಕೆ ನಾವು ಹರ್ಟ್ ಮಾಡಬಾರ್ದು ನೋಡಿ. ಅವರಿಗೆ ಅದು ಹರ್ಟ್ ಆದ್ರೆ ನಿಮ್ಮನ್ನ ಅವ್ರು ಮತ್ತೆ ನಿಮ್ಮ ಫೋನೇ ಎತ್ತೋದಿಲ್ಲ. ಈಗೋ ಹರ್ಟ್ ಮಾಡಬಾರ್ದು. ಯಾಕಂದ್ರೆ ನೀವು ನಿಮ್ಮ ಇದರಲ್ಲಿ ಗ್ರೇಟ್ ಇರ್ಬೋದು, ಅವರು ಅವರ ಪ್ರೊಫೆಷನಲ್ಲಿ ಅವರು ಗ್ರೇಟ್ ಇದ್ದಾರೆ. ಅವರೇ ಡಾಕ್ಟರ್ ಇರ್ಬೋದು, ಅಥವಾ ಇಂಜಿನಿಯರ್ ಇರ್ಬೋದು, ಅಥವಾ ಬೇರೆ ಪ್ರೊಫೆಷನ್ ಇರ್ಬೋದು, ಬಿಸ್ನೆಸ್ ಮ್ಯಾನ್ ಇರ್ಬೋದು. ಪ್ರತಿಯೊಬ್ಬರಿಗೂ ನಮ್ಗೆ ನಾವು DXN ಗ್ರೇಟ್ ಇದ್ದಾಗ ಅದಕ್ಕೆ ಅವ್ರದ್ದು ಗ್ರೇಟ್ ಇರ್ತದಲ್ಲ. ಆದ್ರೆ ನಾವೇನ್ ಮಾಡ್ತೀವಿ, ಹರ್ಟ್ ಮಾಡ್ಬೇಕು ಹೋಗ್ಬಾರ್ದು ಅವ್ರಿಗೆ, ಈಗೋ ಹರ್ಟ್ ಮಾಡಬಾರ್ದು ನೋಡಿ. ವೆರಿ ವೆರಿ ಡೇಂಜರಸ್ ಒನ್. ಇದನ್ನ ಸರಿ ಅರ್ಥ ಮಾಡ್ಕೋಬೇಕು. ತುಂಬಾ ಜನ ಇದನ್ನ ಮಾಡ್ಲಿಕ್ಕೆ ಹೋಗ್ತಾರೆ, ಮತ್ತೆ ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಪ್ರಾಬ್ಲಮ್ ಆಗ್ಬಿಡ್ತದಲ್ಲಿ. ಈಗೋ ಹರ್ಟ್. ನಾವು ಯು ಹ್ಯಾವ್ ಟು ಗಿವ್ ಡ್ಯೂ ರೆಸ್ಪೆಕ್ಟ್ ಫಾರ್ ಎನಿಬಡಿ. ಪ್ರತಿ ಒಬ್ಬರಿಗೂ ನಾವು ರೆಸ್ಪೆಕ್ಟ್ ಕೊಡ್ಲೇಬೇಕು. ಅವ್ರು ನಮ್ಮ ಬಿಸ್ನೆಸ್ ಹೇಗೆ, ಅವರ ಬಿಸ್ನೆಸ್ ಹಾಗೆ. ಅವರು ಪ್ರೊಫೆಷನಲ್ ಇದ್ದಾರೆ, ಅಥವಾ ಅವರು ಜಾಬ್ ಅಂದ್ರೆ ಕೂಡ ನಾವು ಜಸ್ಟ್ ಒಬೇ ದ ಬಾಸ್, ಏನ್ ವರ್ಕ್ ನೋ, ಡೋಂಟ್ ಟಾಕ್ ಆಲ್ ದೋಸ್ ಥಿಂಗ್ಸ್. ವಿ ಶುಡ್ ನಾಟ್. ಇನ್ ಜನರಲ್ ನೀವು ಮಾತಾಡ್ಬೋದು ಅಷ್ಟೇ, ಬಟ್ ಅವ್ರಿಗೆ ಹರ್ಟ್ ಆಯ್ತದ. ಯಾಕೆಂದ್ರೆ ಅದನ್ನೇ ನಂಬಿ ಅವನ್ ಬಂದಿರ್ತಾನೆ, ಅದನ್ನೇ ಜೀವನ ಅಂತ ತಿಳ್ಕೊಂಡಿರ್ತಾನ. ಆವಾಗ ನಾವು ಅವನಿಗೆ ಇಟ್ಬಿಟ್ರೆ, ಇವನ್ ಯಾವ ಬಂದ್ಬಿಟ್ಟ, ಇವ್ನು ನನಗೆ ಹೇಳಲಿಕ್ಕೆ. ಅವ್ರು ಡೈರೆಕ್ಟ್ ಹೇಳುದಿಲ್ಲ, ಅವ್ರು ಇಂಡೈರೆಕ್ಟ್ಲಿ ನಿಮ್ಮ, ದಟ್ ಈಸ್ ಕಾಲ್ಡ್ ಈಗೋ ಹರ್ಟ್. ನೀವು ಇದನ್ನ ಮಾತಾಡ್ಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಯು ಹ್ಯಾವ್ ಟು ಗಿವ್ ದ ರೆಸ್ಪೆಕ್ಟ್ ಟು ಹಿಮ್ ಅಂಡ್ ಹಿಸ್ ಸ್ಪೌಸ್ ಅಂಡ್ ಹಿಸ್ ಚಿಲ್ಡ್ರನ್, ಹಿಸ್ ಫ್ಯಾಮಿಲಿ, ಹಿಸ್ ಜಾಬ್, ಎವ್ರಿಥಿಂಗ್. ಯು ಹ್ಯಾವ್ ಟು ಗಿವ್ ಡ್ಯೂ ರೆಸ್ಪೆಕ್ಟ್. ಆವಾಗ ಮಾತ್ರ ಅವ್ರು ನಮ್ ಜೊತೆಗೆ ಬರ್ತಾರೆ ನೋಡಿ. ಇಲ್ಲ ಅಂದ್ರೆ ನಾವು ನಿಮ್ ಜಾಬ್ ಸರಿ ಇಲ್ಲ, ನೀವು ಇದೆಲ್ಲ ರಿಟೈರ್ಮೆಂಟ್ ಆದಾಗ ಏನೇನೋ ಹೇಳ್ತೀವಿ ನಾವು. ಬಟ್ ಇನ್ ಜನರಲ್ ಮೀಟಿಂಗ್ ಅಲ್ಲಿ ಹೇಳ್ಬೋದು, ನೀವು ಡೈರೆಕ್ಟ್ ಆಗಿ ನೀವು ಈಗೋ ಹರ್ಟ್ ಮಾಡಬೇಡಿ. ಅಂಡ್ ಸ್ಪೌಸ್, ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇದನ್ನ ನೋಡಿ, ಜನ ನಮ್ಗೆ ನಂಬಿಕೆಯಿಂದ, ಎಷ್ಟೋ ಹೆಣ್ಮಕ್ಳು ಬಂದಿರ್ತಾರೆ, ನಂಬಿಕೆಯಿಂದ ಕಳ್ಸಿರ್ತಾರೆ. ನಂಬಿಕೆ ಇಂಪಾರ್ಟೆಂಟ್. ಅದನ್ನ ನಾವು ಅಷ್ಟೇ ಕ್ಲೀನ್ ಆಗಿ ನಾವು ಮೇಂಟೈನ್ ಮಾಡ್ಬೇಕು. ಬೇರೆಯವರ ತಂಗಿ ಇರ್ಬೋದು, ಅಕ್ಕ ಇರ್ಬೋದು, ಅಥವಾ ಅವರ ಶ್ರೀಮತಿಯವರು ಇರ್ಬೋದು, ಎನಿಬಡಿ, ಇಲ್ಲಿಯೂ ಸಹ ನಾವು ಮೆಸ್ ಅಪ್ ಮಾಡಬಾರ್ದು. ಬೇರೆ ದೃಷ್ಟಿಯಲ್ಲಿ ನಾವು ನೋಡಬಾರ್ದು. ನಮ್ಮ ದೃಷ್ಟಿ ಕ್ಲಿಯರ್ ಇರ್ಬೇಕು, ಕ್ಲಿಯರ್ ಕಟ್. ಇಲ್ಲೆಲ್ಲ ಬರ್ತಿದ್ರೆ ನಮ್ಮ ಸಿಸ್ಟರ್ಸ್ ಅಂಡ್ ಬ್ರದರ್ಸ್, ಆ ರೀತಿಯಲ್ಲಿ ನಾವು ಥಿಂಕ್ ಮಾಡ್ಬೇಕು. ಅದನ್ನ ಬಿಟ್ಟು ನಾವು ಬೇರೆ ಥಿಂಕ್ ಮಾಡಿದೇವೆ ಅಂತ ಹೇಳಿದ್ರೆ ಈ ಬಿಸ್ನೆಸ್ ಅಲ್ಲಿ ತುಂಬಾ ಕಷ್ಟ ಆಗುತ್ತೆ. ಅಡಿಕೆ ಕದ್ದರೂ ಕಳ್ಳ, ಆನೆ ಕದ್ದರೂ ಕಳ್ಳನೇ. ನನ್ನ ಅಡಿಕೆ 5 ರೂಪಾಯಿ, ಅದಕ್ಕದ್ರೂ ಕಳ್ಳನೇ. ಆನೆ 10 ಲಕ್ಷ ರೂಪಾಯಿದ ಆನೆ ಕದ್ರೂ ಕಳ್ಳನೇ, ಕಳ್ಳನೇ. ಇದನ್ನ ನಾವು ಫಿಲ್ಟರ್ ಮಾಡ್ತಾ ಹೋಗ್ಬೇಕು. ಅದೇ DXN. DX ಅಲ್ಲಿ ನಿಮ್ಮ ವ್ಯಕ್ತಿತ್ವ ವಿಕಸನ ಆಗ್ಬೇಕು. ನೀವು ಫಿಲ್ಟರ್ ಆಗ್ಬೇಕು, ನೀವು ಒಂದು ಒಳ್ಳೆಯ ವ್ಯಕ್ತಿ ಆಗ್ಬೇಕು, ಕ್ಲೀನ್ ಆಗ್ಬೇಕು, ಒಳ್ಳೆ ಸ್ಪೀಕರ್ ಆಗ್ಬೇಕು, ಒಳ್ಳೆಯ ಜೆಂಟ್ಲ್ಮೆನ್ ಆಗ್ಬೇಕು. ಅದನ್ನ ನಾವು ಇಲ್ಲಿ ಕಲಿಸ್ತಾ ಇರೋದು. ಇದೆಲ್ಲ ಅದಕ್ಕೆ. ಇಟ್ಸ್ ಮೋರ್ ದನ್ ಎ ಬಿಸ್ನೆಸ್ ಅಂತ ಹೇಳ್ತೀವಿ. ನೆವರ್ ಸ್ಪೀಕ್ ನೆಗೆಟಿವ್.
ನೆಗೆಟಿವ್ ನಾವು ಮಾತಾಡಬಾರ್ದು. ವಾಟ್ ಕಂಪನಿ ಬಗ್ಗೆ, ಪ್ರಾಡಕ್ಟ್ ಬಗ್ಗೆ, ನಿಮ್ಮ ಅಪ್ಲೈನ್ ಬಗ್ಗೆ, ಅಥವಾ ನಿಮ್ಮ ಡೌನ್ಲೈನ್ ಬಗ್ಗೆ, ಅಥವಾ ಜನರ ಬಗ್ಗೆ, ಅಥವಾ ಪ್ರಕೃತಿ ಬಗ್ಗೆ, ಯಾವುದ್ರ ಬಗ್ಗೆನೂ ನೀವು ಡೋಂಟ್ ಟಾಕ್ ನೆಗೆಟಿವ್. ನೆಗೆಟಿವ್ ಮಾತಾಡ್ಲಿಕ್ಕಿಲ್ಲ. ನಿಮ್ಮ ಏನೇ ಪ್ರಾಬ್ಲಮ್ ಇದ್ರು ಯು ಕ್ಯಾನ್ ಸಿಟ್ ವಿತ್ ದ ಕಂಪನಿ ಆರ್ ಯುವರ್ ಅಪ್ಲೈನ್, ಅಷ್ಟೇ. ನಮ್ಮ ಡೌನ್ಲೈನ್ ಬಗ್ಗೆ ಅಂತೂ ನಾವು ಅಷ್ಟು ಕ್ಲೀನ್ ಇರಬೇಕು, ಅಷ್ಟು ಸೇಫ್ ಇರ್ಬೇಕು ನೋಡಿ. ಮಾತಾಡ್ಬೇಕಾದ್ರೆ ಆ ಕಡೆ ಪಕ್ಕದಲ್ಲಿ ನೋಡ್ಬಿಟ್ಟು ನಾವು ಮಾತಾಡ್ಬೇಕು. ವೆರಿ ವೆರಿ ಡೇಂಜರ್. ನಿಮ್ಮ ಬಿಸ್ನೆಸ್ ಹೋಗುದೇ ಇಲ್ಲೇ ನೋಡಿ. ನಿಮ್ಗೆ ಗೊತ್ತಿಲ್ಲದಾಗೆ ಕತ್ರೆ ಇಟ್ಟಿರ್ತಾರೆ, ನಿಮ್ಗೆ ಗೊತ್ತಿರೋದಿಲ್ಲ, ಹೇಗಿಟ್ಟಿರ್ತಾರೆ ಗೊತ್ತಿರೋದಿಲ್ಲ. ಯಾಕಂದ್ರೆ ನಾವು ನೆಗೆಟಿವ್ ಮಾತಾಡಿದ್ರೆ ಅದನ್ನ ಅವರು ಗ್ರಾಸ್ ಮಾಡಿರ್ತಾರೆ. ನಮ್ಗೆ ತಿರುಮಂತ್ರ ಹಾಕಿ ಡೌನ್ ಲೈನ್ ಅಂಡ್ ಕ್ರಾಸ್ ಲೈನ್, ಇದೆರಡೂ ಡೇಂಜರೇ. ಎಷ್ಟು ನೀವು ಪಾಸಿಟಿವ್ ಇರ್ತೀವಿ ಅಷ್ಟು ಪಾಸಿಟಿವ್ ಆಗಿ ನಮ್ಮ ಟೀಮ್ ಬಿಲ್ಟಪ್ ಆಗ್ತಾ ಹೋಗ್ತಾರೆ. ಹಾಗಾಗಿ ಆ ರೀತಿಯಲ್ಲೇ ನಾವು ಹೇಳ್ತಾ ಹೋಗ್ಬೇಕು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಟ್ ಇಲ್ಲಿ ನಮ್ಗೆ ಏನಾಗ್ತದೆ, ಮೀಟಿಂಗ್ ಇದೆ, ಸೆಮಿನಾರ್ ಇದೆ, ಟ್ರೈನಿಂಗ್ ಎಲ್ಲ ಒಂದೇ ಕಡೆ ಇರೋದ್ರಿಂದ ಕೆಲವು ಟೈಮ್ ನಮ್ಗೆ ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ನಮ್ದು ಯಾವಾಗ್ಲೂ ಟ್ರೈನಿಂಗೇ ಇರ್ಬೇಕು, ಮೀಟಿಂಗ್ ಅಲ್ಲಿ ಮೀಟಿಂಗೇ ಇರ್ಬೇಕು. ಬಟ್ ನಾವು ಒಂದೇ ಸ್ಟೇಜ್ ಅಲ್ಲಿ ಈಗ ಆನ್ಲೈನ್ ಬಂದ್ರಿಂದ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಕೆಲವರು ಹೊಸಬ್ರು ಬಂದಿರ್ತಾರೆ, ಅವರಿಗೆ ಸ್ವಲ್ಪ ವೇರಿಯೇಷನ್ ಆಗ್ತದೆ. ಸೊ ಅದರಿಂದ ನೆವರ್ ಸ್ಪೀಕ್ ನೆಗೆಟಿವ್ ಟು ಯುವರ್ ಡೌನ್ಲೈನ್ ಅಂದ್ರೆ ನೀವು ಯಾರನ್ನೆಲ್ಲ ಜಾಯಿನ್ ಮಾಡಿರ್ತೀರಿ ಅವರು, ನಿಮ್ಮ ಟೀಮ್ ಮೇಟ್ಸ್. ಅಂಡ್ ಕ್ರಾಸ್ ಲೈನ್ ಅಂದ್ರೆ ಯಾರು? ನಿಮ್ಮ ಬೇರೆ ಲೈನ್ ಇಂದ ಬಂದಿರ್ತಾರೆ, ಸ್ಟಾಕ್ ಪಾಯಿಂಟಿಗೆ ಬಂದಿರ್ತಾರೆ ಬೇರೆ ಬೇರೆ ಲೈನ್ ಇಂದ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಒಂದು ಉದಾಹರಣೆ ಕೊಡುದು, ಇಲ್ಲಿ ಅಶೋಕ್ ಇದ್ದಾರೆ, ಅಶೋಕ್ ಅವರ ಲೈನ್ ಇದು ಉಡುಪಿ ಲೈನ್ ಇದೆ. ದಯಾನಂದ್ ಶೆಟ್ಟಿ ಅವ್ರ ಸೇಮ್ ಲೈನ್, ಅದು ಅವರದೇ ಡೌನ್ ಲೈನ್. ಅದೇ ಈಗ ಶೈಲಾ ಶೆಟ್ಟಿ ಅವರು ಧಾರವಾಡ, ದಿಸ್ ಅ ಡಿಫ್ರೆಂಟ್ ಲೈನ್. ಅಥವಾ ನಿಮ್ಗೆ ಅಮ್ಜಾದುಲ್ ರೆಹಮಾನ್ ಅವರು ಡಿಫ್ರೆಂಟ್ ಲೈನ್ ಅವರು. ಸೊ ಅಲ್ಲಿ ಮಹಾದೇವ್ ಕರಿಯೋಳಿ ಅವರು ಇನ್ನೊಂದು ಲೈನ್, ಕಾರವಾರ ಟೀಮ್ ಇನ್ನೊಂದು ಲೈನ್. ಇಟ್ಸ್ ಆಲ್ ಕಾಲ್ಡ್ ಕ್ರಾಸ್ ಲೈನ್. ಕ್ರಾಸ್ ಲೈನ್ ಜೊತೆಗೆ ಮಾತಾಡ್ಬೇಕಾದ್ರೆ ಎರಡು ಸಲ ನೀವು ಯೋಚನೆ ಮಾಡ್ಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ನಿಮಗ್ ಗೊತ್ತಿರೋದಿಲ್ಲ, ಅವರು ಕ್ಯಾಶುವಲ್ ಆಗಿ ಕೇಳ್ತಾರೆ, ಅದೇ ನಿಮ್ಗೆ ತುಂಬಾ ಕಷ್ಟ ಆಗ್ಬಿಡ್ತದೆ. ಆದಷ್ಟು ಏನ್ ಮಾಡ್ಬೇಕಂದ್ರೆ ಯಾರು ಫೋನ್ ಮಾಡಿದ್ರು, ಸೊ ನೋಡಿ, ಫೈನಲಿ ನಾನೀಗ ಹೇಳ್ತೀನಿ, ಆದ್ರೆ ನೀವು ಫೈನಲ್ ಜಡ್ಜ್ಮೆಂಟ್ ಚೆಕ್ ಯುವರ್ ಅಪ್ಲೈನ್ ಅಂತ ಹೇಳ್ಬೇಕಂತ. ಫೈನಲ್ ಜಡ್ಜ್ಮೆಂಟ್ ಯಾರು? ನಿಮ್ಮ ಅಪ್ಲೈನ್ ಜೊತೆ ಕೇಳಿ. ನನ್ನ ಎಕ್ಸ್ಪೀರಿಯನ್ಸ್ ನಾನು ನಿಮ್ಗೆ ಶೇರ್ ಮಾಡ್ಬೋದು, ನೋ ಪ್ರಾಬ್ಲಮ್, ಯು ಕ್ಯಾನ್ ಶೇರ್ ಇಟ್, ಬಟ್ ಚೆಕ್ ವಿತ್ ಯುವರ್ ಅಪ್ಲೈನ್. ಅವನೇನ್ ಹೇಳ್ತಾರೆ ಅಂದ್ರೆ, ನಾಳೆ ಗೊತ್ತುಂಟ ನಿಮ್ಗೆ, ನೀವು ಹೇಳಿರ್ತೀರಿ ಇಷ್ಟಿಷ್ಟು ತಗೊಳ್ಳಿ ಅಂತ, ಅವ್ರ ಅಪ್ಲೈನ್ ಏನ್ರಿ ನೀವಂತ ಹೇಳ್ತೀರಿ, ಅವ್ರು ಆ ತರ ಹೇಳ್ತಾರೆ ಅಂತ ಅವರಿಗೆ ಅಪ್ಲೈನಿಗೆ ಅವರು ಡೌನ್ ಮಾಡಿಬಿಡ್ತಾರೆ. ಆವಾಗ ನಿಮ್ಗೆ ಪ್ರಾಬ್ಲಮ್ ಆಗ್ತದೆ. ಸೊ ಅದನ್ನ ನೆವರ್ ಸ್ಪೀಕ್ ನೆಗೆಟಿವ್ ಟು ಯುವರ್ ಡೌನ್ ಲೈನ್ ಅಂಡ್ ಕ್ರಾಸ್ ಲೈನ್. ಸೊ ಕ್ರಾಸ್ ಲೈನ್ ವೆರಿ ಡೇಂಜರಸ್ ಒನ್. ಇದನ್ನ ನಾವು ಸರಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಮ್ಮ ಟೀಮ್ ಬೀಳುವ ಚಾನ್ಸಸ್ ತುಂಬಾ ಜಾಸ್ತಿ ಇರ್ತದೆ. ಯಾಕೆಂದ್ರೆ ಕ್ರಾಸ್ ಲೈನ್ ಅವರಿಗೆ ಮತ್ಸರ ಮತ್ತೆ ಹೊಟ್ಟೆ ಕಿಚ್ಚು ಅದು ಎರಡೂ ಇರ್ತದಂತೆ. ಗೊತ್ತಾಗೋದಿಲ್ಲ, ಮೇಲ್ನೋಟಕ್ಕೆ ನಿಮ್ಗೆ ಏನು ಗೊತ್ತಾಗೋದಿಲ್ಲ, ಒಳಗಡೆನೆ ಅವರು ಏನ್ ಕೆಲಸ ಮಾಡ್ತಿರೋ ಗೊತ್ತಾಗೋದು. ಈವನ್ ಈಗ ನೋಡಿ, ನೆಕ್ಸ್ಟ್ ವರ್ಡ್ ಅಲ್ಲಿ ಹೇಳ್ತೀನಿ ನಿಮ್ಗೆ, ನೆಕ್ಸ್ಟ್ ವರ್ಡ್ ಅಲ್ಲಿ ಗೊತ್ತಾಗ್ತದೆ ಏನಂತ. ಇಲ್ಲಿ ಇದು ಎಲ್ಲ ಎವ್ರಿಥಿಂಗ್ ಇನ್ಬಿಲ್ಟ್ ಇದೆ ಇದ್ರಲ್ಲಿ. ಟೈಮ್ ಆಯ್ತಾ? 8:14 ಆಗೋಯ್ತಲ್ಲ. ಸೊ ಇನ್ನೊಂದು ಹೇಳ್ಬೋದಾಗಿತ್ತು ಅದು. ಓಕೆ, ಇನ್ನೊಂದು ದಿವಸ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ಯಾವ ರೀತಿ ಸ್ಪೋಕನ್ ವರ್ಡ್ಸ್ ಅಂತ ಹೇಳ್ತಾರೆ ಅದಕ್ಕೆ. ಸ್ಪೋಕನ್ ವರ್ಡ್ಸ್ ಈವನ್ ನೀವು ಗಟ್ಟಿ ಹೇಳಿ, ಸ್ಲೋ ಹೇಳಿ, ಅದು ಸ್ಪ್ರೆಡ್ ಆಗ್ಬಿಡ್ತದೆ. ಸೊ ಅದಾಗ್ತದೆ. ಸೊ ಅದನ್ನ ನೆವರ್ ಸ್ಪೀಕ್ ನೆಗೆಟಿವ್ ಟು ಯುವರ್ ಡೌನ್ ಲೈನ್ ಅಂಡ್ ಕ್ರಾಸ್ ಲೈನಿಂಗ್ ಮಾತಾಡ್ಬಿಡಿ. ಓನ್ಲಿ DXN ಇಸ್ ದ ಬೆಸ್ಟ್, ನಂಬರ್ ಒನ್. ನಿಮ್ಗೆ ಯು ಆರ್ ವೆರಿ ಲಕ್ಕಿ. ನೀವು ಅದೇ ತರ ಹೇಳ್ಬೇಕು, ಯು ಆರ್ ವೆರಿ ಲಕ್ಕಿ. ಯಾಕಂದ್ರೆ ನಿಮ್ಮ ಅಪ್ಲೈನ್ ವೆರಿ ಗ್ರೇಟ್ ಇದ್ದಾರೆ. ಅವರು ಓಕೆ, ಲೀಡರ್ಶಿಪ್ ಫೌಂಡೇಶನ್ ಅಲ್ಲಿ ಇದೆ, ಗ್ರೇಟ್. ಯು ಫಾಲೋ ದ ಲೀಡರ್ಶಿಪ್ ಫೌಂಡೇಶನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಅಷ್ಟೇ ಹೇಳ್ಬಿಟ್ಟು ಕ್ಲೋಸ್ ಮಾಡಿ ಬಿಡ್ಬೇಕು. ಅವ್ರ ಹತ್ರ ನೀವು ಚೆಕ್ ಮಾಡಿ ನಿಮ್ಮ ಅಪ್ಲೈನ್ ಯಾರಿದೆ, ಆ ರೀತಿಯಲ್ಲೇ ನಾವು ಹೋಗ್ಬೇಕೇ ಹೊರತು ನಮ್ಗೆ ಎಲ್ಲ ಗೊತ್ತಿದೆ ಅಂತ ಹೇಳ್ತಾರೆ, ನಮ್ಮನ್ನ ಅಳೆದ್ಬಿಟ್ಟು ಕಳಿಸ್ಬಿಡ್ತಾರೆ. ಸೊ ಹಾಗಾಗಿ ಈಗ ನೋಡಿ, ಇದೆ ನೆಕ್ಸ್ಟ್ 3 ಪವರ್ಸ್: ದ ಪವರ್ ಆಫ್ ಯೂನಿಟಿ, ದ ಪವರ್ ಆಫ್ ಸಬ್ಮಿಷನ್, ಪವರ್ ಆಫ್ ಸ್ಪೋಕನ್ ವರ್ಡ್ಸ್. ಇದು 3 ಉಂಟಲ್ಲ, ತುಂಬಾ ಇಂಪಾರ್ಟೆಂಟ್ ಇದೆ. ಮಾತಾಡ್ಬೇಕಾದ್ರೆ ನಾವು ಸರಿಯಾಗಿ ಥಿಂಕ್ ಮಾಡೇ ಮಾತಾಡ್ಬೇಕು. ದ ಪವರ್ ಆಫ್ ಯೂನಿಟಿ, ಒಗ್ಗಟ್ಟಿನಲ್ಲಿ ಬಲವಿದೆ. ಒಗ್ಗಟ್ಟು ಇಂಪಾರ್ಟೆಂಟ್ ನೋಡಿ. ಟೀಮ್ ವರ್ಕ್ ಇಂಪಾರ್ಟೆಂಟ್. ಟೀಮ್ ನಲ್ಲಿ ನಾವು ಏನ್ ಬೇಕಾದ್ರೂ ಮಾಡ್ಬೋದು. ಈಗ ಕೆಲವರು MC ಮಾಡ್ಲಿಕ್ಕೆ MC ಕೊಡಿ ಅವ್ರಿಗೆ, ಕೆಲವರು ಸ್ಪೀಚ್ ಮಾಡ್ಲಿಕ್ಕೆ ಅವರಿಗೆ ಸ್ಪೀಚ್ ಮಾಡ್ಲಿಕ್ಕೆ ಕೊಡಿ, ಕೆಲವರು ಅರೇಂಜ್ಮೆಂಟ್ ಮಾಡೋದು ಕೊಡಿ ಅವ್ರಿಗೆ. ಯಾರು ಏನ್ ಇಂಟ್ರೆಸ್ಟ್ ಇದೆ ಅವರಿಗೆ ಟೀಮ್ ಅಲ್ಲಿ ನೀವು ಅದನ್ನ ಕೊಟ್ಬಿಡ್ಬೇಕು ನೋಡಿ. ಪವರ್ ಆಫ್ ಯೂನಿಟಿ ಅಂತ ಹೇಳ್ತಾರೆ. ಇದನ್ನ ನಾವು ಮಾಡಿದ್ರೆ ಆಟೋಮೆಟಿಕ್ ನಮ್ಮ ಟೀಮ್ ಬೆಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಪವರ್ ಆಫ್ ಸಬ್ಮಿಷನ್,
ಅಷ್ಟ್ರ ಮಟ್ಟಿಗೆ ಇರ್ಬೇಕು ನೋಡಿ ನಾವು. ಸಬ್ಮಿಷನ್ ಮಾಡ್ಬಿಡು, ಡಿಎಕ್ಷನ್ನೇ ನಾನೇ ಡಿಎಕ್ಷನ್ ಇಸ್ ಮೈ ಲೈಫ್ ಅಷ್ಟೇ. ಆ ರೀತಿಯಲ್ಲಿ, ಯಾಕಂದ್ರೆ ಇದು ತುಂಬಾ ವಿವರಣೆ ಕೊಡ್ಲಿಕ್ಕೆ ತುಂಬಾ ಉಂಟು. ಅಂಡ್ ದ ಪವರ್ ಆಫ್ ಸ್ಪೋಕನ್ ವರ್ಡ್ಸ್, ದಿಸ್ ಇಸ್ ಆಲ್ಸೋ ವೆರಿ ಡೇಂಜರ್. ಇದನ್ನ ನಾವು ಕರೆಕ್ಟ್ ಆಗಿ ಕರೆಕ್ಟ್ ಆಗಿ ಹೇಳ್ಬೇಕಾಗ್ತದೆ. ಯಾವ್ದನ್ನ ಮಾತಾಡ್ಬೇಕು, ಯಾವ್ದನ್ನ ಮಾತಾಡಬಾರ್ದು. ಒಂದ್ಸಲ ಹೋದ್ರೆ ಹೋಯ್ತು, ಮುತ್ತು ಹೋಯ್ತಲ್ಲ, ಮುತ್ತು ಮಾತಾಡಿದ್ರೆ. ಆ ರೀತಿಯಲ್ಲಿ ಪವರ್ ಆಫ್ ಸ್ಪೋಕನ್ ವರ್ಡ್ಸ್. ಕೆಲವರು ನಿಮ್ಗೆ ಗೊತ್ತಿರಬೇಕು, ಶಾಪ ಹಾಕ್ತಾರೆ ನೋಡಿ, ಶಾಪ ಅಂತ ಹೇಳಿರ್ಬೋದು. ಸೊ ಆ ರೀತಿಯಲ್ಲಿ ಇದು ವರ್ಕ್ ಆಗ್ತದೆ. ಅದು ಗೊತ್ತಾಗೋದಿಲ್ಲ ನಮ್ಗೆ. ಸೊ ಅದು ಕೆಲವರು ಹೇಳ್ತಾರೆ ಕಣ್ಣೆಲ್ಲ ಬೀಳ್ತದೆ ಅಂತ ಹೇಳ್ತಾರೆ. ಕಣ್ಣು, ಬೇರೆಯವರ ಕಣ್ಣು, ಅದಕ್ಕೆಲ್ಲ ಮಾಡ್ತಾರೆ ನೋಡಿ, ಯಾರ ಕಣ್ಣಿದ್ರೆಲ್ಲ ಹೋಗ್ಲಿ ಅಂತ. ಇಟ್ಸ್ ಸೇಮ್, ಇಟ್ ಈಸ್ ವರ್ಕ್. ಯಾಕೆಂದ್ರೆ ಇಟ್ಸ್ ವೈಬ್ರೇಷನ್ ಸ್ಪ್ರೆಡ್ ಆಗ್ತದೆ ಆಟೋಮೆಟಿಕ್. ಅದು ಸಣ್ಣದಿರ್ಲಿ ದೊಡ್ಡದಿರ್ಲಿ. ಸೊ ಇದೆಲ್ಲ ನಿಮ್ಗೆ ಕಲ್ತ್ಕೊಂಡ್ಬಿಟ್ರೆ ಈಸಿಯಾಗಿ ಬಿಸ್ನೆಸ್ ಅನ್ನ ಮಾಡ್ಲಿಕ್ಕೆ ಸುಲಭ ಆಗ್ತದೆ. ಸೊ ಅದನ್ನ ಮಾತಾಡೋ ಮೊದಲು 2 ಸಲ ಯೋಚನೆ ಮಾಡ್ಬೇಕಂತ ಹೇಳ್ತದೆ. ಸೊ ಅದರಿಂದ ಇವತ್ತಿಗೆ ಇಲ್ಲಿಗೆ ನಾನು ಶಾರ್ಟ್ ಅಲ್ಲಿ ಅದನ್ನ ಮುಗಿಸಿದ್ದೀನಿ. ಇನ್ನೊಂದು ದಿವಸ ಡೀಟೇಲ್ ಆಗಿ ನೋಡೋಣ. ಸೊ ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ಆಲ್. ಸೊ ಅಗರ್ ಚಾಹಿಯೆ ಮೋರ್ ಬನ್ ಜಾಯಿಯೆ ಕೋರ್. ಸೊ ಕಾರ್ಡಿನಲ್ ರೂಲ್ಸ್ ಅನ್ನ ಫಾಲೋ ಮಾಡಿ ಪ್ರತಿಯೊಬ್ರು ಸಕ್ಸಸ್ಫುಲ್ ಹಾಗೆ ಅಂತ ಹೇಳ್ತಾ ಇವತ್ತಿನ ಸೆಮಿನಾರ್ ನಲ್ಲಿ ಕ್ಲೋಸ್ ಮಾಡ್ತೀನಿ. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸರ್. ಬಹಳ ಉತ್ತಮವಾದ ಪಾಠವನ್ನು ಕಲಿಸಿದ್ರಿ ಸರ್. ಯಾಕಂದ್ರೆ ನಿನ್ನೆ ನೆಗೆಟಿವ್ ಇಂದ ಪಾಸಿಟಿವ್ ಹೇಳಿದ್ರಿ, ಇವತ್ತು ಸಿಸ್ಟಮ್ ಏನು 4 ಸ್ಟೆಪ್ 9 ಇದೆ ಅದನ್ನು ಹೇಳಿದ್ರಿ ಸರ್. ಖಂಡಿತ ನೀವು ಹೇಳಿದ 9 ಸ್ಟೆಪ್ ಅನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಖಂಡಿತ ನಾವು ಸಕ್ಸಸ್ಫುಲ್ ಆಗ್ಬೋದು. ಮುಖ್ಯವಾಗಿ ಇದರಲ್ಲಿ ನಾವು ನೋಡೋದ್ರಲ್ಲಿ ಕಲಿಬೇಕು ಸರ್. ಜನ ಕಲಿಲಿಕ್ಕೆ ಹಿಂದೇಟ್ ಆಗ್ತಾರೆ. ಯಾರು ಇದನ್ನು ಸರಿಯಾಗಿ ಕಲಿತಾರೆ 100% ಅವರು ಸಕ್ಸಸ್ಫುಲ್ ಆಗ್ಬೋದು ಅಂತ ನನ್ನ ಅನಿಸಿಕೆ ಸರ್. ಉತ್ತಮವಾದ ಟ್ರೈನಿಂಗ್ ಕೊಟ್ಟು ನಿಮ್ಗೆ ಅನಂತ ಧನ್ಯವಾದ ಸರ್. ಥ್ಯಾಂಕ್ ಯು. ಯಾರಾದ್ರೂ ಏನಾದ್ರು ಮಾತಾಡಿದ್ರೆ ಮಾತಾಡಬಹುದು, ಏನಾದ್ರೂ ಕೇಳಲಿಕ್ಕಿದ್ರೆ ಮಾತಾಡಬಹುದು. ಎನಿಬಡಿ, ಯಾರಿಗಾದ್ರೂ? ಓಕೆ, ಯಾರು ಕೇಳಲಿಕ್ಕೆ ಏನಿಲ್ಲ ಕಾಣ್ತದೆ. ಬದುಕಿನ ಎಲ್ಲಾ ಕಷ್ಟಗಳಿಗೂ 2 ಬಗೆಯ ಪರಿಹಾರ ಇದೆ. ಒಂದು ದುಡಿಮೆ, ಇನ್ನೊಂದು ತಾಳ್ಮೆ. ಸರ್ ನಿಮ್ಗೆ ಬಹಳ ತಾಳ್ಮೆ ಇದೆ ಸರ್. ಸುಖಮನಿ ಬಡಿಗೇರಿ ಅವರೇ, ಥ್ಯಾಂಕ್ ಯು ವೆರಿ ಮಚ್. ತಾಳ್ಮೆ ಇಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಓಕೆ ಥ್ಯಾಂಕ್ ಯು ಬಡಿಗೇರಿ ಅವರೇ. ಇನ್ಯಾರು ಮಾತಾಡ್ಲಿಕ್ಕಿದ್ಯಾ? ಮಾತಾಡ್ಲಿಕ್ಕಿಲ್ಲ ಅಂತ ಹೇಳಿದ್ರೆ ನಾವು ಇವತ್ತಿನ ಪ್ರೋಗ್ರಾಮ್ ಅನ್ನ ಕ್ಲೋಸ್ ಮಾಡೋಣ. ಎನಿಬಡಿ? ಓಕೆ, ಕ್ಲೋಸ್ ಮಾಡುವ ಅಶೋಕ್. ಥ್ಯಾಂಕ್ ಯು. ಓಕೆ ಸರ್, ಕ್ಲೋಸ್ ಮಾಡಿ ಸರ್. ಓಕೆ, ಥ್ಯಾಂಕ್ ಯು. ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನಿಸ್ಬೋದು ಸರ್. ಥ್ಯಾಂಕ್ ಯು. 2 ಸಲ ಹಲೋ, ಹೇಳಿ.